GKB ಅಂದ್ರೆ ಯಾರು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ಒಂದೂರಿಂದ ಒಂದೂರಿಗೆ ಬರ್ಬೇಕಾದ್ರೆ ಆ ತರದೊಂದು ಒಂದು ಕನಸನ್ನ ಹೊತ್ತುಕೊಂಡವ್ರು ನಾವು. ಇಡೀ ಕರ್ನಾಟಕ ಯೂನಿವರ್ಸಿಟಿ ನಲ್ಲಿ ಓದುವಂತ ಅಷ್ಟು ಮಕ್ಕಳು ಇವತ್ತೇನಾದ್ರೂ ಪಾಸ್ ಆಗ್ತಾರೆ, ಯಾಕಂದ್ರೆ ಕಷ್ಟಪಡೋ ಮಕ್ಕಳು, ಸ್ಪೆಷಲಿ ಪಾಸ್ ಆಗೋದಕ್ಕೆ ಒದ್ದಾಡೋ ಮಕ್ಕಳು, ಅವ್ರಿಗೋಸ್ಕರ ಎಷ್ಟೆಲ್ಲ ನೀವು ನೋಟ್ಸ್ ಗಳನ್ನ ಸಪ್ಲೈ ಮಾಡೋದಾಗ್ಲಿ, ಈಸಿ ವೇನಲ್ಲಿ ಅದನ್ನ ಅವ್ರಿಗೆ ರೀಚ್ ಮಾಡಿಸೋದಾಗ್ಲಿ, ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ನಿಮ್ಗೆ ಮೋಸ್ಟ್ಲಿ ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಅಂಡರಲ್ಲಿ ನೀವು ಬಂದಿತ್ತು. ಪ್ರಾಬಬ್ಲಿ ಇಟ್ಸ್ ಅ ಬ್ಲೆಸ್ಡ್ ಥಿಂಗ್ ಟು ಆಲ್ ಸ್ಟೂಡೆಂಟ್ಸ್ ಕಮ್ಯುನಿಟಿ. ಇನ್ಫ್ಯಾಕ್ಟ್ ನಾ ಧಾರವಾಡಕ್ಕೆ ಬಂದಿದ್ದೆ ಈ ತರ ಒಂದು ಸಾಹಿತಿಗಳು ಮತ್ತು ಏನಾದ್ರೂ ಒಂದು ಒಳ್ಳೆ ಕೆಲಸ, ವಿ ಮೇ ಗೆಟ್ ಬೆಟರ್ ಚಾನ್ಸ್, ಬೆಟರ್ ಅಪರ್ಚುನಿಟೀಸ್ ಆಫ್ ವರ್ಕಿಂಗ್ ಫಾರ್ ಗ್ರೇಟರ್ ಕಾಸ್ ಅಂತ ಹೇಳಿ. ಕರ್ನಾಟಕ ಯೂನಿವರ್ಸಿಟಿ ಫೋರಮ್ ಇಸ್ ನೋನ್ ಫಾರ್ ಗ್ರೇಟ್ ಟೀಚರ್ಸ್, ಬಹಳ ಒಳ್ಳೊಳ್ಳೆ ಟೀಚರ್ಸ್ ಅನ್ನ ಕೊಟ್ಟಂತಹ ಇದು. ಈಗ ನಾನು ಎಕ್ಸಾಮ್ ಕುಂತ್ರೆ ಯಾವ ತರ ಬರೀಬಹುದು ಈ ಪ್ರಶ್ನೆನ, ಅಥವಾ ಇದ್ರ ಮೇಲೆ ಸಮರಿನ ಅಂತ ಹೇಳಿ ಆ ತರ ಬರೆಯೋ ಒಂದು ಹ್ಯಾಬಿಟ್ ಶುರು ಆಯ್ತು. ಮೊದಲು ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೆ, ನಮ್ಮ ಕಾಲೇಜಿನ ಮಕ್ಕಳಿಗೆ ಅಷ್ಟೇ ಕೊಡ್ತಾ ಇದ್ದೆ. ಇದು ಯಾಕೆ ಜನರಿಗೆ ಉಪಯೋಗ ಆಗಬಾರ್ದು ಅಂತ ಅದನ್ನ PDF ಟೈಪ್ ಮಾಡ್ತಿದ್ವು. ನಮ್ಮ ಮಕ್ಕಳೇ ಯಾರಾದ್ರೂ ಟೈಪ್ ಮಾಡ್ಕೊಂಡ್ ಬರೋದು, ಅವ್ರಿಗೆ ಕೆಲಸ ಕೊಡ್ತಿದ್ವಿ. ಅದೊಂದು ಹುಚ್ಚದು, ಇಲ್ಲ ನಾವೇ ಮಾಡೋದು. ಹೀಗಾಗಿ ಆ ತರ ಕೊಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಈಸಿ ಅನಿಸ್ತದೆ. ಬಹಳ ದೊಡ್ಡ ಸಂಸ್ಥೆ ಅದು, ಸರ್ಕಾರಿ ಪದವಿ ಕಾಲೇಜು ಧಾರವಾಡ. ಆಲ್ಮೋಸ್ಟ್ 4,800 ಜನ ಸ್ಟೂಡೆಂಟ್ಸ್ ಅಲ್ಲಿ ಇರ್ತಾರೆ. ಸೊ ಎಲ್ಲರೂ ಹೇಳ್ತಾ ಇದ್ರು GK ಬಡ್ಗೇರ್ ಸರ್ ಒಬ್ಬ ಒಳ್ಳೆ ಶಿಕ್ಷಕ, ಹೇಗೆ ಇವರು ಅಡ್ಮಿನಿಸ್ಟ್ರೇಷನ್ ಅನ್ನ ಮಾಡ್ತಾರೆ ಅನ್ನೋ ದೊಡ್ಡ ಮಟ್ಟದ ಕ್ಯೂರಿಯಾಸಿಟಿ. ಕ್ಲಾಸ್ ರೂಮ್ ಇಂದ ಎನರ್ಜಿ ತಗೊಂಡು ಪ್ರಿನ್ಸಿಪಾಲಿಟಿ ಮಾಡಬೇಕು ಅಂತ. ಕ್ಲಾಸ್ ರೂಮ್ಸ್ ಆರ್ ನಾಟ್ ಡಿಸ್ಟರ್ಬಿಂಗ್. ಎ ಟೀಚರ್ ಟೇಕ್ಸ್ ಎನರ್ಜಿ ಫ್ರಮ್ ದ ಕ್ಲಾಸ್ ರೂಮ್. ಯಾಕಂದ್ರೆ ಯುವಕರ ಜೊತೆ ಇರೋದಂದ್ರೇನೆ ಎನರ್ಜಿ. ಅವ ಅಷ್ಟು ಜನ ಅಂದ್ರೆ ಆ ಕಾಲೇಜ್ ನಲ್ಲಿ ನೀವು ಯಾವಾಗ ನೋಡಿದ್ರು ಹ್ಯೂಮನ್ ಬೀಯಿಂಗ್ಸ್, ಸೆಲ್ಫ್ ಡಿಸಿಪ್ಲಿನ್ ಇದ್ರೆ ಅಡ್ಮಿನಿಸ್ಟ್ರೇಷನ್ ಇಸ್ ನಾಟ್ ಎ ಪೀಪಲ್. ಧಾರವಾಡ ಕಟ್ಟೆಯ ಯೂಟ್ಯೂಬ್ ಚಾನೆಲ್ ನಲ್ಲಿರುವಂತಹ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇವತ್ತೊಂದು ವಿಶೇಷ ದಿನ. ಈ ದಿನವನ್ನ ನಾವು ಸುದಿನ ಅಂತಾನೆ ಕರಿತೀವಿ, ಯಾಕಂದ್ರೆ ಇವತ್ತು ಗುರುಪೂರ್ಣಿಮೆ. ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯನ್ನ ನಾವು ಗುರುಪೂರ್ಣಿಮೆ ಅಂತ ಆಚರಣೆ ಮಾಡ್ತೀವಿ. ಈ ದಿನದಂದು ನಮ್ಮ ಬಾಳಿನಲ್ಲಿ ಕತ್ತಲೆಯನ್ನ ಹೊಡೆದೋಡಿಸಿ ಬಾಳಿಗೆ ಬೆಳಕನ್ನ ತರುವಂತಹ ಎಲ್ಲ ಗುರುಗಳಿಗೆ ನಮನವನ್ನ ಸಲ್ಲಿಸುವಂತಹ ಸುದಿನ. ಈ ದಿನದಂದು ನಾವು ಒಬ್ಬ ಮಹಾನ್ ಗುರುವನ್ನ ಸಂದರ್ಶನ ಮಾಡಬೇಕು. ಅವರ ವೃತ್ತಿ ಬದುಕಿನಲ್ಲಿ ಸಾಕಷ್ಟು ಜನ ಶಿಷ್ಯಂದ್ರನ್ನ ಬೆಳೆಸಿ ಅವರಿಗೆ ವಿದ್ಯಾರ್ಜನೆಯನ್ನ ಮಾಡಿ ಅವರ ಬಾಳಿಗೆ ಬೆಳಕನ್ನ ತಂದುಕೊಟ್ಟಂತಹ ಮಹನೀಯರ ಇವತ್ತು ಸಂದರ್ಶನ ನಡೀತಾ ಇದೆ. ನಮ್ಮ ಜೊತೆಗೆ ಉತ್ತರ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳ ಬಳಗದವರ ಬಾಯಿನಲ್ಲಿ, ಅವರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರುವಂತಹ ಪ್ರೊಫೆಸರ್ ನಮ್ಮ ಜೊತೆಗಿದ್ದಾರೆ. ಅವರೇ ಪ್ರೊಫೆಸರ್ GK ಬಡ್ಗೇರ್ ಸರ್. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ನಮಸ್ತೆ ಸರ್. ಸರ್, ಮೊದಲಿಗೆ ಇವತ್ತು ಗುರುಪೂರ್ಣಿಮೆ ಇದೆ. ನಾನು ಕೂಡ ನಿಮ್ಮ ನೋಟ್ಸ್ ಅನ್ನ ಓದಿ ಎಲ್ಲ ವಿದ್ಯಾರ್ಥಿಗಳ ತರ ಪದವಿನಲ್ಲಿ ಓದ್ತಿರ್ಬೇಕಾದ್ರೆ ಆ ಕಾಲದಲ್ಲೂ ಕೂಡ ನಾವು 2000 ಬಹುಶಃ 3-4ನೇ ಒಂದು ಕಾಲಘಟ್ಟದಲ್ಲೂ ಕೂಡ ನೀವು ಹೊರಡಿಸುವಂತಹ ನೋಟ್ಸ್ಗಳು ನಮ್ಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತಾ ಇತ್ತು. ನಾವು ಅದನ್ನ ಓದಿ ಸಾಹಿತ್ಯದ ಕುರಿತಾಗಿ ಸರಳವಾಗಿ ನೀವು ಹೇಳೋದನ್ನ ತಿಳಿದುಕೊಂಡು ಇವತ್ತು ಎಷ್ಟೋ ಜನ ನನ್ನಂತಹ ವಿದ್ಯಾರ್ಥಿಗಳು ಕೂಡ ಇವತ್ತು ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ನಾನು ನಿಮ್ಗೆ ಇವತ್ತು ನನ್ನ ಮನದಾಳದಿಂದ ಗುರುಪೂರ್ಣಿಮೆಯ ಶುಭಾಶಯಗಳನ್ನ ಸಲ್ಲಿಸ್ತೇನೆ ಸರ್. ತಮಗೆ ಗುರುಪೂರ್ಣಿಮೆಯ ಶುಭಾಶಯಗಳು. ಸರ್, ಈ ದಿನ ನೀವು ನಿಮ್ಮ ಶಿಕ್ಷಕರನ್ನ ನೆನೆಸ್ಕೊಳ್ಳೋದಾದ್ರೆ, ನಮ್ಗೆ ಮೊದ್ಲಿಂದನೂ ಕೂಡ ನಮ್ಮ ಶಿಕ್ಷಕರು ಅಂತ ಬಂದಾಗ ಅಥವಾ ಗುರು ಅಂತ ನೆನೆಸ್ಕೊಂಡಾಗ ನಮ್ಗೆ ನೆನಪಾಗೋದೇನೆ ನಮ್ಮ ಬಾಲ್ಯ. ಮತ್ತೆ ಸ್ಪೆಷಲಿ ಪ್ರೈಮರಿ ಸ್ಕೂಲ್ ಅಲ್ಲಿ ನಮ್ಗೇನು ಟೀಚರ್ಸ್ಗಳು ಪಾಠ ಮಾಡ್ತಾರೆ, ಅವರ ಒಂದು ಪ್ರಭಾವ ಇದ್ದೇ ಇರುತ್ತೆ. ನಿಮ್ಮ ಗುರುಗಳು ಅಲ್ಲಿಂದ ನೀವು ನೆನೆಸ್ಕೊಳ್ಳೋದಾದ್ರೆ, ನೀವು ನಂತರದಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನ, ಪದವಿ ಶಿಕ್ಷಣವನ್ನ, ಮತ್ತೆ PhD ಮಾಡ್ತೀರಾ, ಈ ಎಲ್ಲ ಹಂತಗಳಲ್ಲೂ ನಿಮ್ಮ ಯಾವೆಲ್ಲ ಗುರುಗಳು ನಿಮ್ಮ ಮೇಲೆ ಅತೀವ ಪ್ರಭಾವವನ್ನ ಬೀರ್ತಾರೆ, ಅವರನ್ನ ನೆನೆಸ್ಕೊಳ್ಳೋದಾದ್ರೆ ಯಾರನ್ನ ನೆನೆಸ್ಕೊಳ್ತೀರಾ ಸರ್?
ಧನ್ಯವಾದಗಳು ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ. ಪ್ರಾಯಶಃ ಈ ಧಾರವಾಡದಲ್ಲಿ ಶಿಕ್ಷಣ ಸಾಹಿತ್ಯದ ಬಗ್ಗೆ ಬಹಳ ಸುಂದರವಾಗಿ ಒಂದು ಧಾರವಾಡ ಕಟ್ಟೆಯನ್ನ ಕಟ್ಟೆಯಲ್ಲಿ ಹಲವಾರು ವಿದ್ವಾಂಸರ ಮತ್ತು ಶಿಕ್ಷಣ ತಜ್ಞರ ಬಗ್ಗೆ ವಿಚಾರಧಾರೆಗಳನ್ನ ಆಯೋಜಿಸ್ತಕ್ಕಂತಹ ಧಾರವಾಡ ಕಟ್ಟೆ ರೂವಾರಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ದೇವನೂರ್ ಹಾಗೂ ಅದಕ್ಕೆ ನೀವು ಬಹಳಷ್ಟು ಬೆನ್ನೆಲುಬಾಗಿ ಹಲವಾರು ಕಾರ್ಯಗಳಲ್ಲಿ ಕ್ರಿಯಾಶೀಲವಾಗಿ ಮುನ್ನಡೆಸ್ಕೊಂಡು ಬರ್ತಕ್ಕಂಥ ಡಾಕ್ಟರ್ ವಿಜಯಲಕ್ಷ್ಮಿ ದಾಂಡ್ರೆಡ್ಡಿ ಅವರು ನನ್ನ ಕಲೀಗ್ ಅನ್ನೋದಕ್ಕಿಂತ ಒಬ್ಬ ಒಳ್ಳೆಯ ಶಿಕ್ಷಕಿ ಅಂತ ಹೇಳಿ ನನಗೆ ಬಹಳ ದೊಡ್ಡ ಹೆಮ್ಮೆ ಇದೆ. ಇಲ್ಲಿವರೆಗೆ ನೀವು ಹೇಳಿದಂತಹ ಗುರುಗಳ ಬಗ್ಗೆ, ಮುಖ್ಯವಾಗಿ ಗುರುಪೂರ್ಣಿಮೆ ಅಂದ ಕೂಡಲೇ ನಮಗೆ ನೆನಪಾಗೋದು ನಮಗೆ ವಿದ್ಯೆ ಕಲಿಸಿದ ಗುರು. ಇವತ್ತಿನ ಈ ಸುದಿನದಲ್ಲಿ ತಾವು ಒಬ್ಬ ಒಳ್ಳೆಯ ಶಿಕ್ಷಕರಾಗಿರೋದ್ರಿಂದ ನಿಮಗೂ ಕೂಡ ಗುರುಪೂರ್ಣೆಯ ಶುಭಾಶಯಗಳು. ಮತ್ತು ನಮ್ಮ ಮನಸ್ಸುಗಳನ್ನ ಇಡೀ ನಾವು ಇವತ್ತು ಗುರುಪೂರ್ಣಿಮೆ ಅಂತ ಅಂದ್ರೆ ನೆನೆಸ್ಕೊಳ್ಳೋದು ಕೇವಲ ವಿದ್ಯೆ ಕಲಿಸಿದ ಗುರು ಅಷ್ಟೇ ಅಲ್ಲ, ನಮ್ಮನ್ನ ಯಾವ ರೀತಿಯಿಂದ ತೀಡಿದ ಯಾವುದೇ ವ್ಯಕ್ತಿ ಆಗಿರ್ಲಿ ಅವರು ಗುರುವಿನ ಸ್ಥಾನದಲ್ಲಿ ನಿಲ್ತಾರೆ. ಇವತ್ತು ವಾಟ್ ಎವರ್ ವಿ ಆರ್ ಸ್ಪೀಕಿಂಗ್ ಟುಡೇ ಇಸ್ ದ ಸ್ಪೀಕಿಂಗ್ ದ ಮೈಂಡ್ಸ್ ಆಫ್ ದ ಪೀಪಲ್. ಅದು ಒಂದು ತರ ನಾವು ನಮ್ಮ ಮಾತುಗಳು, ನಮ್ಮ ವಿಚಾರಧಾರೆಗಳು, ನಮ್ಮ ಬೆಳವಣಿಗೆ, ನಮ್ಮಲ್ಲಿ ಇರುವ ಎಲ್ಲ ಗುರುಗಳ ಒಂದು ಸಮರಿ ಆಗಿರ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ತಾವು ಪ್ರಶ್ನೆ ಕೇಳ್ತಾ ಇದ್ರಿ, ಯಾವ ತರ ನಿಮಗೆ ಗುರುಗಳು ಪ್ರಭಾವ ಬೀರಿದ್ದಾರೆ, ವಾಟ್ ಕೈಂಡ್ ಆಫ್ ಇನ್ಫ್ಲೂಯೆನ್ಸ್ ಅವರ್ ಟೀಚರ್ಸ್, ಏನು ಆ ತರದ್ದು ನೋಡಿದಾಗ ಪ್ರಾಯಶಃ ನಮಗೆ ನನ್ನ ಪ್ರಾಥಮಿಕ ಶಿಕ್ಷಣ ಬಹಳ ಒಂದು ಕೇವಲ 4ನೇ ಎತ್ತೆ ಇರತಕ್ಕಂತ ಒಂದು ಹಳ್ಳಿಯಲ್ಲಿ, ಇವತ್ತು ಗುಳೇಗುಡ್ಡ ತಾಲೂಕಿನ ಪಾದನಕಟ್ಟಿ ಅಂತಕ್ಕಂಥ ಗ್ರಾಮದಲ್ಲಿ, ಅಲ್ಲಿ ನಮಗೆ 4ನೇ ಎತ್ತೆ ಮೇಲೆ ಶಿಕ್ಷಣ ಇರಲಿಲ್ಲ. ಅವಾಗ ಪ್ರಾಯಶಃ ನಾವು ನಮ್ಮ ಕುಲಕಸಬು ಬಡಗಿತನ ಕಂಬಾರಿಕೆ ಮಾಡ್ಕೋತಾ ಇರೋದ್ರಿಂದ ಸ್ಕೂಲಿಂಗ್ ಸ್ವಲ್ಪ ಜಾಸ್ತಿ ಹೋಗಿರ್ಲಿಲ್ಲ. ಆದ್ರೂ ಅವರು ತಿದ್ದಿದ್ದಾರೆ ಒಂದಿಷ್ಟು. ಪ್ರೈಮರಿ ಶಿಕ್ಷಣ ನಾವು ಗುಳದಗುಡ್ಡಕ್ಕೆ ಬರಬೇಕಾಗ್ತದೆ. ಗುಳದಗುಡ್ಡದಲ್ಲಿ ಮಾದರಿ ಶಾಲೆಯಲ್ಲಿ ಒಳ್ಳೊಳ್ಳೆ ಶಿಕ್ಷಕರು ಇದ್ರು. ಅಂದ್ರೆ ನನಗೆ ವೈಯಕ್ತಿಕವಾಗಿ ಗಣಿತ ವಿಜ್ಞಾನ ಸ್ವಲ್ಪ ಕಡಿಮೆ ಆಸಕ್ತಿ ಇರೋದ್ರಿಂದ, ಮುಖ್ಯವಾಗಿ ಸಮಾಜ ವಿಜ್ಞಾನ ಭಾಷೆಗಳಲ್ಲಿ ಆಸಕ್ತಿ ಇದ್ದಂತಹ ಶಿಕ್ಷಕರು ನಮ್ಮ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿದ್ರು. ಮುಖ್ಯವಾಗಿ ಸ್ಕೂಲ್ ಎಜುಕೇಶನ್ ಅಂತ ನೆನಪಾಗೋದೇ ನನಗೆ ಹೈಸ್ಕೂಲಿಂದ. ಯಾಕಂದ್ರೆ ಅಲ್ಲಿವರೆಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಕಲ್ತವ್ರು. ಆವಾಗ ಕನ್ನಡ ಮಾಧ್ಯಮದಲ್ಲಿ ಕಲಿತಕ್ಕಂಥವ್ರು. ಹೈಸ್ಕೂಲ್ನಲ್ಲಿ ಒಳ್ಳೊಳ್ಳೆ ಶಿಕ್ಷಕರು ಇದ್ರು ನಮಗೆ. ಮೇಟಿ ಸರ್ ಇರ್ಬೋದು, ತುಗ್ನಿ ಸರ್ ಇರ್ಬೋದು. ಬಹಳ ಅವರು ಆವಾಗ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಅಂತ ಹೇಳಿ ಗುರುತಿಸ್ತಿದ್ರು. ಬಟ್ ನಾವು ವಿ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಿ ಆರ್ ಟ್ಯಾಲೆಂಟೆಡ್. ಯಾಕಂದ್ರೆ ನಮಗದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅಂದ್ರೆ ಹಳ್ಳಿಯಿಂದ ಬಂದವರು, ಓದ್ಲಿಕ್ಕೆ ಸಮಯನೇ ಇರ್ತಕ್ಕಂತ ಒಂದು ಸಂದರ್ಭದೊಳಗ ನಮಗೆ ಶಿಕ್ಷಣ ಅಂತಂದ್ರೆ ಇಟ್ ಈಸ್ ಅನ್ ಎಸ್ಕೇಪ್ ಫ್ರಮ್ ದ ವರ್ಕ್ ಅನ್ನೋ ತರ ಇದ್ದಂತದ್ದು. ಆವಾಗ ಅವ್ರಿಗೆ ಅನಿಸ್ತಿದ್ರು, ಅವ್ರು ಬಿಜ್ಜಳ್ ಸರ್ ಅಂತಿದ್ರು. ಅವರು ಇಂಗ್ಲಿಷ್ ಬರ್ತದೆ ಮುಂದ್ ಕೂಡ ಅಂತಿದ್ರು. ನಮಗೆ ಎಲ್ಲಿ ಇಂಗ್ಲಿಷ್ ಬರ್ತದೆ, ಇವ್ರು ಸುಮ್ಮನೆ ಹೇಳ್ತಾರೆ ಮುಂದ್ ಕೂಡ ಸಲುವಾಗಿ ಅಂತಿದ್ವಿ. ಆದ್ರೆ ಅವ್ರಿಗೆ, ಒಬ್ಬ ಗುರುವಿಗೆ ಐ ಥಿಂಕ್ ಹಿ ಪರ್ಸೀವ್ಸ್ ದ ಕ್ವಾಲಿಟಿ ಆಫ್ ದ ಪ್ಯೂಪಿಲ್ ಆರ್ ಸ್ಟೂಡೆಂಟ್ ಇರಬಹುದೇನೋ ಅನಿಸುತ್ತೆ ನನಗೆ. ಆಲ್ದೋ ಐ ಡಿಡ್ ಸ್ಕೋರ್ ಓನ್ಲಿ 30 ಮಾರ್ಕ್ಸ್ ಇನ್ SSLC. ಆದ್ರೆ ನನಗೆ ಪ್ಯಾಷನೇಷನ್ ಬಂದಿದ್ದು ಇಂಗ್ಲಿಷ್ ಮೇಲೆ PUC ಅಲ್ಲಿ ಆರ್ಟ್ಸ್ ಮಾಡಿದಾಗ. ಬಿಕಾಸ್ I was not able to take admission in science course for 2 reasons. One thing, science is hard nut to crack. Second thing, the fees in science college was higher than that of arts. Arts government ನಲ್ಲಿ ಸಿಗ್ತಿತ್ತು. ಹೀಗಾಗಿ I joined government PU college ಗುಳದಗುಡ್ಡ. ಅಲ್ಲಿ ಯಾರು ನಿಮ್ಗೆ ಇಂಗ್ಲಿಷ್ ಪಾಠ ಮಾಡಿ? ಇಲ್ಲ, ನಿಜವಾಗ್ಲೂ ಆಸಕ್ತಿ ಶುರುವಾಗಿದ್ದೆ ಅಲ್ಲಿ.
probably I was able to start my student career ಅಂತಿರೋ ಆಕ್ಚುಯಲ್ ಸ್ಟೂಡೆಂಟ್ ಸ್ಟೂಡೆಂಟ್ ಲೈಫ್ ಅಂತಿರೋ ಅದು ಶುರುವಾಗಿದ್ದೆ ಅಲ್ಲಿ. ಯಾಕಂದ್ರೆ ಸ್ವಲ್ಪ ಅಲ್ಲಿ ಒಳ್ಳೊಳ್ಳೆ ಟೀಚರ್ಸ್ ಒಂದು ಯಂಗ್ ಬ್ರಿಗೇಡ್ ಬಂದಿತ್ತಾಗ PU ಕಾಲೇಜಸ್ ನಲ್ಲಿ, ಗೌರ್ಮೆಂಟ್ ಕಾಲೇಜಸ್ ನಲ್ಲಿ. ಅವರು RM ಕುಲಕರ್ಣಿ ಅಂತ ಅವರು ಇಂಗ್ಲಿಷ್ ಕಲಿಸ್ತಕ್ಕಂಥದ್ದು ವಂಡರ್ಫುಲ್ ಟೀಚರ್. ಅದ್ರ ಜೊತೆಗೆ MS ಅಂಗಡಿ ಅಂತ ಪೊಲಿಟಿಕಲ್ ಸೈನ್ಸ್, ಇಂಗ್ಲಿಷು ಕನ್ನಡ ಬಹಳ ನಿರರ್ಗಳವಾಗಿ ಮಾತಾಡ್ತಕ್ಕಂತ. ಅಂದ್ರೆ ಇಂಗ್ಲಿಷ್ ಇಸ್ ನಾಟ್ ಓನ್ಲಿ ಅವೈಲೇಬಲ್ ಇನ್ ಇಂಗ್ಲಿಷ್ ಕ್ಲಾಸ್ ರೂಮ್, ಇಂಗ್ಲಿಷ್ ಇಸ್ ಅವೈಲೇಬಲ್ ಇನ್ ಅದರ್ ಕ್ಲಾಸ್ ರೂಮ್ಸ್ ಆಲ್ಸೋ ಅಂತ ತೋರಿಸಿದವರು. ಅವರು ಪಿರ್ಜಾದೆ ಅಂತ ಹೇಳಿ ಜಾಗ್ರಫಿ ಹೇಳ್ತಿದ್ರೆ, ಒಬ್ರು ಅಡ್ವಿಶ್ ಅಂತ ಇಕನಾಮಿಕ್ಸ್. ಇಟ್ ವಾಸ್ ರಿಯಲಿ ಅನ್ ಎಕ್ಸ್ಪೀರಿಯನ್ಸ್. ಅಂದ್ರೆ ನಾವು ಹೈಯರ್ ಎಜುಕೇಶನ್ ಹೋಗ್ಬೇಕು ಅಂತ ಹೇಳಿ ಶುರುವಾಗಿದ್ದೆ ನಮಗೆ ಅಲ್ಲಿ. ಹೈಸ್ಕೂಲ್ ನಲ್ಲಿ ನಮ್ಮ ಮನ್ಯಾಗ ಹೇಳ್ಬಿಟ್ಟಿದ್ರು, ನೀವು ಫೇಲ್ ಆದ್ರೆ ಯು ಹ್ಯಾವ್ ಟು ಕಮ್ ಬ್ಯಾಕ್ ಫಾರ್ ಕಾರ್ಪೆಂಟ್ರಿ ಅಂತ ಹೇಳಿ. ಅದು ಪಾಸ್ ಆಗಿದ್ದೆ ಒಂದು ಮಿರಾಕಲ್. ಅಂದ್ರೆ ಒಬ್ಬ ವಿದ್ಯಾರ್ಥಿ ಜೀವನದೊಳಗೆ ಪಾಸ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಅವಾಗೇ ನೋಡಿದ್ದು. ಹೌ ಪಾಸಿಂಗ್ ಮೇಕ್ಸ್ ಎ ಬಿಗ್ ಡಿಫರೆನ್ಸ್. ಬಿಕಾಸ್ ಒಂದು ಸ್ಟೆಪ್ ಬಿದ್ರೆ 10 ಸ್ಟೆಪ್ ಬೀಳೋದಿತ್ತಲ್ಲಿ. ಯಾಕಂದ್ರೆ ದೇರ್ ವಾಸ್ ನೋ ಚಾನ್ಸ್, ಸೆಕೆಂಡ್ ಚಾನ್ಸ್. ಇವತ್ತೇನ್ ನಾವು ಸಪ್ಲಿಮೆಂಟರಿ ಯಾವ್ದು ಆ ಚಾನ್ಸೇ ಇರ್ಲಿಲ್ಲ. ಯು ಹ್ಯಾವ್ ಟು ವೇಟ್ ಫಾರ್ 1 year. ಆಗಿನ ಬಡತನದಲ್ಲಿ ದೇರ್ ವಾಸ್ ನೋ ಸಚ್ ಪ್ರಾವಿಷನ್. ಒಂದ್ಸಲ ನೀವು ಸ್ಕೂಲ್ ಇಂದ ಹೊರಗೆ ಬಿದ್ರೆ ಯು ಆರ್ ಔಟ್ ಫಾರ್ ಎವರ್. ಆತರ ಆಗ ನನಗೆ PUC ಅಲ್ಲಿ ಐ ಫೌಂಡ್ so many people interesting, and the way they taught subjects, it was really wonderful. I really ಅವಾಗ ಅನ್ಸಿದ್ದು ನನಗೆ I should be a teacher ಅಂತ ಹೇಳಿ. ಅವರ ಧ್ವನಿ, ಅವ್ರ ಇದು ಇಲ್ಲ ಸಮಥಿಂಗ್ ಆಗ್ಬೇಕು ಅಂತ ಹೇಳಿ. ಸರ್, ಈಗ ಪದವಿನಲ್ಲಿ ಒಂದು ಪದವಿ ಕಾಲೇಜಲ್ಲಿ ನಾವು ಕೆಲಸ ಮಾಡ್ತಿರೋದ್ರಿಂದ, ಸ್ಪೆಷಲಿ ಡ್ಯೂರಿಂಗ್ ದ ಟೈಮ್ ಆಫ್ ಅಡ್ಮಿಷನ್ಸ್, ಒಂದೇ ಕಾಂಬಿನೇಷನ್ ಇದ್ರೆ ಪ್ರಶ್ನೆನೇ ಇಲ್ಲ, ಅದನ್ನೇ ತಗೋತಾರೆ, ಓದ್ತಾರೆ. ಬಟ್ ನಂಬರ್ ಆಫ್ ಕಾಂಬಿನೇಷನ್ಸ್ ಗಳು ಇರುವಂತಹ ಕಾಲೇಜ್ಗಳಲ್ಲಿ ಈ ಸಬ್ಜೆಕ್ಟ್ ಅನ್ನ ಚೂಸ್ ಮಾಡೋದು ಅವರ ಫ್ಯೂಚರ್ ಅನ್ನ ಎಷ್ಟೋ ಸರಿ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ನೀವು ಓದೋ ಟೈಮಲ್ಲಿ ಏನು ಮೇಜರ್, ಮೈನರ್, ಮೋಸ್ಟ್ಲಿ ಆರ್ಟ್ ಸಿಸ್ಟಮ್ ಇತ್ತು ಅಂತ ಕಾಣುತ್ತೆ. ಆ ಟೈಮಲ್ಲಿ ಇದೇ ಸಬ್ಜೆಕ್ಟ್ ತಗೋಬೇಕು ಅನ್ನೋದು ನಿಮ್ಮ ಡಿಸಿಷನ್ ಆಗಿತ್ತಾ, ಅಥವಾ ಟೀಚರ್ಸ್ ಗಳು ಇದನ್ನೇ ಓದು ಅಂತ ನಿಮ್ಗೆ ಪ್ರೇರೇಪಣೆ ನೀಡಿದ್ರಾ ಆ ಟೈಮಲ್ಲಿ? ಇಲ್ಲ, ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಆಕ್ಚುಲಿ. ನನಗೆ ಇಂಗ್ಲಿಷ್ ಬರ್ತದೆ ಅಂತ ಗೊತ್ತಾಗಿದ್ದು PUC ಅಲ್ಲಿ. ಈಗ RM ಕುಲಕರ್ಣಿ ಸರ್ ಹೇಳಿದ್ನಲ್ಲ, ಅವಾಗ ನಾ 30 ಇದ್ದವನು 57 ಬಂದೆ. ಐ ಕುಡ್ ಸ್ಕೋರ್ 57 ಇನ್ ಇಂಗ್ಲಿಷ್. ದಟ್ ವಾಸ್ ಅ ಬಿಗ್ ಚೇಂಜ್ ಅಲ್ಲಿ 90s ನಲ್ಲಿ. ಅವಾಗ ಅಲ್ಲಿ ಒಂದಿಷ್ಟು 11 ಕಾಲೇಜ್ ನಲ್ಲಿ ಒಂದಿಷ್ಟು ಇದ್ರು. ಅವಾಗ ನಾನು ಅಲ್ಲಿ ಅವರು ಟೀಚ್ ಮಾಡಕ್ ಕರೀತಿದ್ರು. ಗೋನಾಳ್ ಅಂತ ಕಾಂಚನೇಶ್ವರಿ ಸ್ಕೂಲ್ ಇತ್ತಲ್ಲಿ. ನಿನಗೆ ಇಂಗ್ಲಿಷ್ ಬರ್ತಪ್ಪ ಅಂತ. ಅವ್ರು ನಮ್ ಬ್ರದರ್ಸ್ ಫ್ರೆಂಡ್ಸ್ ಇದ್ರು, ಅವರೆಲ್ಲ ಟೀಚರ್ಸ್. ಇಂಗ್ಲಿಷ್ ಮಾಡೋ ನೀನು. ನನಗೂ ಯಾಕೋ ಹುರುಪು ಬಂತದು. ಯಾಕಂದ್ರೆ ಇಂಗ್ಲಿಷ್ ವಾಸ್ ನಾಟ್ ಅವೈಲೇಬಲ್ ಇನ್ ಗುಳದಗುಡ್ಡ. So I had to go to Bagalkot Bashveshwar College. Going to Bagalkot, there are 2 challenges. One thing, without hostel you cannot live there. ಅಥವಾ ಟ್ರಾವೆಲ್ ಮಾಡಿ ಮನೆಗೆ ಬರೋದು ಕಷ್ಟ ಆಗಿತ್ತು ಅದು. ಫಾರ್ಚುನೇಟ್ಲಿ I could get government hostel. ಅಲ್ಲಿ ಅಡ್ಮಿಷನ್ ಮಾಡಿಸುವಾಗ ನೀವು ಕಾಂಬಿನೇಷನ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಕಾಂಬಿನೇಷನ್ಸ್ ಎರಡು ಕಾಂಬಿನೇಷನ್ಸ್ ನನಗೆ ಅಟ್ರಾಕ್ಟ್ ಆಗಿದ್ದು. ಪರ್ಟಿಕ್ಯುಲರ್ಲಿ ಆಪ್ಷನಲ್ ಸಿಸ್ಟಮ್ ಬಂತು 1990 ಅಲ್ಲಿ. We were the first batch students with optional system. 3 optionals. ಇವತ್ತು ನಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ. 3 optional system 1990 ಅಲ್ಲಿ ಬಂತು. ನಮ್ಮ ಈ ಸೀನಿಯರ್ ಬ್ಯಾಚ್ ದೇವರ್ ಇನ್ ಮೇಜರ್. ಆವಾಗ ನನಗೆ ಆಪ್ಷನಲ್ಸ್, there was a chance for me to take history, music, English. History, economics, English. ನಾನ್ ನಮ್ ಫಾದರ್ ಕೇಳಿದೆ, ಯಾಕಂದ್ರೆ ನಮ್ ಫಾದರ್ ಈಸ್ ಅ ಮ್ಯೂಸಿಷಿಯನ್, ಆರ್ಟಿಸ್ಟ್ ಕಮ್ ಅದು. ಅವ್ರಿಗೆ ಪಾಪ ಒಂದ್ ಮಾತು ಕೇಳ್ಬೇಕು ಅಂತ ಹೇಳಿ, ಇಲ್ಲ ಇದು ಈ ತರ ಐತೆ ಸಬ್ಜೆಕ್ಟ್ ಅಂತ ಏನೇ ಇದ್ರು ಹೇಳ್ತಿದ್ದೆ ನಾನು. ಹಿಸ್ಟ್ರಿ, ಇಂಗ್ಲಿಷ್, ಎಕನಾಮಿಕ್ಸ್ ಇದೆ. ಹಿಸ್ಟ್ರಿ, ಮ್ಯೂಸಿಕ್, ಇಂಗ್ಲಿಷ್ ಇದೆ. ಎಕನಾಮಿಕ್ಸ್ ಬಿಟ್ರೆ ಇಂಗ್ಲಿಷ್ ತಗೋಬಹುದು, ಇದನ್ನ ಮ್ಯೂಸಿಕ್ ತಗೋಬಹುದು ಅಂತ. ಅವ್ರು ನಮ್ ಫಾದರ್ ಏನಂದ್ರು, ಅದೇನು ಮೊದಲನೇದ್ ಹೇಳಿದ್ದೆಲ್ಲ ಅದನ್ನ ಮಾಡಪ್ಪ, ನೀ ಮ್ಯೂಸಿಕ್ ಬೇಡ, ನಾವೆಲ್ಲರೂ ಮ್ಯೂಸಿಷಿಯನ್ಸ್. ಒಮ್ಮೊಮ್ಮೆ ನೀವು
ದಾರಿ ಅಂದ್ರೆ ಮ್ಯೂಸಿಕ್ ದಾರಿ ಒಳಗೆ ಹೋದ್ರೆ ಅವರಿಗೆ ಆ ತರ ಒಂದು ಇದು ಅಂದ್ರೆ ಮ್ಯೂಸಿಕ್ ದಾರಿಯಲ್ಲಿ ಹೋದ್ರೆ ಪ್ರಾಬಬ್ಲಿ ಇವರಿಗೆ ಕರಿಯರ್ ನಲ್ಲಿ ನಾಳೆ ಅಪರ್ಚುನಿಟಿ ಸಿಗ್ತಾವೋ ಇಲ್ಲೋ ಅನ್ನೋದು. ಅಂದ್ರೆ ಆ ಟೈಮ್ ನಲ್ಲಿ ಕಲಾವಿದರಿಗೆ ಇವರಿಗೆ ಬಹಳ ಆದ್ರೆ ನೀವು ಒಬ್ಬ ಯು ಮೇ ಬಿ ಕನ್ಸಿಡರ್ಡ್ ಆಸ್ ಎ ಗುಡ್ ಸಿಂಗರ್ ಅಂತ ಆ ತರ ಅವ್ರಿಗೆ ಆ ಹಳ್ಳಿಯಲ್ಲಿ ಅನಿಸುತ್ತೆ ಅವರಿಗೆ. ಬೇಡ ನೀ ಅದು ಮ್ಯೂಸಿಕ್ ಬಿಟ್ಟು ಮಾಡು, ಮ್ಯೂಸಿಕ್ ಮನೆಯಲ್ಲಿ ಇದೆಯಲ್ಲ, ಯು ಕ್ಯಾನ್ ಲರ್ನ್. ನೀವು ಮನೆ ಅಲ್ಲಿ ಹೋಗ್ಲಾರ್ದನೆ ಕಲಿಬಹುದು, ಅಥವಾ ಇಟ್ ಈಸ್ ಇನ್ ಅವರ್ ಫ್ಯಾಮಿಲಿ ಅದನ್ನೇ ಮಾಡು ಅಂದಾಗ ಇಟ್ಟು ಅಲ್ಲಿ ಇಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ಅಲ್ಲಿ ಮಣಿಯಾರ್ ಸರ್ ಅಂತವ್ರು, ಇವನ್ ಬಾಳಿಕಾಯ್ ಸರ್ ಅಂತವ್ರಾಗ್ಲಿ, ಹುಬ್ಳಿ ಅಂತ ಸರ್ ಅಂತವ್ರಾಗ್ಲಿ, ಬಹಳ ಬ್ಯೂಟಿಫುಲ್ ಇಂಗ್ಲಿಷ್. ಡಾಕ್ಟರ್ ಮಣಿಯಾರ್ ವಾಸ್ ಎಕ್ಸಲೆಂಟ್ ಟೀಚರ್ ಆಫ್ ಇಂಗ್ಲಿಷ್. ಇಲ್ಲಿ ಏನು ಕುಲಕರ್ಣಿ ಅವರು ಅದನ್ನ ಲ್ಯಾಂಗ್ವೇಜ್ ಇಂಟ್ರೆಸ್ಟ್ ಬೆಳೆಸಿದ್ರೆ, ಅವರು ಲಿಟ್ರೇಚರ್ ಬಗ್ಗೆ ನಮ್ಗೆ ದೊಡ್ಡ ಇನ್ಸ್ಪಿರೇಷನ್. ಅಂದ್ರೆ ಹೌ ವಿ ಕ್ಯಾನ್ ರೀಡ್ ಅಂತಕ್ಕಂಥದ್ದು. ಮತ್ತೆ ಬಸವೇಶ್ವರ ಆರ್ಟ್ಸ್ ಕಾಲೇಜು ಇಸ್ ನೋನ್ ಫಾರ್ ಇಟ್ಸ್ ಫೇಮಸ್ ಲೈಬ್ರರಿ, ಬಹಳ ಬ್ಯೂಟಿಫುಲ್ ಲೈಬ್ರರಿ. ಎರಡು ನಮಗೆ ಅಪರ್ಚುನಿಟೀಸ್, ಒಂದು ಗವರ್ಮೆಂಟ್ ಹಾಸ್ಟೆಲ್ ಸಿಕ್ತು, ಆ ಲೈಬ್ರರಿ ಹಿಂದೆನೆ ಅದು ಹಾಸ್ಟೆಲ್, ಒಂಥರ APMC ಯಾರ್ಡ್ ನಲ್ಲಿ ನಾವೆಲ್ಲ ಇದ್ದಿದ್ದು. ಅದರ ಜೊತೆಗೆ ಅಲ್ಲಿ ಲೈಬ್ರರಿ ನಂತರ ಕಾಲೇಜು. ಅವಾಗ ಐ ವಾಸ್ ಏಬಲ್ ಟು ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್. ಅಲ್ಲಿ ಏನು ಓದಿದ್ದಿದೆ UG ಅಲ್ಲಿ, ಅಂಡ್ ಐ ಕುಡ್ ಆಲ್ಸೋ ಚೇಂಜ್ ಮೈ ಮೀಡಿಯಂ. ಅಲ್ಲಿ ಕನ್ನಡ ಮೀಡಿಯಂ ಇದ್ದ ಹುಡುಗ ಇಂಗ್ಲಿಷ್ ನಲ್ಲಿ ಬರೆದ್ಬಿಟ್ಟೆ ಎಲ್ಲ. ಎಕನಾಮಿಕ್ಸ್ ಇಂಗ್ಲಿಷ್, ಹಿಸ್ಟ್ರಿನೂ ಇಂಗ್ಲಿಷ್. ಅದೊಂಥರ ಚಾಲೆಂಜ್ ಆಗಿತ್ತು ತಗೊಂಡಿದ್ದು. ದೇರ್ ಐ ಡೆವಲಪ್ಡ್ ದ ಪ್ಯಾಷನ್ ಫಾರ್ ಲ್ಯಾಂಗ್ವೇಜ್. ಪ್ಯಾಷನ್ ಇದು ಒಂದೊಂಥರ ಹುಚ್ಚು ಅಥವಾ ಕ್ರೇಜ್ ಅಂತ ಹೇಳಿ. ನಾನು ಅದನ್ನೇ ಮೋಸ್ಟ್ಲಿ ಆ ಡಿಫ್ರೆಂಟ್ ಕೈಂಡ್ ಆಫ್ ಏನು ಆಕ್ಸೆಂಟ್ ಫೊನೆಟಿಕ್ಸ್ ನ ಕಂಪ್ಲೀಟ್ ಫೊನೆಟಿಕ್ ಅಲ್ಲಿ ಅದನ್ನ ಬರೀ ಕ್ಲಾಸ್ ರೂಮಿಗೆ ಸೀಮಿತ ಆಗಿರ್ಲಿಲ್ಲ ಸರ್. ನಾವೇ ನೋಡಿದೀವಿ ಅದನ್ನ ಯೂಸ್ ಟು ಸ್ಪೀಕ್ ಇನ್ ದ ಸೇಮ್ ಆಕ್ಸೆಂಟ್ ಸೊ ದಟ್ ದ ಸ್ಟೂಡೆಂಟ್ಸ್ ಕ್ಯಾನ್ ಲರ್ನ್ ಈಸಿಲಿ. ಅದನ್ನ ಒಂದು ಪ್ಯಾಷನ್ ಆಗಿ ನೀವಷ್ಟೇ ಬೆಳೆಸ್ಕೊಳ್ಳಿಲ್ಲ, ಎಲ್ಲಾ ಕಡೆನೂ ಅದನ್ನ ಡೆವಲಪ್ ಮಾಡ್ತಾ ಹೋದ್ರಿ. ಅದನ್ನ ನಾವು ಅವಾಗಿಂದನೂ ಗಮನಿಸ್ಕೊಂಡು ಬಂದಿದೀವಿ. ಅಂದ್ರೆ ಎಷ್ಟ್ರ ಮಟ್ಟಿಗೆ ತಮ್ಗೆ ಆ ಭಾಷೆ ಬಗ್ಗೆ ಪ್ಯಾಷನ್ ಇತ್ತು ಅನ್ನೋದನ್ನ. ನೆಕ್ಸ್ಟ್ ನೀವು PG ಬಂದ್ರೆ, ಪೋಸ್ಟ್ ಗ್ರಾಜುಯೇಷನ್ ಸ್ಟಡೀಸ್ ಬಂದ್ರೆ, ಅಲ್ಲಿ ನಿಮ್ಗೆ ಯಾರು ಪಾಠ ಮಾಡ್ತಾರೆ, ಹೇಗ್ ನೆನೆಸ್ಕೊಳ್ತೀರಾ? ಅಲ್ಲಿ ಬಾಗಲಕೋಟೆಯಲ್ಲಿ ಆ ತರ ಒಂದು ಬಂದಾಗ ಅಲ್ಲಿ ನಮಗೆ ಒಂದ್ ಸ್ವಲ್ಪ ಗ್ರಾಮರ್ ನಾಲೆಜ್ ಬೇಕಾಗಿತ್ತು. ಅಲ್ಲಿ ಹಿರೇಮಠ್ ಸರ್ ಅಂತ ಒಬ್ರು ಇದ್ರು, ಅಶೋಕ್ ಹಿರೇಮಠ್ ಅಂತ. ಅವರು ನಮ್ಗೆ ಗ್ರಾಮರ್ ಇನಿಶಿಯೇಟ್ ಮಾಡಿದ್ರು ಅವರು. ಅದ್ರ ನಂತರ ಬಂದದ್ದು ನೀವು ಹೇಳಿದ್ರಲ್ಲ, ಯು ಆರ್ ಟಾಕಿಂಗ್ ಅಬೌಟ್ ಮೈ ಆಕ್ಸೆಂಟ್ ಅಂಡ್ PG ಲರ್ನಿಂಗ್ ಅಂತ. ಅಲ್ಲಿ ಆಕ್ಚುಲಿ ದಿಗ್ಗಜರಿದ್ದಾರೆ. ಒಂದು ನನಗೆ ಐ ಡೆವಲಪ್ಡ್ ಇಯರ್ ಫಾರ್ ಇಂಗ್ಲಿಷ್ ಫಾರ್ ಮೈ ಫಾದರ್ಸ್ ರೀಸನ್. ಯಾಕಂದ್ರೆ ಅವರು ಬರೀ ರೇಡಿಯೋ ಕೇಳ್ತಿರ್ಲಿಲ್ಲ, ಅದು BBC ರೇಡಿಯೋನು ಹಚ್ಚವರು, ವಿವಿಧ ಭಾರತಿನೂ ಇರ್ತಿತ್ತು. ಅವರು ಒಮ್ಮೆ ನನಗೆ ಓದ್ಲಿಕ್ಕೆ ಹಚ್ಚಿದ್ರು, ಆ ರೇಡಿಯೋ ತರ ಓದ್ಬೇಕು ನಾನು ಅಂತ. ಹಿ ನ್ಯೂ ವಾಟ್ ಕೈಂಡ್ ಆಫ್ ಇಂಗ್ಲಿಷ್ ಇಸ್ ಅಂತ. ಅಲ್ಲಿ ಒಂದು ಅದೇ ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, English is not just available in the classroom. English is available in cultural texts also. ಅದು ಕ್ಲಾಸ್ ರೂಮ್ ಇರ್ಬೋದು, ಔಟ್ಸೈಡ್ ದ ಕ್ಲಾಸ್ ರೂಮ್ ಇರ್ಬೋದು, ಟೆಲಿವಿಷನ್ ಇರ್ಬೋದು, ರೇಡಿಯೋ. ಆಗಿನ ಕಾಲದಲ್ಲಿ ರೇಡಿಯೋ. ಅದರ ನಂತರ ನಮಗೆ ಆಕ್ಸೆಂಟ್ ಬಗ್ಗೆ ಬಹಳ ನ್ಯಾಚುರಲ್ ಆಗಿ ಮಾತನಾಡಿದವರು ಚಂದ್ರಶೇಖರ್ ಪಾಟೀಲ್ ಸರ್, ಚಂಪಾ ಸರ್. ವೆರಿ ವೆರಿ ನ್ಯಾಚುರಲ್ ಆಕ್ಸೆಂಟ್. ಅವರು ಸ್ಟಡಿ ಮಾಡಿದ್ದು, ಹಿ ಸ್ಟಡಿಡ್ ಇನ್ ಲೀಡ್ಸ್, ಬೇರೆ ಬೇರೆ ದೇಶದಲ್ಲಿ. ಅಲ್ಲಿ ಮನ್ಸೂರ್ ಸರ್ ಇದ್ರು, ಅವರೆಲ್ಲ ಆಗ ಫಾರಿನ್ ನಲ್ಲಿ ಕೋರ್ಸ್ ಮಾಡ್ಕೊಂಡ್ ಬಂದವರು ಇದ್ರು. ಅಂಡ್ ಪರ್ಟಿಕ್ಯುಲರ್ಲಿ ಡಾಕ್ಟರ್ ಪ್ರೊಫೆಸರ್ ಚಂಪಾ ವಾಸ್ ವೆರಿ ಎಕ್ಸಲೆಂಟ್ ಇನ್ ವೆರಿ ವೆರಿ ವಾಟ್ ಐ ಶುಡ್ ಸೇ ಫ್ಲೂಯೆಂಟ್ ಅಂಡ್ ಸಿಂಪಲ್ ಅಂಡ್ ಡೈರೆಕ್ಟ್ ಇಂಗ್ಲಿಷ್. ಅವ್ರದ್ದು ಫ್ಲೂಯೆನ್ಸಿನೂ ಇತ್ತು, ಸಿಂಪಲ್ ಡೈರೆಕ್ಟ್. ಅಂದ್ರೆ ಅವರು ಮುಖ್ಯವಾಗಿ ನಾಟಕಕಾರರು ಆಗಿರೋದ್ರಿಂದ ಆ ಒಂದು ಕಮ್ಯುನಿಕೇಶನ್ ಯಾವ ತರ ಇರ್ತದೆ ಅನ್ನೋದನ್ನ, ಮಾಡ್ಯುಲೇಷನ್, ಸೀಸ್ಟೂಪ್ಸ್ ಟು ಕಾಂಕರ್ ಅನ್ನೋ ನಾಟಕ ಕಲಿಸುವಾಗಲಿ, ದ ವೇ ಹಿ ಸ್ಪೀಕ್ಸ್ ಎವ್ರಿಥಿಂಗ್. ಅಲ್ಲಿ ಫೊನೆಟಿಕ್ಸ್ ಅವರೇ ಹೇಳ್ತಾ ಇದ್ರು. ಅಲ್ಲಿ ಫೊನೆಟಿಕ್ಸ್, ಸ್ಟೈಲಿಸ್ಟಿಕ್ಸ್, ಸೋಶಿಯೋ ಲಿಂಗ್ವಿಸ್ಟಿಕ್ಸ್, ಜನರೇಟಿವ್ ಗ್ರಾಮರ್ ಇಷ್ಟೆಲ್ಲ ಕಲ್ತಿದ್ವಿ ನಾವು ಅಡ್ವಾನ್ಸ್ ಲಿಂಗ್ವಿಸ್ಟಿಕ್ಸ್ ನಲ್ಲಿ. ಅವ್ರು ಪಾರ್ವತಿ ನಾರಾಯಣ ರಾವ್ ಒಬ್ರು ಇದ್ರು. ಆದ್ರೆ ಈ ಆಕ್ಸೆಂಟ್ ಬೆಳೆಸ್ಕೊಳ್ಳುವಾಗ ನನಗೆ ಫರ್ದರ್ ಇಟ್ ವಾಸ್
you know, very much uh, what I should say, empowered by the teachers like Champa. ಅರವಿಂದ್ ತಲಿಮಠ್ ಸರ್ ಲಿಟ್ರೇಚರ್ ಹೇಳಿದ್ರೆ, ವೇಣುಗೋಪಾಲ್ ಸರ್ ಪ್ರೋಸ್ ಹೇಳ್ತಾ ಇದ್ರು. ಬೇರೆ ಬೇರೆ ಸಾಹಿತ್ಯದ ಮಾಡೆಲ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಲ್ಲಿ ಒಳ್ಳೆ ದಿಗ್ಗಜರೇ ಇದ್ರ ಆಗಿನ ಕಾಲದಲ್ಲಿ. ಗಿರೆಡ್ಡಿ ಸರ್ ಕ್ರಿಟಿಸಿಸಮ್, ಪೊಯೆಟ್ರಿ ಟೀಚಿಂಗ್ ಹೇಳಿದ್ರೆ ಅವರೆಲ್ಲ ದೇ ಆರ್ ಆಲ್ ದ ಬಿಗ್ ಇನ್ಫ್ಲೂಯೆನ್ಸಸ್ ಆನ್ ಅವರ್ ಮೈಂಡ್ಸ್. ಹಾಗಾಗಿ ನಮಗೆ ಕೊನೆಗೆ ಈ ಟೀಚಿಂಗೇ ಬೇಕು, B.Ed ಹೋಗ್ಲೇ ಇಲ್ಲ ನಾನು. ಐ ಶುಡ್ ಬಿ ಎ ಕಾಲೇಜ್ ಟೀಚರ್ ಅಂತ ಹೇಳಿ. ಅಂದ್ರೆ ಎಷ್ಟೋ ಜನ ನಮ್ ಫ್ರೆಂಡ್ಸ್ ಒಳ್ಳೆ ಜಾಬ್ ಸೇರ್ಕೊಂಡ್ರು ಜಲ್ದಿ. ಅವ್ರು B.Ed ಮಾಡಿದ್ದಕ್ಕೆ ದೇ ಬಿಕಮ್ KES ಆಫೀಸರ್ಸ್, BO, DDP ಹಿಂಗೆಲ್ಲ ಆಗಿದ್ದಾರೆ. ಬಟ್ ನಮಗೆ ಆಗ ಇಲ್ಲ, ಐ ಶುಡ್ ಟೀಚ್ ಇನ್ ಕಾಲೇಜಸ್ ಓನ್ಲಿ ಅಂತ ಹೇಳಿ. ಅದೊಂದು ಪ್ಯಾಷನ್, ಅದು ಹುಚ್ಚು. ಹಿಂಗಾಗಿ ಅವರು ಇಟ್ ವಾಸ್. And apart from that, my PhD guide, Dr. V.R. Bediger, was also a big influence. He too used to speak beautiful English, clarity. ಒಳ್ಳೆ ಇತ್ತು ಅವರಿಗೆ. ನಿಮ್ಮ ವೃತ್ತಿ ಬದುಕು ಅಂತ ನಾವು ಪ್ರವೇಶ ಮಾಡೋದಾದ್ರೆ, ನೀವು ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದ ತಕ್ಷಣನೇ ನೀವು ಕಾಲೇಜ್ಗೆ ಹೋಗಿ ನಿಮ್ಮ ವೃತ್ತಿನ ಪ್ರಾರಂಭ ಮಾಡ್ತೀರಾ, ಅಥವಾ ಮತ್ತೇನಾದ್ರೂ ಹೈಯರ್ ಎಜುಕೇಶನ್ ನೀವೇ ಮುಖ ಮಾಡ್ತೀರಾ? ಅಲ್ಲಿ ಚಾನ್ಸೇ ಇರಲಿಲ್ಲ ಹೈಯರ್ ಎಜುಕೇಶನ್ ಹೋಗ್ಲಿಕ್ಕೆ. ಕೆಲವೊಂದ್ ಜನ, ಸಮ್ ಪೀಪಲ್ ಟ್ರೈಡ್ MPhil, PhD, MPhil. ಯಾಕಂದ್ರೆ ಮೊದಲು ಅಷ್ಟೊತ್ತಿಗೆ ನಮ್ಮ ಪರಿಸ್ಥಿತಿ ಬಿಗಡಾಯಿಸಿತ್ತು. ಐ ಹ್ಯಾಡ್ ಟು ಗೋ ಟು ವರ್ಕ್. ಯಾಕಂದ್ರೆ ಹಾಸ್ಟೆಲ್ ನಮಗೆ ಫ್ಯಾಸಿಲಿಟಿ ಹೋಗ್ಬಿಡುತ್ತೆ. ಇಲ್ಲಿ ಗವರ್ಮೆಂಟ್ ಹಾಸ್ಟೆಲ್ ಇತ್ತು ಧಾರವಾಡದಲ್ಲಿ. ಇನ್ನು ಮುಂದಿನ ಕೋರ್ಸಿಗೆ ಹಾಸ್ಟೆಲ್ ಸಿಗಲ್ಲ ಅಂದ್ರೆ ನೋ ಎಜುಕೇಶನ್, ನೋ ಹಾಸ್ಟೆಲ್, ನೋ ಎಜುಕೇಶನ್ ಅನ್ನೋ ಪರಿಸ್ಥಿತಿ. ಹೀಗಾಗಿ ಐ ಹ್ಯಾಡ್ ಟು ಚೂಸ್. ಅಂಡ್ ಮೋರ್ ಓವರ್ ಐ ವಾಸ್ ರೇರಿಂಗ್ ಟು ಗೋ ಟು ದ ಕ್ಲಾಸ್ ರೂಮ್. ಒಂಥರ ಹಚ್ಚಿ ಯಾವಾಗ ಕ್ಲಾಸ್ ರೂಮ್ ನಲ್ಲಿ ಹೋಗಿದ್ದೇವೆ ಅಂತ. ಅವಾಗ ಐ ಗಾಟ್ ಎ ಚಾನ್ಸ್ ಇನ್ ಸಂಡೂರ್ SES ಡಿಗ್ರಿ ಕಾಲೇಜ್. ಅಲ್ಲಿ ನಮ್ ಗೈಡ್ ವರ್ಕ್ ಮಾಡ್ತಾ ಇದ್ರು. ಹಿ ಲೆಫ್ಟ್ ಫಾರ್ ಯೂನಿವರ್ಸಿಟಿ. ಅಲ್ಲಿ ಅವರು ಗುಲ್ಬರ್ಗ ಯೂನಿವರ್ಸಿಟಿ ಜಾಯಿನ್ ಆಗಿರೋದ್ರಿಂದ ಅಲ್ಲಿ ಒಂದು ಪೋಸ್ಟ್ ಖಾಲಿ ಇತ್ತು. ಹೀಗಾಗಿ ನಾನು ಅಲ್ಲಿ 95 ನಲ್ಲಿ ಐ ಜಾಯಿನ್ಡ್ SES ಡಿಗ್ರಿ ಕಾಲೇಜ್. ಅಲ್ಲಿ ಒಂದು ವಿಶೇಷತೆ ಏನಂತಂದ್ರೆ, ಸಂಡೂರ್ ಮೇ ಬಿ ಎ ಸ್ಮಾಲ್ ಪ್ಲೇಸ್, ಬಟ್ ಇಟ್ ಈಸ್ ಆಫ್ ಮಲ್ಟಿಕಲ್ಚರಲ್, ಮಲ್ಟಿಲಿಂಗ್ವಲ್ ಸ್ಟೂಡೆಂಟ್ಸ್ ಅಲ್ಲಿ. ಯಾಕಂದ್ರೆ ಅಲ್ಲಿ ಒಂದು NMDC ಅಂತಿತ್ತು, ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಅಲ್ಲಿ ವಿದ್ಯಾರ್ಥಿಗಳು ದೇಶದ ಎಲ್ಲಾ ಕಡೆಯಿಂದ ಬಂದಂತ ವಿದ್ಯಾರ್ಥಿಗಳಿದ್ರು ಅಲ್ಲಿ. ಹೀಗಾಗಿ ಮೈ ಫಸ್ಟ್ ಎಕ್ಸ್ಪೋಜರ್ ವಾಸ್ ಟು ದ ಸ್ಟೂಡೆಂಟ್ಸ್ ವಿತ್ ವೇರಿಡ್ ಬ್ಯಾಕ್ ಗ್ರೌಂಡ್. ಐ ರಿಯಲಿ ಎಂಜಾಯ್ ಟೀಚಿಂಗ್ ಬಿಕಾಸ್ ಅಟ್ ದಟ್ ಟೈಮ್ ನೀವ್ ಹೇಳ್ತಿದ್ರಲ್ಲ ನಂದು ಆಕ್ಸೆಂಟ್, I used all the, different kind of styles. ಆ ತರ ಅದೊಂದು ಹುಚ್ಚದು. 23 ವರ್ಷ ಆಗ ಅಂದ್ರೆ ನಮ್ಮ ಸರ್ಗಳು ಹೇಳ್ತಾ ಇದ್ರು ಆಗ, ಇಲ್ಲ ನಾ ಎಲ್ಲ ಫಸ್ಟ್ ಕ್ಲಾಸಿಗೆ ನಾ ಬುಕ್ ಓದ್ಕೊಂಡು ಹೋಗಿ ನೋಟ್ಸ್ ಓದ್ತಾ ಇದ್ದೇವೆ ಒಮ್ಮೊಮ್ಮೆ ಅಂತ ಹೇಳಿ. ನಾವಿಲ್ಲೆಲ್ಲ ಸೆಮಿನಾರು, ನಾಟಕ ಅದು ಇದು ಮಾಡಿ ಸ್ವಲ್ಪ ಅಂದ್ರೆ ಭಾಗವಹಿಸುದು ಕ್ಲಾಸ್ ನಲ್ಲಿ. ಇವತ್ತು ಮಕ್ಕಳು ಎಲ್ಲದರಲ್ಲೂ ಭಾಗವಹಿಸಿದ್ರೆ ದೇ ಆರ್ ಎಂಪ್ಲಾಯ್ಮೆಂಟ್ ರೆಡಿ ಅನ್ನೋದಕ್ಕೆ ಒಂದು ಇದು. ಅಂದ್ರೆ ಯಾವ್ದು ನಾಚಿಕೆ, ಯಾವ್ದು ಇದು ಪಟ್ಕೊಳ್ಳಾರ್ದೆ ಐ ಯೂಸ್ ಟು ಸ್ಪೀಕ್ ಇನ್ ಇಂಗ್ಲಿಷ್ ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್ ಕರೆಕ್ಟ್ ಅದ್ರ ಬಗ್ಗೆ ವಿಚಾರಣೆ ಮಾಡ್ತಿರ್ಲಿಲ್ಲ. ಅವರು ಅಸೈ ಮಾಡ್ತಾರೋ ಅಷ್ಟು ಸ್ಪೀಕ್ ಲೈಕ್ ದಟ್. ಅದು ದಟ್ ಹೆಲ್ಪ್ಡ್ ಮಿ ಅ ಲಾಟ್. ಎಷ್ಟೋ ಜನರು ಹೇಳ್ತಿದ್ರು, ಇಲ್ಲ ನನಗೆ ಶಿವರಿಂಗ್ ಆಗ್ತಿತ್ತು, ಅದು ಇದು. ನನಗೇನ್ ಅನಿಸ್ತಿರ್ಲಿಲ್ಲ. ಮೋಸ್ಟ್ಲಿ ನಿಮ್ಮ ನೋಡಿದವ್ರಿಗೆ ಯಾರಿಗೂ ಅನ್ಸಲ್ಲ ಅನ್ಸುತ್ತೆ ಸರ್, ಇಂಗ್ಲಿಷ್ ಆರಾಮಾಗಿ ಎಲ್ಲಾರು ಮಾತಾಡ್ಬೋದಲ್ಲ. ಭಯ ಅನ್ನೋದು ಮೋಸ್ಟ್ಲಿ ಕೆಲವ್ರು ನೋಡಿದ್ರೆ ಹೊರಟೋಗುತ್ತೆ, ಕೆಲವ್ರು ನೋಡಿದ್ರೆ ಬಿಲ್ಟ್ ಆಗುತ್ತೆ ಅಂತ ಅಲ್ಲಿ ಒಂದು ಒಳ್ಳೆ ಇದು ಸಿಕ್ತು ನನಗೆ. ಬಟ್ ಐ ವಾಸ್ ನಾಟ್ ಏಬಲ್ ಟು ಸ್ಟೇ ದೇರ್ ಫಾರ್ ಲಾಂಗ್ ಟೈಮ್. ಅದು ದೂರ ಇರೋದ್ರಿಂದ ಸ್ವಲ್ಪ, ಮತ್ತೆ ನನ್ನ ಕಾಲೇಜಿನೊಳಗೆ ನನಗೆ ಅಪರ್ಚುನಿಟಿ ಕೊಟ್ಟಿರೋದ್ರಿಂದ, ನಾನು ಅದರದ್ದು ಅಲ್ಮನೇಟರ್ ಆಗಿರೋದ್ರಿಂದ ಕಾಲೇಜ್ ನಲ್ಲೇ ನನಗೆ ನಮ್ಮ ಮನೆಯಾರ ಸರ್ ಬಾ ಇಲ್ಲೇ ಕೊಡ್ತೀನಿ, ಅವರು ಪ್ರಿನ್ಸಿಪಾಲ್ ಇದ್ರು ಅಲ್ಲಿ. ಸೊ ನನ್ನ ಗುರುಗಳು ಪ್ರಿನ್ಸಿಪಾಲ್ ಇದ್ರು. ಇಲ್ಲ ಇಲ್ಲೇ ಬಾ ಅಂತಂದ್ರು. ಅಲ್ಲೇ ಎಷ್ಟೇ ಸಂಬಳ ಇದ್ರು ಅಲ್ಲಿಗೆ ಹೋದೆ ನಾನು, ಬಾಗಲಕೋಟೆ. ದಟ್ ವಾಸ್ ಮೈ ಡ್ರೀಮ್ ಟು ಸರ್ವ್ ಇನ್ ಮೈ ಓನ್ ಕಾಲೇಜ್. ನಾ ಕಲ್ತ್ ಕಾಲೇಜ್ನೊಳಗೆ ಕಲಿಸ್ಬೇಕು ಅನ್ನೋದು. ಹೀಗಾಗಿ ಅಲ್ಲಿ ವಿದ್ಯಾರ್ಥಿಗಳು ಬಹಳ ವಂಡರ್ಫುಲ್. ಒಂದು ಐ ಹ್ಯಾಡ್ ಎನ್ ಅಪರ್ಚುನಿಟಿ ಟು ವರ್ಕ್ ವಿತ್ ಮೈ ಓನ್ ಟೀಚರ್ಸ್. ಅವ್ರ ಜೊತೆ ಕೂತ್ಕೊಂಡು ಐ ಯೂಸ್ ಟು ಶೇರ್ ಅ ಲಾಟ್ ಆಫ್ ಥಿಂಗ್ಸ್ ಅಂಡ್ ಗೆಟ್ ಬೆನಿಫಿಟ್ಸ್ ಫ್ರಮ್ ಮೈ ಓನ್ ಟೀಚರ್ಸ್. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಬಹಳ ಪರ್ಸೆಪ್ಟಿವ್ ಅಲ್ಲಿ.
ಹೀಗಾಗಿ ನನಗೆ ಅದೊಂದು PUC ಕಲಿಸ್ತಿದ್ದೆ, ಡಿಗ್ರಿನೂ ಕಲಿಸ್ತಿದ್ದೆ, ಮುಂದೆ PGನೂ ಕೆಲಸ ಇದು ಬಂತು, ಅಪಾರ್ಚುನಿಟಿ ಬಂತು. ಲ್ಯಾಂಗ್ವೇಜ್ ಲ್ಯಾಬ್ ಮಾಡಿದೀವಿ ಅಲ್ಲಿ. ಲ್ಯಾಂಗ್ವೇಜ್ ಲ್ಯಾಬ್ ಅದ್ರ ಬಗ್ಗೆ ನಾನು ಅದನ್ನೇ ಸ್ಪೆಸಿಫಿಕಲಿ ಕೇಳ್ಬೇಕಿತ್ತು ಸರ್ ನನಗೆ. ಅಷ್ಟು ಒಂದು ಇನ್ಫ್ಯಾಕ್ಟ್ ಬೇರೆ ಇನ್ಸ್ಟಿಟ್ಯೂಟ್ ಗಳು ಕಂಪೇರ್ ಮಾಡಿದ್ರೆ ಬಸವೇಶ್ವರ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವ್ ಹೇಳ್ದಂಗೆ ಸ್ಯಾಲ್ರಿ ಆ ಟೈಮ್ ಅಲ್ಲಿ ಕಮ್ಮಿನೇ ಕೊಡ್ತಾ ಇದ್ರು. ಬಟ್ ನಾನು ಕೂಡ ಐ ಗಾಟ್ ಅನ್ ಅಪಾರ್ಚುನಿಟಿ. ಐ ಬಿಗ್ಯಾನ್ ಮೈ ಫಸ್ಟ್ ಸರ್ವಿಸ್ ಅಂತ ಸ್ಟಾರ್ಟ್ ಮಾಡಿದ್ದೆ ಬಾಗಲಕೋಟೆ ಇನ್ಸ್ಟಿಟ್ಯೂಟ್ ಅಲ್ಲಿ. ನನ್ಗೆ ಇವತ್ತಿಗೂ ಅನಿಸ್ತಾ ಇರುತ್ತೆ, ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾರು ಕೆಲಸ ಮಾಡಿ ಬಂದಿದ್ದಾರೆ ಅವ್ರಿಗೊಂದು ಪ್ರೊಫೆಷನಲ್ ಎಥಿಕ್ಸ್ ಗಳು ಬೆಳೆದಾವೆ. ಅಂದ್ರೆ ಟೀಚರ್ಸ್ ಟ್ರೈನಿಂಗ್ ಸೆಂಟರ್ ಅಂತಾನೆ ನಾನು ಅದನ್ನ ಕರಿತೀನಿ ಆಕ್ಚುಲ್ ಆಗಿ. ಅಲ್ಲಿ ನೀವು ನಿಮ್ಗನ್ನ ನಂಬಿ ಒಂದು ಲ್ಯಾಂಗ್ವೇಜ್ ಲ್ಯಾಬ್ ಡೆವಲಪ್ ಮಾಡೋದಕ್ಕೆ ಅಪಾರ್ಚುನಿಟಿ ಬರುತ್ತೆ ನಿಮಗೆ. ಅದನ್ನ ಅದ್ಭುತವಾಗಿ ಡೆವಲಪ್ ಮಾಡ್ತೀರಾ ಆ ಟೈಮಲ್ಲೇನೆ. ಅದು ಹೇಗ್ ಸ್ಟಾರ್ಟ್ ಆಯ್ತು ಅಲ್ಲಿ? ಇಲ್ಲ, ಅಲ್ಲಿ ಆಕ್ಚುಲಿ ಬಹಳ ಕೋಆಪರೇಟಿವ್. ಅಲ್ಲಿ ಚೇರ್ಮನ್ ಆಗ್ಲಿ, ಅಲ್ಲಿ ಟೀಚರ್ಸ್ ಅರ್ಧ ನಮ್ ಗುರುಗಳೇ ಇದ್ರು. ಚೇರ್ಮನ್ ಟ್ರಸ್ಟೆಡ್ ಅಸ್, ಅವರು ಆತರ ಇದನ್ ಮಾಡ್ತಿದ್ರು. ಒಳ್ಳೇದ್ ಏನಾಗ್ತದೆ ಮಾಡಿ ಅಂತ ಹೇಳಿ. ಅವಾಗ ಅಲ್ಲಿ ಲ್ಯಾಂಗ್ವೇಜ್ ಲ್ಯಾಬ್ ಕಾನ್ಸೆಪ್ಟ್ ಬಂತು. ಅಲ್ಲಿ ವಿ ವೆಂಟ್ ಟು ದಾಂಡೇಲಿ, RJ ಹೆಗ್ಡೆ ಸರ್ ಅವರೆಲ್ಲ ಅವಾಗ ಮಾಡಿದ್ರಲ್ಲ, ದಾಂಡೇಲಿ, ಇಲ್ಕಲ್, ಅಲ್ಲೆಲ್ಲ ಹೋಗಿ ವಿ ಜಸ್ಟ್ ಅಬ್ಸರ್ವ್ ಹೌ ದ ಲ್ಯಾಂಗ್ವೇಜ್ ಲ್ಯಾಬ್ ವರ್ಕ್ಸ್ ಅಂತ. ಅದರ ನಂತರ ಹೋಗಿ ನಾವು ಪುಣಾದಿಂದ ತರಿಸಿದ್ವಿ ಅದನ್ನ ASEAN ಲ್ಯಾಂಗ್ವೇಜ್ ಲ್ಯಾಬ್ ಅಂತ ಹೇಳಿ. ಅದು ಇಟ್ಸ್ ಸಚ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಒಂದು ಆಕ್ಸೆಂಟ್ ಅದು ಇದು ಅದಕ್ಕೆ ಕ್ಯಾಸೆಟ್ಸ್ ತರೋದು, ಈ ಮಕ್ಕಳಿಗೆ ಎಲ್ಲರಿಗೂ ಒಂದೊಂದು ಕ್ಯಾಸೆಟ್ ಕೊಟ್ಟು 25 ರೂಪಾಯಿದು ಕ್ಯಾಸೆಟ್ ತಗೊಂಡು ಅವ್ರು ರೆಕಾರ್ಡಿಂಗ್ ಮಾಡ್ಕೊಳ್ಳೋದು, ಒಂದು 50 ವರ್ಡ್ಸ್ ಹೇಳ್ಸೋದು, ಹೌ ಇಟ್ ವರ್ಕ್ಸ್ ಅಂತ ಹೇಳಿ ಕಂಟ್ರೋಲ್ ರೂಮ್ ನಲ್ಲಿ ತೋರಿಸೋದು. ಅದು ಆ ಲ್ಯಾಂಗ್ವೇಜ್ ಲ್ಯಾಬ್ ಜೊತೆಗೆ ಆಗಿನ ಕಾಲದ, ಈಗ ಏನಾಗಿದೆ, ಈವನ್ ಮೊಬೈಲ್ ಕ್ಯಾನ್ ಬಿ ಎ ಲ್ಯಾಂಗ್ವೇಜ್ ಲ್ಯಾಬ್. ಮೊಬೈಲ್ ಅನ್ನ ಕನ್ವರ್ಟ್ ಮಾಡ್ಕೊಂಡು ಲ್ಯಾಂಗ್ವೇಜ್ ಲ್ಯಾಬ್ ಮಾಡಬಹುದು. ಮೊಬೈಲ್ ಸಿಂಗಲ್ ಪಾಯಿಂಟ್ ಇದು ಆಗ್ಬಿಟ್ಟಿದೆ ಸೊಲ್ಯೂಷನ್. ಅವಾಗ ಅವು ಹಾರ್ಡ್ವೇರ್ಸ್ ಇದ್ವು ಎಲ್ಲ. ಅಂದ್ರೆ ನೀವು ನೋಡಿದ್ರಲ್ಲ ಮಕ್ಳು ಎಷ್ಟು ಇಂಟ್ರೆಸ್ಟ್ ತೋರಿಸ್ತಿದ್ರು ಅದಕ್ಕೆ ಅಂತ ಹೇಳಿ. ಅದೊಂದು ಸರ್ಟಿಫಿಕೇಟ್ ಕೋರ್ಸು, ಡಿಪ್ಲೊಮಾ ಕೋರ್ಸ್, ಮತ್ತೆ ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸ್ ಅಂತ ಆಗಿನ ಕಾಲದಲ್ಲಿ. ಸರ್ಟಿಫಿಕೇಟ್ ಇನ್ ಫಂಕ್ಷನಲ್ ಇಂಗ್ಲಿಷ್, ಡಿಪ್ಲೊಮಾ ಇನ್ ಫಂಕ್ಷನಲ್ ಇಂಗ್ಲಿಷ್, ಅಡ್ವಾನ್ಸ್ ಡಿಪ್ಲೊಮಾ ಇನ್ ಫಂಕ್ಷನಲ್ ಇಂಗ್ಲಿಷ್, ಈ ತರ ಮಕ್ಕಳು ಬಹಳ ವರ್ಕ್ ಮಾಡ್ತಿದ್ರು. ನಮಗೂ ಅದು ಇಂಟ್ರೆಸ್ಟ್ ಅನಿಸ್ತಿತ್ತು ಅದು. ಅದ್ರ ಜೊತೆಗೆ ನಾವು ಆಪ್ಷನಲ್ ಹುಡುಗರಿಗೆ ಲಿಟ್ರೇಚರ್ ರೀಡಿಂಗು, ಲಿಸನಿಂಗು ಇವನ್ನೆಲ್ಲ ಇದನ್ ಮಾಡ್ತಿದ್ವಿ. But generally speaking, language lab was the very model lab in Bashveshwar Arts College at that time. ಮತ್ತೆ ಆ ಕಾಲೇಜ್ ನಲ್ಲಿ ಕಲಿಯುವುದಂದ್ರೆ ಒಂದು ಪುಣ್ಯ. ಆ ಬಿಲ್ಡಿಂಗು, ಇದು ಸಂಭವ ಅಲ್ಲಿ ಕೆಲಸ ಮಾಡೋದೆ ನೀವು ಹೇಳಿದ ಹಾಗೆ ನಾವು ಬಿಗ್ಗೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ವರ್ಕಿಂಗ್ ಆಸ್ ಎ ಟೀಚರ್. ಯಾಕಂದ್ರೆ ಒಬ್ಬ ಶಿಕ್ಷಕನಿಗೆ ಸಂಬಳ ಮುಖ್ಯ ಆಗೋದಿಲ್ಲ, ಶಿಕ್ಷಕನಿಗೆ ತೃಪ್ತಿ ಮುಖ್ಯ ಆಗ್ತದೆ. ಮುಖ್ಯವಾಗಿ ತೃಪ್ತಿ, ವೆದರ್ ಐ ಆಮ್ ಏಬಲ್ ಟು ರೀಚ್ ಮೈ ಸ್ಟೂಡೆಂಟ್ಸ್, ಏನೋ ಆ ತೃಪ್ತಿನೇ ದ ಬಿಗ್ಗೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅದು. ಸೊ ವಿ ಕುಡ್ ಎಂಜಾಯ್ ದಟ್. ಇವತ್ತಿಗೂ ಅಲ್ಲಿ ಮಕ್ಕಳೆಲ್ಲ ಬೇರೆ ಬೇರೆ ಒಳ್ಳೊಳ್ಳೆ ಹುದ್ದೆ ಹೇಳಿದ್ದಾರೆ. ಇವತ್ತಿಗೂ ನಮ್ಮಲ್ಲಿ ನಮ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಅನಿಸ್ತದೆ. ಅಂದ್ರೆ ಪರ್ಸೆಂಟೇಜ್ ಆಫ್ ಎಂಪ್ಲಾಯ್ಮೆಂಟ್ ವಾಸ್ ವೆರಿ ಹೈ. ಅಂದ್ರೆ ನೀವು 20 ಸ್ಟೂಡೆಂಟ್ಸ್ ಇದ್ರೆ 18 ಸ್ಟೂಡೆಂಟ್ಸ್ ಎಂಪ್ಲಾಯ್ಮೆಂಟ್ ನಲ್ಲಿ ಇರೋದನ್ನ ನೋಡಿದೀವಿ. ಅದನ್ನ ನಾವು ಇಲ್ಲಿ ಟ್ರೈ ಮಾಡ್ತಾ ಇದೀವಿ. ಆ ತರ ಮಕ್ಕಳು ಬರ್ಬೇಕು ಅಂತ ಹೇಳಿ ಬೇರೆ ಬೇರೆ. ಈಗ ಅದಾದ್ಮೇಲೆ ನೀವು ಗವರ್ಮೆಂಟ್ ಕಾಲೇಜ್, ಗವರ್ಮೆಂಟ್ ಡಿಗ್ರಿ? ಇಲ್ಲ, ನಾನು ಮಂಡ್ಯ, ಮೈಸೂರಿಗೆ ಹೋದೆ ಒಂದು ವರ್ಷ. ದೇರ್ ವಾಸ್ ಅನ್ ಅಪರ್ಚುನಿಟಿ. ಸೊ ಮೈಸೂರು ಯೂನಿವರ್ಸಿಟಿ ಒಂದು PG ಸೆಂಟರ್ ನಲ್ಲಿ ವರ್ಕ್ ಮಾಡಿದೆ ಒಂದು ವರ್ಷ. ದಟ್ ವಾಸ್ ವೇ ಬ್ಯಾಕ್ ಬಿಟ್ವೀನ್ 2005 and 6. ಅಲ್ಲಿ ಹೋಗ್ಬೇಕಾಯ್ತು. ಅಲ್ಲಿ ವರ್ಕ್ ಮಾಡಿದೆ ಒಂದು 6-7 ತಿಂಗಳ. ಸೊ ಅದು ಕೂಡ ಒಂದು ಎಕ್ಸ್ಪೀರಿಯನ್ಸ್. ಅದಕ್ಕೆ ನನಗೆ ಅನ್ಸುತ್ತೆ ನಾರ್ತ್ ಸೌತ್ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಸ್ಪೆಷಲ್ ಲೆಕ್ಚರ್ಸ್ ತಗೋತಿದ್ದೆ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ. ಅದೇ ಟೈಮ್ ನಲ್ಲಿ ನಾವು ಬಾಗಲಕೋಟೆಯಿಂದ ಗುಲ್ಬರ್ಗಾವರೆಗೆ ಹೋಗಿ, ಮೈಸೂರಿಂದ ಗುಲ್ಬರ್ಗಾವರೆಗೆ ಹೋಗಿ ಪಾಠ ಮಾಡ್ತಿದ್ವಿ. ಬೆಳಗಾವಿ ಯೂನಿವರ್ಸಿಟಿಯಲ್ಲಿ ಸ್ಪೆಷಲ್ ವಿಸಿಟಿಂಗ್ ಫ್ಯಾಕಲ್ಟಿ ಆಗಿದೆ. RPD ಕಾಲೇಜ್ ನಲ್ಲಿ ವಿಸಿಟಿಂಗ್. ಈ ತರ ಅದು ಅಂದ್ರೆ ಇವನ್ ನಾವಲ್ಲಿ ಬಾಗಲಕೋಟೆಯಲ್ಲಿ ಒಂದು ಗುರುಕುಲ ಅಂತ ಶುರು ಮಾಡಿದ್ವಿ ನಮ್ಮ ಸಹೋದರಿ ಶುರು ಮೇಡಮ್ ಜೊತೆಗೆ. ಅಲ್ಲಿ UKG ಮಕ್ಕಳ ಜೊತೆನು ಸಮರ್ ಕ್ಯಾಂಪ್, LKG, ಅದಕ್ಕೆ ನಾವು KG to PG ಅಂತ ಹೇಳ್ತಿದ್ದೆ. ಅಂದ್ರೆ ಫಾರ್ ಎ ಟೀಚರ್
It's not who is not the student. You can teach anybody if you have certain concern for students ಅಂತ. ಸೊ ಅದಕ್ಕೆ ನನಗೆ ಅನಿಸುತ್ತೆ ವಿ ಕ್ಯಾನ್ ಟೀಚ್ ಫ್ರಮ್ KG to PG ಅಂತ ಹೇಳಿ. ಅದಾದ್ಮೇಲೆ ನೀವು ಗವರ್ಮೆಂಟ್ ಸರ್ವಿಸ್ ಜಾಯಿನ್ ಆಗ್ತೀರಿ ಮೋಸ್ಟ್ಲಿ 2006-7 ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಬಸವೇಶ್ವರ ಅಂತ ಇನ್ಸ್ಟಿಟ್ಯೂಟ್ ಅಲ್ಲಿ ವರ್ಕ್ ಮಾಡಿ ಅಷ್ಟು ದೊಡ್ಡ ಮಟ್ಟದ ಇನ್ಸ್ಟಿಟ್ಯೂಟ್, ಮತ್ತೆ ಅಲ್ಲಿ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಒಂದು ಸ್ಟ್ಯಾಂಡರ್ಡ್ ನಲ್ಲಿ ನಮ್ಗೆ ಸಿಗ್ತಾರೆ. ಲ್ಯಾಂಗ್ವೇಜ್ ಲ್ಯಾಬ್ ಅಂತ ದೊಡ್ಡ ಎಕ್ಸ್ಪೋಜರ್ಸ್ ನ ತಗೊಂಡ್ ಮಾಡಿ ಮಂಡೇ ಹೋಗ್ತೀರಾ, PG ಲೆವೆಲ್ ಸ್ಟೂಡೆಂಟ್ಸ್ ಪಾಠ ಮಾಡ್ತೀರಾ, ಅಲ್ಲ ಸಡನ್ ಗವರ್ಮೆಂಟ್ ಕಾಲೇಜಿಗೆ ಶಿಫ್ಟ್ ಆಗ್ತೀರಿ. ಅಲ್ಲಿ ಏನು ಡಿಫ್ರೆನ್ಸ್ ನೀವು ಕಾಣ್ಕೊಳ್ತೀರಿ ಸರ್? ದ ಸ್ಟೂಡೆಂಟ್ಸ್ ಲೆವೆಲ್ ಆಫ್ ಸ್ಟೂಡೆಂಟ್ಸ್ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸಗಳು, ಅದನ್ನ ನೀವು ಯಾಕಂದ್ರೆ ಆಲ್ ಸ್ಟ್ಯಾಂಡರ್ಡ್ ಗೆ ಪಾಠ ಮಾಡಿದವ್ರಿಗೆ ಸಡನ್ ಆಗಿ ಯು ಹ್ಯಾವ್ ಟು ಗೋ ಡೌನ್ ಲಿಟಲ್, ಅದನ್ನ ಹೆಂಗ್ ನೀವು ಇದು ಮಾಡ್ಕೊಳ್ತೀರಿ? ನನಗೆ ಅಷ್ಟು ಫರಕ್ ಅನ್ಸ್ಲಿಲ್ಲ. ಅಂದ್ರೆ ಅಲ್ಲಾದ್ರೂ ಮಕ್ಕಳು ಹಳ್ಳಿಯಿಂದಾನೆ ಬರ್ತಿದ್ರು. ಬಸವೇಶ್ವರನಲ್ಲಿ ಬರ್ತಕ್ಕಂಥ ಮಕ್ಕಳು ಕೂಡ ಹಳ್ಳಿಯಿಂದಾನೆ, ಲೋಕಲ್ ಸ್ಟೂಡೆಂಟ್ಸ್ ಅಂದ್ರೆ ಬಹಳ ರೇರ್, ಅಂದ್ರೇನು 10-15 ಜನ ಇರ್ತಿದ್ರು. ಬಟ್ ಆಸ್ಪಿರೇಷನ್ಸ್ ಚೇಂಜ್ ಇರ್ತಾವೆ. ಅಂದ್ರೆ ಈಗ ಕೆಲವರು ಬರೀ ನೀವು ಫಸ್ಟ್ ಜನರೇಷನ್ ಲರ್ನರ್ಸ್ ಅಂದ್ರಲ್ಲ, ಈ ಫಸ್ಟ್ ಜನರೇಷನ್ ಲರ್ನರ್ಸ್ ಜಾಸ್ತಿ ಗವರ್ಮೆಂಟ್ ಕಾಲೇಜ್ ನಲ್ಲಿ. ಅಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಹಿಂಗಿರಬಹುದು. ಅವ್ರಿಗೊಮ್ಮೆ ಇಂಗ್ಲಿಷ್ ಮೀಡಿಯಂ ಇಂದ ಬಂದಿರ್ತಾರೆ, ಅಥವಾ ಬೆಟರ್ ಸ್ಕೂಲ್ ನಿಂದ ಬಂದಿರಬಹುದು. ಅವ್ರಿಗೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಬಂದವ್ರು ಇರ್ತಾರೆ. ಆದ್ರೆ ವೆನ್ ಐ ವಾಸ್ ಇನ್ ಬಿಜಾಪುರ್, ಅವಾಗಾದ್ರೂ ಒಂದು 500 ಸ್ಟ್ರೆಂತ್ ಇತ್ತು ಆ ಕಾಲೇಜ್ ನಲ್ಲಿ. ಬಟ್ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಯಾವ್ದು ಇದಿಲ್ಲ, ಇಂಟ್ರೆಸ್ಟ್ ಮಾತ್ರ ಜಾಸ್ತಿ. ಎಂಥೂಸಿಯಾಸಮ್, ಇಂಟ್ರೆಸ್ಟ್, ಈ ಪೊಟೆನ್ಶಿಯಾಲಿಟಿ ಐ ಕುಡ್ ಫೈಂಡ್ ಮೋರ್ ಇನ್ ಗವರ್ಮೆಂಟ್ ಕಾಲೇಜ್. ಅವ್ರಿಗೆ ಅದು ಪ್ರಾಬಬ್ಲಿ ನನಗೆ ಒಂದು ದೊಡ್ಡ ಯೋಗದಾನ ಏನು ಅಂದ್ರೆ, ಗವರ್ಮೆಂಟ್ ಹಾಸ್ಟೆಲ್, ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಕಲ್ತು ಗವರ್ಮೆಂಟ್ ಜಾಬ್, ಗವರ್ಮೆಂಟ್ ಮಕ್ಕಳಿಗೆ ಕಲಿಸೋದೇನೆ ಒಂದು ದೊಡ್ಡ ಪುಣ್ಯ ಅಂತ ನಮಗೆ. ಸೊ ಐ ಫೆಲ್ಟ್ ಮೈ ಸೆಲ್ಫ್ ಬ್ಲೆಸ್ಡ್. ಆಗ ಅಲ್ಲಿ ಮಕ್ಕಳನ್ನ ತಿದ್ದಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀವಿ ವಿನಃ, ಬಟ್ ಇಟ್ ವಾಸ್ ನಾಟ್ ಇಂಪಾಸಿಬಲ್. ಅವರಿಗೆ ಸ್ವಲ್ಪ ಬೇಸಿಕ್ಸ್ ಅನ್ನ ಶುರು ಮಾಡಿದ್ವಿ. ಈ ಆಕ್ಸೆಂಟ್ ನಾ ಹೇಳಿದ್ನಲ್ಲ, ಸಂಡೂರಲ್ಲಿ ಯೂಸ್ ಮಾಡಿರುವ ಆಕ್ಸೆಂಟ್ ಅಲ್ಲಿ PG ಕ್ಲಾಸ್ ನಲ್ಲಿ ಮಾಡಿರುವ, ನೀವು ಯು ಕೆನಾಟ್ ಸ್ಪೀಕ್ ಓವರ್ ದ ಹೆಡ್, ಅಥವಾ ಮಕ್ಕಳನ್ನ ದಾಟಿ ಅವರಿಗೆ ಕಮ್ಯುನಿಕೇಶನ್ ಹೇಳೋದೇನೆ ಅದನ್ನ. ಒಂದು ಯಾವುದೇ ಒಂದು ಮಾತನ್ನ ಸ್ಪಷ್ಟವಾಗಿ, ನೇರವಾಗಿ ಮತ್ತು ನಿಖರವಾಗಿ, ಸರಳವಾಗಿ ಹೇಳಿದ್ರೆ ಅದು ಮುಟ್ತದೆ ಅನ್ನೋದು. ಸೊ ನಮ್ಮ ಆಡಿಯನ್ಸ್ ಹೆಂಗಿರ್ತಾರೆ, ಅಥವಾ ನಮ್ಮ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ, ಅವ್ರದ್ದು ನೀಡ್ಸ್ ಏನು, ಆಸ್ಪಿರೇಷನ್ಸ್ ಏನು, ಎಕ್ಸ್ಪೆಕ್ಟೇಷನ್ಸ್ ಏನು ನಮ್ಮ ಕಡೆಯಿಂದ, ವಾಟ್ ಕೈಂಡ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಡು ದೇ ಕ್ಯಾರಿ ಫ್ರಮ್ ಅನ್ ಇಂಗ್ಲಿಷ್ ಟೀಚರ್, ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದನ್ನೇ ನಾವು ಕಮ್ಯುನಿಕೇಶನ್ ಅಲ್ಲಿ ಹೇಳ್ತೀವಿ, ಹೂಮ್ ಯು ಆರ್ ಸ್ಪೀಕಿಂಗ್, ವಾಟ್ ಯು ಆರ್ ಸ್ಪೀಕಿಂಗ್, ವೆನ್ ಯು ಆರ್ ಸ್ಪೀಕಿಂಗ್ ಅನ್ನೋದು. ಯಾರಿಗ್ ಮಾತಾಡ್ತೀವಿ ಅನ್ನೋ ಒಂದು ಸೂಕ್ಷ್ಮತೆ ನಮಗೆ ಇರ್ಬೇಕು. ಯಾವ ಕಂಟೆಂಟ್ ಅನ್ನ ಡೆಲಿವರ್ ಮಾಡ್ಬೇಕು, ಯಾವ ಟೈಮ್ ನೊಳಗೆ ನಾವು ಮಾತಾಡಕತ್ತೀವಿ. ಕಾಲಘಟ್ಟಗಳು ಅಷ್ಟೇ ಅಲ್ಲ, ಅವತ್ತಿನ ಪೀರಿಯಡ್ ಹಿಡ್ಕೊಂಡು ಹೇಳ್ತೀನಿ ನಾನು. ಅದನ್ನ ಐ ಕುಡ್ ಸೆನ್ಸ್. ಯಾಕಂದ್ರೆ ಟೀಚಿಂಗ್ ಇನ್ ಬಿಜಾಪುರ್ ಇಸ್ ಡಿಫರೆಂಟ್ ಫ್ರಮ್ ಟೀಚಿಂಗ್ ಇನ್ ಧಾರವಾಡ. ಅಗೇನ್ ಟೀಚಿಂಗ್ ಇನ್ ಮೈಸೂರ್ ಇಟ್ ಇಸ್ ಅಗೇನ್ ಡಿಫರೆಂಟ್. ನೀವು ಅದೇ ಗವರ್ಮೆಂಟ್ ಕಾಲೇಜ್ ಬೆಂಗಳೂರಲ್ಲಿ ಕಲಿಸಿದ್ರೆ ಬೇರೆ ಇರ್ತದೆ. ಇನ್ಫಾರ್ಮ್ಡ್ ಆಡಿಯನ್ಸ್ ಇರ್ತಾರೆ, ಟೆಕ್ನಿಕಲಿ ಸೊಫಿಸ್ಟಿಕೇಟೆಡ್ ಆಡಿಯನ್ಸ್ ಇರ್ತಾರೆ. ಆ ತರ ನಾನು ಐ ಕುಡ್ ಚೇಂಜ್ ಮೈ ಸೆಲ್ಫ್ ಅಕಾರ್ಡಿಂಗ್ ಟು ದ ನೀಡ್ಸ್. ಅವರಿಗೆ ಕನ್ನಡದಲ್ಲಿ ಹೇಳುವ ಪರಿಸ್ಥಿತಿ ಬಂದಾಗ, ಯಾಕಂದ್ರೆ ಜ್ಞಾನದ ಪ್ರಶ್ನೆ ಬಂದಾಗ ನೀವು ಯಾವ ಭಾಷೆಯಲ್ಲಿ ತಿಳಿತದೆ ಅದನ್ನ ಕೊಡ್ಲೇಬೇಕು. ವೆನ್ ಇಟ್ ಕಮ್ಸ್ ಟು ನಾಲೆಜ್, ಯು ಡೆಲಿವರ್ ಇಟ್ ಐದರ್ ಇನ್ ನಾನ್ ವರ್ಬಲ್ ಕಮ್ಯುನಿಕೇಶನ್, ವರ್ಬಲ್ ಕಮ್ಯುನಿಕೇಶನ್, L1, L2, ಯಾವ ಭಾಷೆಯಲ್ಲಿ ತಿಳಿತದೆ, ಯಾವ ತರ ತಿಳಿತದೆ, ಯು ಹ್ಯಾವ್ ಟು ಕನ್ವಿನ್ಸ್, ಬಿಕಾಸ್ ಯು ನೀಡ್ ಟು ಕನ್ವಿನ್ಸ್, ದೇ ಹ್ಯಾವ್ ಟು ಕ್ಯಾರಿ ದ ನಾಲೆಜ್. ವೆನ್ ಇಟ್ ಕಮ್ಸ್ ಟು ಡೆವಲಪಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್, ಆ ಭಾಷಾ ಕೌಶಲ್ಯಗಳನ್ನ ಕಲಿಸ್ಬೇಕಾದಾಗ ನಾವು ಮಾತಾಡ್ತಾನೆ ಇರ್ತಿರ್ಬೇಕು. ಅಂದ್ರೆ ಅವರಿಗೆ ಅವು ಮಕ್ಕಳು, ಈಗ ನಾವು ಹೆಂಗ ಮಕ್ಕಳು ಮಾತನಾಡಕ್ ಬರ್ಲಾರ್ದ ಮಕ್ಕಳು ಕೂಡ ನಮ್ಮ ಭಾಷೆಯನ್ನ ಇನ್ಕಲ್ಕೇಟ್ ಮಾಡ್ಬೋದು. ಬಿಹೇವಿಯರ್ ಸೈಕಾಲಜಿ. ನಾವು ಈಗ ಅಂತಿರ್ಬಹುದು, ಇಲ್ಲ ಅವರಿಗೆ ನಾವು ಬಹಳ ಸಾಫ್ಟ್ ಯೂಸ್ ಮಾಡ್ಬೇಕು ಅದು ಇದು ಅಂತ, ಬಟ್ ಅವ್ರಿಗೆ ಕಂಟಿನ್ಯೂಸ್ಲಿ ಹೋಗ್ತಿರ್ತದೆ. ಸೊ ಆ ಇಂಟೆನ್ಷನ್ ಇಟ್ಕೊಂಡು ಐ ಯೂಸ್ ಟು ಸ್ಪೀಕ್ ಇನ್ ಇಂಗ್ಲಿಷ್.
ಅಂಡ್ ಎಲ್ಲೆಲ್ಲಿ ಅವರಿಗೆ ತ್ರಾಸ ಆಗ್ತದೆ ಅಥವಾ ತೊಂದರೆ ಆಗ್ತದೆ ಅಂದಾಗ ಐ ಯೂಸ್ ಟು ಕನ್ವಿನ್ಸ್ ದಮ್ ಇನ್ ಕನ್ನಡ. ಓಕೆ. ಅದನ್ನು ನಾ ಐ ಕುಡ್ ಸಿ ಇವನ್ ಅಲ್ಲಿ ಬಿಜಾಪುರದ ಹುಡುಗರು ಎಷ್ಟೆಲ್ಲ ಒಳ್ಳೆ ನೌಕರಿಗೆ ಹೋಗಿದ್ದಾರೆ. ದೇ ಸ್ಪೀಕ್ ಟು ಮೀ ಅಂಡ್ ಅಲ್ಲಿ ಆಪ್ಷನಲ್ ಇಂಗ್ಲಿಷ್ ಇರ್ಲಿಲ್ಲ ಆ ಟೈಮ್ ನಲ್ಲಿ. ಏಬಲ್ ಟು ಡು ಇಟ್ ಲೇಟರ್. ಅಲ್ಲಿಂದ ನೆಕ್ಸ್ಟ್ ಧಾರವಾಡಕ್ಕೆ ಬರ್ತೀರಾ ಸರ್ ನೀವು. ಮೋಸ್ಟ್ಲಿ ಧಾರವಾಡ, ಹುಬ್ಳಿ ಮ್ಯಾಕ್ಸಿಮಮ್ ಗವರ್ಮೆಂಟ್ ಕಾಲೇಜಸ್ ಅಲ್ಲಿ ತಮ್ಮ ಸರ್ವಿಸ್ ಇದೆ. ಧಾರವಾಡಕ್ಕೆ ಬಂದ ಮೇಲೆ ಮೋಸ್ಟ್ಲಿ ನಾವು ಗಮನಿಸಿದ್ದು ಏನು ಕರ್ನಾಟಕ ಯೂನಿವರ್ಸಿಟಿ ಅಂಡರ್ಲಿ ಸಿಲೆಬಸ್ ಅಂತ ಬರುತ್ತೆ. ಆ ಸಿಲೆಬಸ್ ಒಂದು ಏನ್ ಫಾರ್ಮ್ ಮಾಡೋದ್ರಲ್ಲಾಗ್ಲಿ, ಆ ಸಿಲೆಬಸ್ ತಕ್ಕಂಗೆ ಆ ಸ್ಟೂಡೆಂಟ್ಸ್ ಗಳಿಗೆ ಏನು ಅವರ ಪರೀಕ್ಷೆನಲ್ಲಿ ಪಾಸ್ ಆಗೋದಕ್ಕೆ ಅವ್ರಿಗೆ ಏನ್ ಬೇಕು, ಬರೀ ನಿಮ್ಮ ವಿದ್ಯಾರ್ಥಿಗಳನ್ನಷ್ಟೇ ನೀವು ಗಮನಿಸಿದ್ರೆ ಬಹುಶಃ GKB ಅಂದ್ರೆ ಯಾರು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇಡೀ ಕರ್ನಾಟಕ ಯೂನಿವರ್ಸಿಟಿ ನಲ್ಲಿ ಓದುವಂತ ಅಷ್ಟು ಮಕ್ಕಳು ಇವತ್ತೇನಾದ್ರೂ ಪಾಸ್ ಆಗ್ತಾರೆ. ಯಾಕಂದ್ರೆ ಕಷ್ಟಪಡೋ ಮಕ್ಕಳು, ಸ್ಪೆಷಲಿ ಪಾಸ್ ಆಗೋದಕ್ಕೆ ಒದ್ದಾಡೋ ಮಕ್ಕಳು, ಅವ್ರಿಗೋಸ್ಕರ ಎಷ್ಟೆಲ್ಲ ನೀವು ನೋಟ್ಸ್ ಗಳನ್ನ ಸಪ್ಲೈ ಮಾಡೋದಾಗ್ಲಿ, ಈಸಿ ವೇನಲ್ಲಿ ಅದನ್ನ ಅವ್ರಿಗೆ ರೀಚ್ ಮಾಡಿಸೋದಾಗ್ಲಿ, ಎಲ್ಲ ಕೆಲ್ಸಗಳನ್ನ ಮಾಡೋದಕ್ಕೆ ನಿಮ್ಗೆ ಮೋಸ್ಟ್ಲಿ ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಅಂಡರಲ್ಲಿ ನೀವು ಬಂದಿದ್ದು ಪ್ರೊಬೆಬಲಿ ಇಟ್ಸ್ ಅ ಬ್ಲೆಸ್ಡ್ ಥಿಂಗ್ ಟು ಆಲ್ ಸ್ಟೂಡೆಂಟ್ಸ್ ಕಮ್ಯುನಿಟಿ ಅಂತ ನಾನು ಪರ್ಸನಲಿ ಫೀಲ್ ಮಾಡ್ತೀನಿ ಅದನ್ನ. ಸೊ ಇಲ್ಲಿ ಬಂದ್ಮೇಲೆ ಹೇಗ್ ನಿಮ್ದು ಬೇರೆ ಬೇರೆ ಆಸ್ಪೆಕ್ಟ್ ಅಂದ್ರೆ ಬೇರೆ ಬೇರೆ ಕೆಲ್ಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಹೋಗ್ತೀರಾ ಟೀಚಿಂಗ್ ಜೊತೆಗೆ, ಹೇಗ್ ಸಾಧ್ಯ ಆಗ್ತದೆ? ಇನ್ಫ್ಯಾಕ್ಟ್ ನಾ ಧಾರವಾಡಕ್ಕೆ ಬಂದಿದ್ದೆ ಈ ತರ ಒಂದು ಸಾಹಿತಿಗಳು ಮತ್ತು ಏನಾದ್ರೂ ಒಂದು ಒಳ್ಳೆ ಕೆಲಸ, ವಿ ಮೇ ಗೆಟ್ ಬೆಟರ್ ಚಾನ್ಸ್, ಬೆಟರ್ ಅಪರ್ಚುನಿಟೀಸ್ ಆಫ್ ವರ್ಕಿಂಗ್ ಫಾರ್ ಗ್ರೇಟರ್ ಕಾಸ್ ಅಂತ ಹೇಳಿ ಒಂದೂರಿಂದ ಒಂದೂರಿಗೆ ಬರ್ಬೇಕಾದ್ರೆ ಆ ತರದೊಂದು ಒಂದು ಕನಸನ್ನ ಹೊತ್ತು ಬಂದವ್ರು ನಾವೆಲ್ಲ. ಈಗ ನೀವ್ ಹೇಳಿದ್ವಿ ಕರ್ನಾಟಕ ಯೂನಿವರ್ಸಿಟಿಲಿ ಫಸ್ಟ್ ಒಂದು ಕಾಲದಲ್ಲಿ ಫೇಲ್ಯೂರ್ ಬಹಳ ಇತ್ತು. ನಾವೆಲ್ಲ ವ್ಯಾಲ್ಯೂಯೇಷನ್ ಅಲ್ಲಿ ದೊಡ್ಡ ದೊಡ್ಡ ಟೀಚರ್ಸ್, ಕರ್ನಾಟಕ ಯೂನಿವರ್ಸಿಟಿ ಫೋರಂ ಇಸ್ ನೋನ್ ಫಾರ್ ಗ್ರೇಟ್ ಟೀಚರ್ಸ್, ಬಹಳ ಒಳ್ಳೊಳ್ಳೆ ಟೀಚರ್ಸ್ ಅನ್ನ ಕೊಟ್ಟಂತಹ ಇದು ಅದು. ನಾವೆಲ್ಲ ಆಗ ಯಂಗ್ ಇದ್ರು ಕೂಡ ನಮಗೆ ಬಹಳ ನಮ್ಮ ಮಾತುಗಳು ಕೇಳ್ತಿದ್ರು ಹಿರಿಯರೆಲ್ಲ, ಏನೇನು ಹೇಳ್ತಾರೆ ಅಂದ್ರೆ ಇನ್ಸ್ಪಿರೇಷನ್ಸ್ ಏನಿದೆ, ಆ ತರದೊಂದು ಥಿಂಕಿಂಗ್ ನಡೆದಿತ್ತಲ್ಲಿ. ಏನು ಒಂದು ನೀವು ಯಾಕೆ ಫೇಲ್ ಆಗ್ತಾರೆ ಅನ್ನೋದು ನಮಗ್ ಗೊತ್ತು. ಯಾಕಂದ್ರೆ ನಾವು ಹಳ್ಳಿ ಹುಡುಗರು, ವಿ ನೀಡ್ ಟು ಸ್ಟೆಪ್ ಇನ್ ಟು ದ ಶೂ ಆಫ್ ದ ಚಿಲ್ಡ್ರನ್ ಅಂಡ್ ಸಿ ಎಕ್ಸಾಕ್ಟ್ಲಿ ಅವ್ರಿಗೆ ಏನ್ ಸಮಸ್ಯೆ ಇದೆ. ನಾರ್ಮಲಿ ಸಿಲೆಬಸ್ ಮಾಡೋದು ಒಂದ್ ಕಡೆ ಆದ್ರೆ ಮಟೀರಿಯಲ್ ಡಿಸೈನಿಂಗ್ ಇನ್ನೊಂದು ಕೆಲಸ. ಯಾಕಂದ್ರೆ ಮಟೀರಿಯಲ್ ಡಿಸೈನಿಂಗ್ ಆಗ್ತಿರ್ಲಿಲ್ಲ, ಸಿಲೆಬಸ್ ಇರ್ತಿತ್ತು. ಮಟೀರಿಯಲ್ ಡಿಸೈನಿಂಗ್ ನಾವು ನಾರ್ಮಲಿ ಕರಿಕ್ಯುಲಮ್ ಬಗ್ಗೆ ಚರ್ಚೆ ಮಾಡುವಾಗ, ಈಗ ನಾವು ಅಲ್ಲಿ ಹೈದ್ರಾಬಾದ್ ನಲ್ಲಿ ಒಂದು ಕೋರ್ಸ್ PGCT ಅಲ್ಲಿ ಅವರು ಎಲ್ಲ ಆ ತರದ್ದು ಒಂದು ಡಿಸ್ಕಷನ್ ಬರ್ತದೆ. ಲ್ಯಾಂಗ್ವೇಜ್, ಮಟೀರಿಯಲ್ ಡಿಸೈನಿಂಗ್, ಮೆಥಡ್ಸ್ ಆಫ್ ಟೀಚಿಂಗ್. ಆವಾಗ ಅದು ನಾವು ಮಾಡಿದ್ದು ಏನು ಅಂತಂದ್ರೆ, ಈಗ ಅಟ್ ಲೀಸ್ಟ್ ಒಬ್ಬ ವಿದ್ಯಾರ್ಥಿಗೆ ಸರಳವಾಗಿರ್ತಕ್ಕಂತ ಇಂಗ್ಲಿಷ್ ನೊಳಗೆ ಬರೆದ್ರೆ, ಸೇ ಫಾರ್ ಎಕ್ಸಾಂಪಲ್ ಎ ಕೈಂಡ್ ಆಫ್ ಎ ಟಾಕಿಂಗ್ ಡಿಸ್ಕಷನ್ ನೋಟ್ಸ್ಗಳು ಸ್ವಲ್ಪ ಇದು ಅಂದ್ರೆ ನೀವು ದೊಡ್ಡ ದೊಡ್ಡ ಪುಸ್ತಕ ಓದಿದ್ರೆ ಅವ್ರಿಗೆ ಒಮ್ಮೊಮ್ಮೆ ತಿಳಿಯಲ್ಲ. ಈಗ ಆ ತರದ್ದು ಬರೆದ್ರೆ, ಈಗ ನಾನೇ ಪಾಠ ಮಾಡುವಾಗ ಯಾವ ತರ ಹೇಳ್ತಿದ್ದೆ ಅಂತ ಅದನ್ನೇ ಬರೆದ್ ಬಿಡ್ತಿದ್ದೆ ನಾನು. ಐ ಯೂಸ್ ಟು ರೈಟ್. ಈಗ ನಾನು ಎಕ್ಸಾಮ್ ಕುಂತ್ರೆ ಯಾವ ತರ ಬರಿಬಹುದು ಈ ಪ್ರಶ್ನೆನ ಅಥವಾ ಇದ್ರ ಮೇಲೆ ಸಮರಿನ ಅಂತ ಹೇಳಿ ಆ ತರ ಬರೆಯೋ ಒಂದು ಹ್ಯಾಬಿಟ್ ಶುರು ಆಯ್ತು. ಮೊದಲು ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೆ, ನಮ್ಮ ಕಾಲೇಜಿನ ಮಕ್ಕಳಿಗೆ ಅಷ್ಟೇ ಕೊಡ್ತಾ ಇದ್ದೆ. ಇದು ಯಾಕೆ ಜನರಿಗೆ ಉಪಯೋಗ ಆಗಬಾರ್ದು ಅಂತ ಅದನ್ನ PDF ಟೈಪ್ ಮಾಡ್ತಿದ್ವಿ. ನಮ್ಮ ಮಕ್ಕಳೇ ಯಾರಾದ್ರೂ ಟೈಪ್ ಮಾಡ್ಕೊಂಡ್ ಬರೋದು, ಅವ್ರಿಗೂ ಕೆಲಸ ಕೊಡ್ತಿದ್ವಿ. ಅದೊಂದು ಹುಚ್ಚದು, ಇಲ್ಲ ನಾವೇ ಮಾಡೋದು. ಹೀಗಾಗಿ ಆ ತರ ಕೊಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಈಸಿ ಅನಿಸ್ತಾ ಇತ್ತು. ಸೊ ಪಾಸಿಂಗ್ ಪರ್ಸೆಂಟೇಜ್ ವಾಸ್ ಇಂಪ್ರೂವ್ಡ್. ಡಸಂಟ್ ಮೀನ್ ದಟ್ ಇಟ್ ಇಸ್ ಓನ್ಲಿ ದ ನೋಟ್ಸ್ ದಟ್ ಚೇಂಜ್ ದ ಥಿಂಗ್ಸ್. ಅದು ಸಪೋರ್ಟಿವ್, ಸಹಕಾರಿಯಾಗಿ ಅವರವರ ಟೀಚರ್ ಅಲ್ಲಿ ಕಲಿಸ್ತಾ ಇರತಕ್ಕಂಥದ್ದು. ಎಷ್ಟೋ ಮಕ್ಕಳು ಕಾಲೇಜಿನ ಔಟ್ಸೈಡ್ ಇದ್ರೆ ಅವ್ರಿಗೆ ದೇ ಆರ್ ಡಿಪ್ರೈವ್ಡ್ ಆಫ್ ಗೋಯಿಂಗ್ ಟು ಕಾಲೇಜ್, ಅವರು ಹೊರಗೆ ಓದಿ ಅಂತವ್ರಿಗೂ ಕೂಡ ಅವ್ರಿಗೆ ಹೆಲ್ಪ್ ಆಗಿರಬಹುದು. that way that was ಅಂದ್ರೆ ಡೀಪ್ ಲೆವೆಲ್ ಸ್ಟಡಿ ಮಾಡೋರು ಮಾಡ್ತಿದ್ರು. ಯಾವ ಒಳ್ಳೊಳ್ಳೆ ಶಿಕ್ಷಕರು ಸಿಕ್ಕಲ್ಲಿ ಅವ್ರು ಒಳ್ಳೆ ಗೈಡೆನ್ಸ್ ನಲ್ಲಿ ಮಾಡ್ತಿದ್ರು. ಯಾರೇ ಒಮ್ಮೊಮ್ಮೆ ಹಳ್ಳಿಗಳಲ್ಲಿ ಎಷ್ಟೋ ಕಾಲೇಜುಗಳಲ್ಲಿ ಶಿಕ್ಷಕರ ಕೊರತೆ ಇರ್ತಿತ್ತು.
ಅಂತಲ್ಲಿ ದೀಸ್ ನೋಟ್ಸ್ ಪ್ಲೇಡ್ ಎ ಮೇಜರ್ ರೋಲ್ ಅಂಡ್ ಸೆಲ್ಫ್ ಸ್ಟಡಿ ಮೆಟೀರಿಯಲ್ ತರ ವರ್ಕ್ ಆಗಿದ್ದು. ಅದ್ರ ಜೊತೆಗೆ ನಾವು ಏನೇನು ಕಲಿಬೇಕು ಅಂತ ಅಂದಿದ್ದೀವಲ್ಲ, ಅದು ಎಲ್ಲೆಲ್ಲಿ ಅಪರ್ಚುನಿಟಿ ಸಿಕ್ಕಿದೆ. ಸೊ ವಿ ವರ್ ಏಬಲ್ ಟು ಇನ್ಕಲ್ಕೇಟ್ ಸಚ್ ಥಿಂಗ್ಸ್ ಇನ್ ಹೊಸ ಈಗ ನಾವು ಅಸ್ಪಿರೇಷನ್ಸ್ ಆಫ್ ದ ನ್ಯೂ ಜನರೇಷನ್ಸ್. ಈಗ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ ಸಲುವಾಗಿ ಇಂಗ್ಲಿಷ್ ಬೇಕಾಗಿರ್ತದೆ, ಟ್ರಾನ್ಸ್ಲೇಷನ್ ಸಲುವಾಗಿ ಇಂಗ್ಲಿಷ್ ಬೇಕಾಗಿರ್ತದೆ, ಇನ್ ಯಾವ್ದೋ ಕಾರ್ಪೊರೇಟ್ ಲೆವೆಲ್ ನಲ್ಲಿ ಇಂಗ್ಲಿಷ್ ಬೇಕಾಗಿರ್ತದೆ. ಚೇಂಜಿಂಗ್ ಆಸ್ಪಿರೇಷನ್ಸ್. ದ ಇಂಗ್ಲಿಷ್ ದಟ್ ವಾಸ್ ಸ್ಟಡಿಡ್ ಬಿಫೋರ್ 1990 is different from English in 2020s. ಈಗ ಇಲ್ಲಿ ಏನಾಗ್ಬಿಡ್ತದೆ, ಈಗ ವೈ ವಿ ಸ್ಟಡಿ ಇಂಗ್ಲಿಷ್ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ. ಇಟ್ ಈಸ್ ನಾಟ್ ಓನ್ಲಿ ಫಾರ್ ನಾಲೆಜ್, ವಿಂಡೋ ಆಫ್ ನಾಲೆಜ್ ಅಂತಿದ್ವಿ, ಲೈಬ್ರರಿ ಲ್ಯಾಂಗ್ವೇಜ್ ಅಂತಿದ್ವಿ. ಹಂಗೇನಿಲ್ಲ. ಈಗ ಲ್ಯಾಂಗ್ವೇಜ್ ಆಫ್ ಎಂಪ್ಲಾಯ್ಮೆಂಟ್, ಲ್ಯಾಂಗ್ವೇಜ್ ಆಫ್ ಎಂಪವರ್ಮೆಂಟ್, language of social mobility, moving from one country to another country, one state to another state, because it is a link language. ಅಂದ್ರೆ objectives of learning change ಆದಂಗೆಲ್ಲ we need to understand even the the syllabi has to cater to the needs of the students. Broad curriculum has to change. ಹೀಗಾಗಿ ನನಗೆ ಅದು we were able to do at both levels. ಒಂದು ಮಟೀರಿಯಲ್ ಡಿಸೈನಿಂಗ್ ಇರಬಹುದು, ಇನ್ನೊಂದು ಸಿಲೆಬಸ್ ಫ್ರೇಮಿಂಗ್ ನಲ್ಲಿ ಇರಬಹುದು. ಸೊ ವಿ ವರ್ ಏಬಲ್ ಟು ಕಾಂಟ್ರಿಬ್ಯೂಟ್ ಲಿಟಲ್. ಸೊ ಅದು ಈ ಒಬ್ಬ ಶಿಕ್ಷಕ ಆದ್ಮೇಲೆ ನನ್ಗನ್ಸುತ್ತೆ ಒಬ್ಬ ಶಿಕ್ಷಕ ಹೇಗಿರ್ಬೇಕು ಅನ್ನೋದಕ್ಕೆ ನನಗೆ ಒಂದು ಕೆಲವೆಷ್ಟು ಮಾಡೆಲ್ಸ್ ಗಳಲ್ಲಿ ನನಗೊಂದು ಕಾಣುವಂತ ಒಂದು ಬ್ಯೂಟಿಫುಲ್ ಮಾಡೆಲ್ ನೀವು. ಯಾಕಂದ್ರೆ ಒಬ್ಬ ಶಿಕ್ಷಕ ಹೇಗಿರ್ಬೇಕು, ಯಾಕಂದ್ರೆ ಮಕ್ಕಳು ನಮ್ಮನ್ನ ಬರೀ ನಮ್ಮ ಭಾಷೆನಾಗ್ಲಿ ಅಥವಾ ನಾವೇನ್ ಹೇಳ್ಕೊಡೋ ಪಾಠ ಆಗ್ಲಿ ಅದಷ್ಟೇ ಕಲಿಯೋದಿಲ್ಲ. ನಮ್ಗೆ ಗೊತ್ತಿಲ್ದಂಗೆನೆ ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನಮ್ಮನ್ನ ನೋಡ್ತಾ ಇರ್ತಾರೆ. ನಮ್ ತರನೇ ಅವರು ಕೂಡ ಆಗ್ಬೇಕು ಅಂತ ಎಲ್ಲಾ ರೀತಿಯಾದಂತ ಇಮಿಟೇಷನ್ಸ್ ನ ಮಾಡ್ತಾ ಇರ್ತಾರೆ. ನೀವು ಎಲ್ಲಾ ಶಿಕ್ಷಕರಿಗೆ ಏನ್ ಹೇಳ್ತೀರಾ ಸರ್? ಶಿಕ್ಷಕ ಆಗ್ಬೇಕು ಅನ್ನೋರಿಗೆ ಶಿಕ್ಷಕ ಹೇಗಿರ್ಬೇಕು ಅನ್ನೋದು. ಇಲ್ಲ, ನಾನೇ ಇನ್ನೂ ಶಿಕ್ಷಕ ಅನ್ನೋದ್ರ ಬಗ್ಗೆ ನೀವು ಬಹಳ ದೊಡ್ಡ ಮಾತನ್ನ ಹೇಳಿದ್ರಿ. ಪ್ರಾಯಶಃ ಆಗಿರ್ಬೇಕಿಂತ ಜಾಸ್ತಿ ನಾ ಅಂತಿರ್ತೀನಿ ಒಮ್ಮೊಮ್ಮೆ. ಪ್ರಾಬಬ್ಲಿ ಐ ಆಮ್ ಗಿವನ್ ಎಕ್ಸ್ಟ್ರಾ ಎಕ್ಸ್ಪೋಜರ್ ಅಥವಾ ಹೆಚ್ಚಿನ ಮಾತನ್ನ ಅದು ತಮ್ಮ ದೊಡ್ಡತನ ತೋರಿಸ್ತದೆ. ಶಿಕ್ಷಕ ಅಂದಾಗ ನನಗೆ ಯಾವತ್ತಿಗೂ ಇಟ್ ಈಸ್ ನಾಟ್ ಜಸ್ಟ್ ಡೆಲಿವರಿ ಆಫ್ ದ ಕಂಟೆಂಟ್, ಒಂದು ಮಷಿನ್ ತರ ಒಂದು ಮ್ಯಾಟರ್ ಅನ್ನ ಡೆಲಿವರ್ ಮಾಡಿ ಅಥವಾ ಇದನ್ ಮಾಡಿ ಹೋಗೋದಲ್ಲ. ಯಾಕಂದ್ರೆ ನೀವು ಹೇಳಿದ್ರಲ್ಲ ಮಕ್ಕಳು ಗಮನಿಸ್ತಿರ್ತಾರೆ ಅಂತ. ಒಬ್ಬ ಶಿಕ್ಷಕನಿಗೂ ತಂದೆ ಆದಂತ ಲಿಮಿಟೇಷನ್ಸ್ ಇರಬಹುದು, ಬಟ್ ಶಿಕ್ಷಕ ವೃತ್ತಿಯಲ್ಲಿ ಮಾತ್ರ ನೀವು ಹೇಳಿದ್ದನ್ನ ನಂಬೋದು, ನಂಬಿದ್ದನ್ನ ಮಾಡೋದು. ಗಾಂಧಿ ಹೇಳ್ತಾರೆ ವರ್ಡ್, ಡೀಡ್ ಅಂಡ್ ಕ್ರೀಡ್ ಅಂತ ಹೇಳಿ. ವಾಟ್ ಯು ಸೇ ಯು ಬಿಲೀವ್, ವಾಟ್ ಯು ಬಿಲೀವ್ ಯು ಡೂ ಅಂತ ಹೇಳಿ ಶಿಕ್ಷಕರನ್ನ ಮಾತ್ರ ನೇರವಾಗಿ ಅಬ್ಸರ್ವ್ ಮಾಡ್ತಾರೆ. ನಾವು ಹೇಳಿದ್ದನ್ನ ಇವರು ಯಾವ ತರ ಇದ್ದಾರೆ ಅಂದ್ರೆ, ಹಿಂಗಾಗಿ ಇಟ್ ಈಸ್ ಅ ಕಂಟಿನ್ಯೂಸ್ ಡಿಸಿಪ್ಲಿನಿಂಗ್ ಆರ್ ಸೆಲ್ಸ್ ಅಂತ ಅನಿಸ್ತಿರ್ತದೆ. ಪ್ರತಿ ಸಲ ಒಮ್ಮೆ ಶಿಕ್ಷಕರ ದಿನಾಚರಣೆ ಮಾಡಿದಾಗ ನಮ್ದು ಇಂಟ್ರಾಸ್ಪೆಕ್ಷನ್, ರೆಟ್ರಾಸ್ಪೆಕ್ಷನ್. ಒಬ್ಬ ಶಿಕ್ಷಕ ಏನೆಲ್ಲಾ ಕೊಡ್ಬೋದು ಇನ್ನೂ ಅಂತ, ಇನ್ನೂ ಓದ್ಬೇಕು, ಇನ್ನೂ ಚೆನ್ನಾಗಿ ಡೆಲಿವರ್ ಮಾಡಬಹುದಾಗಿತ್ತು, ಇನ್ನೊಂದು ಸ್ವಲ್ಪ ನಾವು ಮಟೀರಿಯಲ್ ವಸ್ತುಗಳ ಬಗ್ಗೆ ಸ್ವಲ್ಪ ಕಡಿಮೆ ಇದು ಬರಬೇಕು. ಯಾಕಂದ್ರೆ ಇವತ್ತು ಇನ್ ದ ಮಾಡರ್ನ್ ವರ್ಲ್ಡ್ ಟೀಚರ್, ಆಲ್ ಇನ್ಕ್ಲೂಡಿಂಗ್ ಟೀಚರ್, ಆರ್ ಸರೌಂಡೆಡ್ ಬೈ ಬ್ಯೂಟಿಫುಲ್ ಮಟೀರಿಯಲ್ ವರ್ಲ್ಡ್. ಒಬ್ಬ ಶಿಕ್ಷಕನಿಗೆ ನಾವು ಅದರ ಜೊತೆನೆ ಜಾಸ್ತಿ ಇದ್ರೆ ಓದಿನ ಮೇಲೆ ಕಡಿಮೆ ಆಗ್ತದೆ. ಸೊ ಆಬ್ವಿಯಸ್ಲಿ ಒಬ್ಬ ಶಿಕ್ಷಕ ಪುಸ್ತಕಗಳ ಜೊತೆ, ಅನುಭವಿಗಳ ಜೊತೆ ಎಷ್ಟು ಕನ್ವರ್ಸ್ ಮಾಡ್ತಾರೋ, ಎಷ್ಟು ಇರ್ತಾರೋ ಅಷ್ಟು ಕ್ಲಾಸ್ ಚಲೋ ಆಗ್ತದ. ಈಗ ಇರುವಿಕೆ ಅಂತ ಬಂದಾಗ ನೀವು ಪ್ರತಿ ಸಲಾನು ನಿಮಗೆ ಅನಿಸ್ತದೆ, am I living to the expectations of my students? ನಮ್ಮನ್ನ ತಂದೆ ತರ ನೋಡ್ತಾರೆ ಅಥವಾ ಒಬ್ಬ ಸಲಹೆಗಾರ ತರ ನೋಡ್ತಾರೆ, ಮಾಡೆಲ್ ತರ ನೋಡಿದಾಗ ಯುವರ್ ರೆಸ್ಪಾನ್ಸಿಬಿಲಿಟಿ ಇನ್ಕ್ರೀಸಸ್. ಹಂಗೆ ನನ್ನ ಪ್ರಕಾರ
ಎ ಟೀಚರ್ ಇಸ್ ಎ ಕಂಟಿನ್ಯೂಸ್ ಲರ್ನರ್ ಅಂಡ್ ಹೇಳಿದ್ವಲ್ಲ, ಎಷ್ಟು ರಿಫೈನ್ ಆದ್ರೂ ಕಡಿಮೆ ಅದು. ನನಗೆ ಇನ್ನೂ ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಎ ಪರ್ಫೆಕ್ಟ್ ಟೀಚರ್. ಅವ್ರನ್ನೆಲ್ಲ ನೋಡಿದೀವಿ ನಾವು, ವಿ ಕೆ ಗೋಕಾಕ್ರ ಇರ್ಬೋದು, ಕೆ ಜಿ ಕುಂದನಗಾರ ಇರ್ಬೋದು, ಅವರೆಲ್ಲ ಎಷ್ಟು ತೇಯ್ದು ಅವ್ರ ಬಗ್ಗೆ, ಈಗ ಆಚಾರ್ಯ ಬಗ್ಗೆ ಹೇಳ್ತಾರೆ. ಇಲ್ಲಿ ಧಾರವಾಡ ಒಳ್ಳೊಳ್ಳೆ ಅಬ್ದುಲ್ ಕರೀಂ ಅಂತ ಅವರು, ಅಂದ್ರೆ ಇನ್ನೂ ಅವರಲ್ಲಿ ಏನೇನಿದ್ದುಪ್ಪ ಗ್ರೇಟ್. ಹೌ ಒಂದು ಊರಿಂದ ಇನ್ನೊಂದು ಊರಿಗೆ ಬಂದ್ರೆ ಆ ಹುಡುಗರು ಆ ಕಾಲೇಜಿಂದ ಕಿತ್ಸ್ಕೊಂಡ್ ಅವ್ರಿಗೆ ಬರ್ತಿದ್ರು ಅವರು. ವಾಟ್ ಕೈಂಡ್ ಆಫ್ ಇನ್ಫ್ಲೂಯೆನ್ಸ್. ಇವತ್ತು ನಾವು ಬೇರೆ ಬೇರೆ ಕಾರಣಕ್ಕೆ ಫ್ಯಾನ್ ಫೇರ್ ಇದೆ ಅಂದ್ರೆ ಅವರಿಂದ ಅವ್ರಲ್ಲಿ ಹೀರೋ ಬಂದ ಅಲ್ಲಿ ಹೋದ್ರು ಅಂತ ಹೇಳಿ, ಎ ಟೀಚರ್ ಆಸ್ ಎ ಹೀರೋ ಅಂತ ಹೇಳಿ ನೋಡುವ ಕಾಲ. ಅಂದ್ರೆ ಒಬ್ಬ ಟೀಚರ್ ಅಷ್ಟು ಅವ್ರನ್ನ ಪ್ರೀತಿಸಿದಾಗ, ಅಷ್ಟು ಜ್ಞಾನಾರ್ಜನೆ ಮಾಡಿದಾಗ ಆ ತರದ ಒಂದು ಸಂಬಂಧ ಬೆಳೀತದೆ ಅಂತ ನನ್ನ ಅನಿಸಿಕೆ. ಮತ್ತೆ ಇನ್ನೊಂದು ನಮ್ಗೆ ಎಟ್ ಪ್ರೆಸೆಂಟ್ ಈಗೇನು ನಾವು AI ಜಗತ್ತನ್ನ ಎಂಟ್ರಿ ಮಾಡ್ಬಿಟ್ಟಿದೀವಿ ಆಗ್ಲೇ, ಮೋಸ್ಟ್ಲಿ ಒಬ್ಬ ಟೀಚರ್ ರೋಲ್ ಕೂಡ ರೋಲ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟದ ಬದಲಾವಣೆಗಳನ್ನ ಆಗ್ತಾ ಹೋಗ್ಬೇಕಾಗತ್ತೆ. ಈ ಒಂದು ಶಿಫ್ಟಿಂಗ್ ಇದಕ್ಕೆ ರಿಲೇಟೆಡ್ ಆಗಿ ನೀವೇನ್ ಹೇಳ್ತೀರಿ ಸರ್? Yes, in fact, AI has brought in a tremendous change in the present generation of students. ನಾವು ಕೂಡ ಅದರಿಂದ ಪ್ರಭಾವಿತ ಆಗ್ಬೇಕಾಗ್ತದೆ. ಅಥವಾ ನಾವು ಒಂದ್ ವೇಳೆ ನಾವು ಔಟ್ಡೇಟೆಡ್ ಇದ್ದೀವಿ ಅಂತ ತಿಳ್ಕೊಳ್ಳಿ, ನನಗೆ AI ಗೊತ್ತಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ. ಒಂದು, ಯು ಕೆನಾಟ್ ಟೋಟಲಿ ಡೂ ಅವೇ or totally neglect the role of teacher. AI ದಲ್ಲಿ ನಿಮಗೆ ಬೇರೆ ಬೇರೆ ತರ ಟೀಚರ್ ಸಿಗ್ಬೋದು, ಅಥವಾ ಮೆಟೀರಿಯಲ್ ಸಿಗುತ್ತದೆ ಇವತ್ತು. ಆದ್ರೆ ನಮ್ಮ ಜವಾಬ್ದಾರಿ ಜಾಸ್ತಿನೇ ಆಗ್ತದೆ. ಒಂದು, ದೇ ಆರ್ ಇನ್ಫಾರ್ಮ್ಡ್ ಆಡಿಯನ್ಸ್. ಬಟ್ ಈಗ ನಾವ್ ಯಾವ್ದೋ ಹೇಳ್ತೀವಿ ಅಂತಂದ್ರೆ ಅವ್ರಿಗೆ ಚಾಟ್ GPT ಅಲ್ಲಿ ಹೊಡೆದ್ ನೋಡ್ಬಿಡ್ತಾರೆ ಏನಿದೆ ಅಂತ. ಅಥವಾ ಇವತ್ತು ಒಳ್ಳೊಳ್ಳೆ ಟೀಚರ್ಸ್ ನಿಮಗೆ ಯೂಟ್ಯೂಬ್ ನಲ್ಲಿ ಸಿಗ್ತಾರೆ, ಅವರೆಲ್ಲ ನಮಗೆ ಕಾಂಪಿಟೇಟರ್ಸೇ. ಅಂದ್ರ ಗ್ಲೋಬಲ್ ಟೀಚರ್ಸ್ ಆರ್ ಅವೈಲಬಲ್. ಈಗ ನಾ ಒಂದು ಪೋಯಮ್ ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋಯಿ ಈವ್ನಿಂಗ್ ನಾನು ಇಲ್ಲಿ ಓದ್ತಾ ಇದ್ರೆ, ದೇರ್ ಆರ್ ಹಂಡ್ರೆಡ್ಸ್ ಆಫ್ ಆಕ್ಟರ್ಸ್ ಅಂಡ್ ಟೀಚರ್ಸ್ ಹೂ ಹ್ಯಾವ್ ರೆಡ್ ಆರ್ ರೆಸೈಟೆಡ್ ದಿಸ್ ಪೋಯಮ್. ಅವ್ರು ಅಲ್ಲಿಯೂ ಕೇಳ್ತಾರೆ. ಅವ್ರು ಅಂದ್ರೆ ದೇ ಕಂಪೇರ್ ಸೌಂಡ್ ಅಂಡ್ ಮೀನಿಂಗ್ ಅಂತ ಹೇಳ್ತಿರ್ತೀವಿ. ಹಂಗ ಒಬ್ಬ ಶಿಕ್ಷಕ, ಆ ಶಿಕ್ಷಕನ ರೋಲ್ ಅಂತೂ ಪಕ್ಕಾ ಇರೋದೆ. ಹೇಳ್ತೀವಲ್ಲ, ಯಾವ AI ಎಲ್ಲ ಇಂಥವು ಇನ್ನೂ ಜನರೇಷನ್ಸ್ ಬಂದ್ರು ಕೂಡ ದ ರೋಲ್ ಆಫ್ ಎ ಲೈವ್ ಟೀಚರ್ ವಿಲ್ ನಾಟ್ ಬಿ ಅಂಡರ್ಮೈನ್ಡ್ ಆಗುದಿಲ್ಲ. ಯಾಕಂದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ರಿಯಲ್ ಆಸ್ಪಿರೇಷನ್ಸ್, ಫೀಲಿಂಗ್ಸ್, ಇಮೋಷನ್ಸ್ ಇನ್ ದ ಕ್ಲಾಸ್ ರೂಮ್. ಬಟ್ ಟೀಚರ್ ಶುಡ್ ನೋ ವಾಟ್ ಈಸ್ AI. AI ದಲ್ಲಿ ಏನ್ ಕೊಡಕ್ ಆಗೋದಿಲ್ವೋ ಆ ಒಬ್ಬ ಲೈವ್ ಟೀಚರ್ ಕೊಡ್ತಾನೆ. ಅದನ್ನ ನಾನ್ ನೋಡಿದೀನಿ. ಇವತ್ತು ಎಷ್ಟೇ ನಾವು ಮಕ್ಕಳಿಗೆ ಪ್ರಾಜೆಕ್ಟ್ ಮಾಡ್ಕೊಂಡ್ ಬರ್ರಿ ಅಂದ್ರೆ ಚಾಟ್ GPT, ಓಕೆ, ಚಾಟ್ GPT ಅಲ್ಲಿ ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು, ಕ್ವಶನ್ಸ್ ಕಮಾಂಡ್ಸ್ ಕೊಡ್ಲಿಕ್ಕಾದ್ರೂ ನಾವು ಇಂಗ್ಲಿಷ್ ಕಲಿಸ್ಬೇಕು ಅವ್ರಿಗೆ ಕರೆಕ್ಟ್ ಆಗಿ. ಯಾವ ತರ ಕ್ವಶನ್ಸ್ ಕೇಳ್ಬೇಕು, ಯಾವ ತರ ನಾವು ಹೌ ಟು ಗೆಟ್ ದ ಆನ್ಸರ್ ಅಂತ ಕೇಳಿಕ್ಕೆ ನೀವು ಹೌ ಟು ನೋ ಹೌ ಟು ಆಸ್ಕ್ ಕ್ವಶನ್ಸ್. ಒಳ್ಳೆ ಆನ್ಸರ್ ತಗೋಬೇಕಾದ್ರೆ ಒಳ್ಳೆ ಕ್ವಶನ್ಸ್ ಕೇಳ್ಬೇಕಲ್ಲಿ. ಅದಕ್ಕಾದ್ರೂ ಲ್ಯಾಂಗ್ವೇಜ್ ಬೇಕಲ್ಲ. ನಾವು ಬಳಸ್ಬೋದು ಏನ, ನಮಗೆ ಎಷ್ಟೇ ಕೆಲಸಗಳು ಒಮ್ಮೊಮ್ಮೆ ಆರಾಮಾಗಿರ್ತವೆ ಅಂದ್ರೆ ವಿ ಕ್ಯಾನ್ ಡೂ. ನಾವು ಲೈಬ್ರರಿಯಲ್ಲಿ ಹೋಗಿ ಯಾವ್ದೋ ಒಂದು ಸಿಕ್ಕಿರಲ್ಲ, ಇವತ್ತು ನಮಗೆ ಡಿಜಿಟಲ್ ಲೈಬ್ರರಿಯಲ್ಲಿ ಸಿಗುತ್ತೆ. ಈ ಬುಕ್ಸ್ ಇದಾವೆ. ಇವತ್ತು ಟೈಮ್ ಇಲ್ಲ ಅಂತಂದ್ರೆ ನೀವು ಕಿವಿಯಲ್ಲಿ ಹಾಕೊಂಡು ರೀಡಿಂಗ್ ಮಾಡ್ತದೆ ಅದು. ಎಷ್ಟೆಲ್ಲ ಫೆಸಿಲಿಟೀಸ್ ಬಂದಿದಾವೆ. ಆದ್ರೂ ನನಗೆ ಅದು ನೆನಪಾಗೋದು ಒಂದು, although we are the most two living animals, man remains the busiest creature on the earth in spite of inventions, in spite of all the gadgets we are using. ಎಷ್ಟೇ gadgets ಯೂಸ್ ಮಾಡಿದ್ರು ಕೂಡ role of humans will continue to be a very significant in future ಅಂತ. AI is not an exception. ಬಹಳ ಮಂದಿ AI ಆದ್ನಂದ್ರೆ ಎಲ್ಲಾ ಜಾಬ್ ಹೋಗ್ತಾವ ಅಂತ ತಿಳ್ಕೊಂಡಾರ.
AI ಒಂದು ಇದು ಅದು ಅಡ್ವಾನ್ಸ್ ಅದು ಮಾಡ್ತಕ್ಕಂಥ ಕೆಲಸ ಕಡಿಮೆ ಆಗಿದೆ, ಮತ್ ನಾವು ಮಾಡೋ ಕೆಲಸ ಬಹಳ ಇದೆ. ಎ ಟೀಚರ್ ಹ್ಯಾಸ್ ಟು ಡೂ ಸೋ ಮೆನಿ ಥಿಂಗ್ಸ್. ಇವತ್ತಿಗೂ ಕೂಡ ಗುಡ್ ಟೀಚರ್ ಸಲುವಾಗಿ ಎಲ್ಲಾ ಸಂಸ್ಥೆಗಳು ಹುಡುಕಾಕತ್ತಾವ. ನಾವು ಬಹಳ ಮಂದಿ ಅಂತೇವೆ ನಮ್ಮ ಜಾಬ್ ಇಲ್ಲ ಅದಿಲ್ಲ. the one who can deliver, ಹಾ. touch the heart. ನೀವು ಆಗೋದಿದ್ರೆ ಎಕ್ಸಲೆಂಟ್ ಆಗ್ರಿ ಅಂತ. ಆಗೋದಿದ್ರೆ ಎಕ್ಸಲೆನ್ಸ್ ಬೇಕು. ಎಕ್ಸಲೆನ್ಸ್ ಕಮ್ಸ್ ಥ್ರೂ ಹಾರ್ಡ್ ವರ್ಕ್ ಅಂಡ್ ಪ್ರಾಕ್ಟೀಸ್. ಅದನ್ನ ನಾವು ಮಾಡ್ಲಾರ್ದೆ ಯು ಕಾಂಟ್ ಎಕ್ಸ್ಪೆಕ್ಟ್ ದ ಡ್ರೀಮ್ ಕಮ್ ಟ್ರೂ. ಅದು ನನಗೆ ಅನಿಸಿದ್ದು. AI supports a teacher also, but you should not be completely dependent on that. You should be very cautious about how to choose from AI. ಯಾವ್ದನ್ನ ಚೂಸ್ ಮಾಡ್ಕೋಬೇಕ. ಈಗ ನಾವು ಹೇಳ್ತೀವಿ ಎಲ್ಲರಿಗೂ ಒಂದೇ ಕೊಡ್ಬಹುದು. ಆಮೇಲೆ ಟ್ರಾನ್ಸ್ಲೇಷನ್ ಗೂಗಲ್ ಟ್ರಾನ್ಸ್ಲೇಷನ್ ಮಾಡ್ತಾರ. ಟ್ರಾನ್ಸ್ಲೇಷನ್ ಅಲ್ಲಿ ಅದು ಪಾಪ ಮಾಡ್ತದೆ. ಸಂತೋಷ ಅದು ಅಂಕಿತ್ ನಾಮನೂ ಆಗ್ಬೋದು, ಇಲ್ಲ ಇಲ್ಲಿ ಸರ್ವನಾಮನೂ ಆಗ್ಬೋದು ಅಲ್ವಾ. ಅಂದ್ರೆ ಆತರ ಹ್ಯಾಪಿನೆಸ್ ಅಂತ ಬಂದ್ಬಿಡ್ತದ ಒಮ್ಮೊಮ್ಮೆ. So many synonyms it can give, but we have to use it properly. ಅಂದ್ರೆ ಕೆಲವೊಮ್ಮೆ ರೋಲ್ ಆಫ್ ಹ್ಯೂಮನ್ಸ್ ಇಸ್ ನೆಸೆಸರಿ. ಆದ್ರೆ ಜಾಬದ್ದು ಸ್ವರೂಪ ಚೇಂಜ್ ಆಗ್ಬೋದೇ ವಿನಃ ಈ ಟೀಚರ್ಸ್ ಸ್ವರೂಪ ಚೇಂಜ್ ಆಗಲ್ಲ. ಒಬ್ಬ ಒಳ್ಳೆ ಟೀಚರ್ ಎಲ್ಲಾ ಕಾಲದಲ್ಲೂ ಪೂಜಿಸಲ್ಪಟ್ಟಿರ್ತಾರೆ. ಸರ್, ಈಗ ಬಹಳ ಮುಖ್ಯವಾದದ್ದ ಒಂದು ಘಟ್ಟ ನಿಮ್ದು. 2025-26ನೇ ಸಾಲಿನಲ್ಲಿ ತಾವು ಒಬ್ಬ ಬಹಳ ದೊಡ್ಡ ಸಂಸ್ಥೆ, ಅದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಧಾರವಾಡ. ಆಲ್ಮೋಸ್ಟ್ 4800 ಜನ ಸ್ಟೂಡೆಂಟ್ಸ್ ಅಲ್ಲಿ ಓದ್ತಾ ಇದ್ರು. ಅದೇ ಕ್ಷಣ ನಾವು ಬಂದ್ವಿ, ತಾವು ಪ್ರಾಂಶುಪಾಲರ ಹುದ್ದೆನ ಅಲಂಕರಿಸ್ತೀರ. ಸೊ ಎಲ್ಲರೂ ಹೇಳ್ತಾ ಇದ್ದಿದ್ದು GK ಬಡ್ಗೇರ್ ಸರ್ ಒಬ್ಬ ಒಳ್ಳೆ ಶಿಕ್ಷಕ, ಹೇಗೆ ಇವರು ಅಡ್ಮಿನಿಸ್ಟ್ರೇಷನ್ ಅನ್ನ ಮಾಡ್ತಾರೆ ಅನ್ನೋ ದೊಡ್ಡ ಮಟ್ಟದ ಕ್ಯೂರಿಯಾಸಿಟಿ ಕೂಡ ಇತ್ತು ಎಲ್ಲರಿಗೂ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವು ನೋಡ್ತಾ ಇರ್ತೀವಿ, ಬಟ್ ಟೀಚರ್ ಟೀಚಿಂಗೇ ಮಾಡ್ಕೊಂಡು ಬಂದಿರ್ತಾನೆ, ಅವ್ನಿಗೆ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಸ್ವಲ್ಪ ಕಮ್ಮಿನೇ ಅನ್ನೋ ತರ. ಬಟ್ ಇಡೀ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ಆಗಸ್ಟ್ ಬಂದ್ರೆ ಒಂದು ಕಂಪ್ಲೀಟ್ 1 year ಆಗ್ತಿತ್ತು. ಇಡೀ ಒಂದು ವರ್ಷದಲ್ಲಿ ಇಡೀ ಒಂದು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಬಹಳ ಖುಷಿಯಾಗಿ ಎಲ್ಲ ಟೀಚರ್ಸ್ಗಳು ನೆಮ್ಮದಿಯಾಗಿದ್ರು, ಸ್ಟೂಡೆಂಟ್ಸ್ಗಳು ಬಹಳ ಖುಷಿಯಾಗಿದ್ರು. ಆಮೇಲೆ ಆಗಸ್ಟ್ ಅಲ್ಲಿ ನೀವು ಚಾರ್ಜ್ ತಗೊಂಡ ತಕ್ಷಣನೇ ಅತಿಥಿ ಉಪನ್ಯಾಸಕರ ಅಪಾಯಿಂಟ್ಮೆಂಟ್ ಕೂಡ ತುಂಬಾ ಡಿಲೇ ಆಗುತ್ತೆ. ಆಲ್ಮೋಸ್ಟ್ ಅಕ್ಟೋಬರ್ ವರ್ಗು ಕೂಡ ಅಪಾಯಿಂಟ್ಮೆಂಟ್ ಆಗಲ್ಲ. ಆದ್ರೂ ಕೂಡ ಅಷ್ಟು ಬಂದಂತ ವಿದ್ಯಾರ್ಥಿಗಳಿಗೆ ಎಲ್ಲೂ ಕೂಡ ಡಿಸಪಾಯಿಂಟ್ ಆಗ್ದಾಗೆ ಅಷ್ಟು ಜನ ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ ಒಳಗಡೆನೆ ಕೂತ್ಕೋತಾರೆ, ಕ್ಲಾಸ್ಗಳನ್ನ ಅಟೆಂಡ್ ಆಗ್ತಾರೆ. ಒಬ್ಬ ಪ್ರಾಂಶುಪಾಲರಾಗಿ, ಒಬ್ಬ ಟೀಚರ್ ಆಗಿ 2 ರೋಲ್ನ ಅಲ್ಲಿ ನಿಭಾಯಿಸ್ತಾ ಹೋಗ್ತೀರಿ. ಮತ್ತೆ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ಅಲ್ಲಿರುವಂತ ಸಿಬ್ಬಂದಿ ವರ್ಗದವ್ರು ಇಟ್ಕೊಂಡು. ಹೇಗಿದು ತಮ್ಗೆ ಸಾಧ್ಯ ಆಯ್ತು? ಯಾವ ತರ ನೀವು ಆ ಸ್ಕಿಲ್ಗಳನ್ನ ಸಡನ್ ಆಗಿ, ಅಥವಾ ಮೊದಲು ಅಂತದೊಂದು ಅನುಭವ, ಅದ್ರ ಬಗ್ಗೆ ಹೇಳಿ ಸರ್. ಒಂದನೇ ಮಾತು, ನನಗೆ ಆಕ್ಚುಲಿ ಐ ಡೋಂಟ್ ಕನ್ಸಿಡರ್ ಎ ಬಿಗ್ ಚೇಂಜ್ ಫ್ರಮ್ ಟೀಚಿಂಗ್ ಟು ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಷನ್. ಆಕ್ಚುಲಿ ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಷನ್ ಗೆ ಬೇಕಾಗಿರೋದು ಒಂದು ಕಳಕಳಿ. ಪರ್ಟಿಕ್ಯುಲರ್ಲಿ ನಮ್ಮಂತ ಕಾಲೇಜುಗಳಲ್ಲಿ ಮಕ್ಕಳ ಬಗ್ಗೆ ಬರ್ತಕ್ಕಂಥ ಮಕ್ಕಳು ಬಡವರು, ಹಳ್ಳಿಯಿಂದ ಬರ್ತಕ್ಕಂಥವ್ರು, ಏನು ಇರ್ಲಾರ್ದೇ ಇರ್ತಕ್ಕಂಥ ಮಕ್ಕಳು ಎಷ್ಟೋ ಜನ ಸಾಕಷ್ಟು ಕನಸುಗಳನ್ನು ಹೊತ್ತು ಧಾರವಾಡದಂತ ಊರಿಗೆ ಬರ್ತಾರೆ. ನನಗೆ ಐ ಕನ್ಸಿಡರ್ ದಿಸ್ ಆಸ್ ಅನ್ ಅಪರ್ಚುನಿಟಿ. ಅಂದ್ರೆ ಇಷ್ಟು ದಿವಸ ನಾನು ನೋಡ್ಕೋತಾ ಕೆಲಸ ಮಾಡ್ಕೋತಾನೆ ಬಂದೆ. ಐ ಹ್ಯಾವ್ ಬೀನ್ ಅ ಪಾರ್ಟ್ ಆಫ್ ದ ಡೆವಲಪ್ಮೆಂಟ್. ಅಂದ್ರೆ ಒಂದು ತರ ಒಂದು ಸಪೋರ್ಟಿಂಗ್ ರೋಲ್ ಪ್ಲೇ ಮಾಡ್ತಾ ಇದ್ವಿ. ಎಷ್ಟೋ ನಮ್ಮ ಪ್ರಾಂಶುಪಾಲರ ಕಡೆಯಿಂದ ನೋಡಿದೀವಿ, ದೂರದಿಂದ ನೋಡಿದ್ವಿ, ಹತ್ತಿರದಿಂದಾನು ನೋಡಿದ್ವಿ. ವಾಟ್ ಎಕ್ಸಾಕ್ಟ್ಲಿ ಇಸ್ ರಿಕ್ವೈರ್ಡ್ ಅಂತ ಹೇಳಿ ಸಕ್ಸಸ್ಸಸ್ ನೋಡಿದೀವಿ. ಅವರೆಲ್ಲ ಯಾರು ಒಳ್ಳೊಳ್ಳೆಯವರು ಏನೇನು ಮಾಡಿದ್ರು, ಡ್ರೀಮ್ಸ್, ಅಸ್ಪಿರೇಷನ್ಸ್. ಆವಾಗ ನನಗೆ ಅದು ಬೇರೆ ಅನಿಸ್ಲಿಲ್ಲ. ಅಂದ್ರೆ ಏನು, ಒಬ್ಬ ಶಿಕ್ಷಕ ಅಂದ್ರೆ ದ ಟೀಚರ್ ಇನ್ ಮೀ ಡೈಸ್ ಅಂತೇಳಿ ಅನ್ಸಿರ್ಲಿಲ್ಲ. ಇಲ್ಲ, ನಿಮ್ದು ಟೀಚಿಂಗ್ ಹೋಗ್ಬಿಡ್ತದೆ ಅಂತ ಹೇಳಿದ್ರು. ನಾವೆಲ್ಲ ಕೇಳಿದ್ದೀವಲ್ಲ, ದೊಡ್ಡ ದೊಡ್ಡವ್ರು ನಮ್ಮಲ್ಲಿ ನಂದಿ ಮಠರ್ ಅಂತಿದ್ರು, ಇಲ್ಲಿ ಗೋಕಾಕ್ರು ಇರ್ಬೋದು, ಒಳ್ಳೆ ಪ್ರಿನ್ಸಿಪಾಲ್ರು.
ಆರ್ಮಂಡೋ ಮೆನೆಸಸ್. Correct. ಅಂದ್ರ ನಾ ಓದ್ತಾ ಇದ್ದೆ ವಾಟ್ ಈಸ್ ಎ ಗುಡ್ ಪ್ರಿನ್ಸಿಪಾಲ್ ಅಂತ ಒಂದ್ಸಲ ಒಮ್ಮೆ 100 ವರ್ಷದ ಇದನ್ನ ಮಾಡುವಾಗ ಇಡೀ KCD ಕಾಲೇಜ್ ಒಂದು ಪುಸ್ತಕ ಸಿಕ್ಕಿತ್ತು ನನಗೆ. ಯಾವ ತರ ಒಬ್ಬೊಬ್ರು ಒಂದೊಂದನ್ನ ಬೆಳೆಸಿದ್ರು, ಒಬ್ಬೊಬ್ರು ಪ್ರಿನ್ಸಿಪಾಲ್ರು ಬಂದಾಗ ಒಂದೊಂದು ಬೆಳವಣಿಗೆಗಳಾಗಿದಾವೆ ಅಂತ ನಾ ಅದನ್ನು ಓದಿ ಒಂದು ಆರ್ಟಿಕಲ್ ಬರೆಯೋ ಪರಿಸ್ಥಿತಿ ಬಂದಿತ್ತಾಗ ನನಗೆ. ದಟ್ ವಾಸ್ ಅನ್ ಅಪರ್ಚುನಿಟಿ. ಅಂದ್ರೆ ಒಂದು ನಿಮಗೆ ಇದ್ದಾಗ ಸರ್ಕಾರ ನಿಮಗೆ ಎಲ್ಲ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿರ್ತದೆ. ಕೆಲವೊಂದು ಇದರಲ್ಲಿ ಎ ಪ್ರಿನ್ಸಿಪಲ್ ಕ್ಯಾನ್ ಪ್ಲೇ ಎ ರೋಲ್ ವಿತ್ ಅ ಟೀಮ್. ಹಿಂಗಾಗಿ ನನಗೆ ಒಂದು ಮುಖ್ಯವಾಗಿ ಮಕ್ಕಳಿಗೆ ಕ್ಲಾಸ್ ತಗೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಅದ ಮೊದಲೇ. ಅಲ್ಲಿಂದ ನಾವು ಅದೇ ಹೇಳ್ತಾ ಇದ್ದೇವೆ, ನಾವು ಕ್ಲಾಸ್ ರೂಮ್ ನಿಂದ ಎನರ್ಜಿ ತಗೊಂಡು ಪ್ರಿನ್ಸಿಪಾಲ್ಗಿ ಮಾಡ್ಬೇಕು ಅಂತ. ಕ್ಲಾಸ್ ರೂಮ್ಸ್ ಆರ್ ನಾಟ್ ಡಿಸ್ಟರ್ಬಿಂಗ್. ಎ ಟೀಚರ್ ಟೇಕ್ಸ್ ಎನರ್ಜಿ ಫ್ರಮ್ ದ ಕ್ಲಾಸ್ ರೂಮ್. ಯಾಕಂದ್ರೆ ಯುವಕರ ಜೊತೆ ಇರೋದಂದ್ರೇನೆ ಎನರ್ಜಿ ಅವ. ಅಷ್ಟು ಜನ ಅಂದ್ರೆ ಆ ಕಾಲೇಜ್ ನಲ್ಲಿ ನೀವು ಯಾವಾಗ ನೋಡಿದ್ರು ಹ್ಯೂಮನ್ ಬೀಯಿಂಗ್ಸ್. ಅದನ್ನ JD ಅವರು ಬಂದಾಗ ಅದನ್ನ ಪ್ರಸ್ತಾಪ ಮಾಡಿದ್ರು ಆಕ್ಚುಲಿ. ಬಡ್ಗೇರ್ ಸರ್ ಟೇಕ್ಸ್ ದ ಎನರ್ಜಿ ಫ್ರಮ್ ಕ್ಲಾಸ್ ರೂಮ್ ಅಂಡ್ ಯುಟಿಲೈಸ್ ಇಟ್ ಇನ್ ದ ಪ್ರಿನ್ಸಿಪಲ್ ಚೇಂಬರ್ ಅಂತ ಹೇಳಿ. ಹೌದೌದು, ಅಲ್ಲಿ ಆ ತರನೇ ನೋಡ್ಬೇಕಾಗತ್ತೆ. ಯಾಕಂದ್ರೆ ನಮಗೆ ವಿ ಆರ್ ಆಲ್ ಬ್ಲೆಸ್ಡ್ ಟು ಬಿ ಟೀಚರ್ಸ್ ಇನ್ ಗವರ್ಮೆಂಟ್ ಕಾಲೇಜ್ ಅಂತ ಮೊದಲು ನಾವು ತಿಳ್ಕೊಳ್ಬೇಕಾದ್ರೆ. ಯಾಕಂದ್ರೆ ಇಟ್ ಈಸ್ ನಾಟ್ ಅಕ್ಯುಪೇಷನ್, ಇದು ಒಂದು ಯಜ್ಞ, ಇದು ವಿಜ್ಞಾನದ ದಾಸೋಹ. ಇದ್ರೊಳಗೊಂದು ಅವಕಾಶ, ಅದೊಂದು ಅಪಾರ್ಚುನಿಟಿ. ಪ್ರಿನ್ಸಿಪಲ್ ಇಸ್ ನಾಟ್ ಹೈಯರ್ ದನ್ ಎನಿಬಡಿ, ಸೀನಿಯರ್ ಅಮಂಗ್ ದ ಈಕ್ವಲ್. ಇದ್ದಾರೊಳಗೆ ನೀವು ಅವು ಟೀಚರ್ ಸೀನಿಯರ್ ಅಮಂಗ್ ದ ಈಕ್ವಲ್, ಇದ್ರೊಳಗೆ ನೀವು ಸೀನಿಯರ್. ಅದೊಂದು ಜವಾಬ್ದಾರಿ ಅಂತ ತಿಳ್ಕೊಂಡಿದ್ದೇನೆ ವಿನಃ ಇಟ್ ಇಸ್ ನಾಟ್ ಎ ಪವರ್. ಹೀಗಾಗಿ ಏನು ಒಂದು ನಿಮ್ಮಂತ ಟೀಚರ್ಸ್ ಏನಿದ್ರಿ, ದ ಬೆಸ್ಟ್ ಇನ್ ಆಲ್ ದ ಟೀಚರ್ಸ್. The principal has to look into the best in everyone. ನಾವು ಅವ್ರ ಲಿಮಿಟೇಷನ್ಸ್ ನೋಡೋ ಬದ್ಲಿ ಬೆಸ್ಟ್ ಏನಿದೆ ಅಂತ ನೋಡ್ಕೋತ ಹೋದ್ರೆ ಸರ್ಟನ್ಲಿ ಅವರು ದೇ ವಿಲ್ ಡೆಲಿವರ್. ಇನ್ನೊಂದು, ನಿಮಗೆ ಫ್ರೀಡಮ್ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಶಿಕ್ಷಣ ಸಂಸ್ಥೆಗೂ ಬೇರೆ ಸಂಸ್ಥೆಗಳಿಗೂ ಬಹಳ ಡಿಫರೆಂಟ್ ಇದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಮುಖ್ಯವಾಗಿ ಶಿಕ್ಷಕರಿಗೆ ಅವ್ರಿಗೆ ಆದಂತಹ ಒಂದು ಸ್ವಾತಂತ್ರ್ಯ ಕೊಡದಿದ್ರೆ ವರ್ಕ್ ಮಾಡೋದು ಕಷ್ಟ ಆಗ್ತದೆ. ಸೊ ಐ ಕುಡ್ ಸೆನ್ಸ್ ಹೀಗಾಗಿ ಎಲ್ಲೆಲ್ಲಿ ಆಪರ್ಚುನಿಟೀಸ್ ಬರ್ತದೆ, ವೇರ್ ಯು ಕ್ಯಾನ್ ಶೋ ಟ್ಯಾಲೆಂಟ್. ಅದು ನ್ಯಾಷನಲ್ ಸೆಮಿನಾರ್ ಮಾಡೋದಾಗಿರ್ಬೋದು, ಲ್ಯಾಬ್ ಸೆಟಪ್ ಮಾಡೋದಾಗಿರ್ಬೋದು, ಏನೋ ಇವುಗಳನ್ನ ಮಾಡೋದಾಗಿರ್ಬೋದು, ಅಲ್ಲೆಲ್ಲಿ ನಮ್ಮ ಸರ್ಕಾರದ ಒಂದು ಆದೇಶ ಪಾಲನೆ ಮಾಡೋದಾಗಿರ್ಬೋದು, ಅವುಗಳೆಲ್ಲ ಸುಂದರವಾಗಿ ಆರಾಮವಾಗಿ ಮಾಡ್ಕೊಂಡು ಹೋದ್ವಿ. ಚಾಲೆಂಜಸ್ ಇರ್ತವೆ, ಚಾಲೆಂಜಸ್ ಯಾಕಂದ್ರೆ ಅದು ಇರೋದೇ ಬಿಕಾಸ್ ಆಫ್ ದ ಹ್ಯೂಸ್ ಸ್ಟ್ರೆಂಗ್ತ್ ಅಂಡ್ ಆಲ್ ದ್ಯಾಟ್. ಬಹಳ ಎಲ್ಲರೂ ಸಪೋರ್ಟ್ ಮಾಡಿದ್ರು ಅದಕ್ಕೆ. ಹೋಲ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಸಿಸ್ಟಮ್ ಇದ್ದಾಗ ಆಗತ್ತೆ. ಅಲ್ಲೊಂದು ಟೀಚರ್ಸ್ ಯಾಕೆ ಹ್ಯಾಪಿ ಇರ್ತಾರೆ ಅಂತಂದ್ರೆ, ಅವ್ರಿಗೆ ನೀವು ನಿಜವಾಗ್ಲೂ ಒಬ್ಬ ಶಿಕ್ಷಕ ಕ್ಲಾಸ್ ರೂಮಿಗೆ ಹೋದಾಗ, ಕ್ಲಾಸ್ ರೂಮಿನಿಂದ ಅಥವಾ ಕಾಲೇಜಿಂದ ಮನೆಗೆ ಹೋದಾಗ ಯಾವುದೋ ಟೆನ್ಷನ್ ಕ್ಯಾರಿ ಮಾಡಬಾರ್ದು. A person should go happy. Particularly teacher should not carry the tensions from the college. ಒಬ್ಬ ಶಿಕ್ಷಕನಿಗೆ ಪ್ಲೆಜರ್ ಹೋಗ್ಬೇಕು, ಯಾಕಂದ್ರೆ ಕಲಿಸೋದೇ ಒಂದು ದೊಡ್ಡ ಪ್ಲೆಜರ್. ಅದಕ್ಕೆ ನಾವು ಹೇಳ್ತೀವಲ್ಲ, ಮರ್ಸಿ ಇಸ್ ಟ್ವೈಸ್ ಬ್ಲೆಸ್ಡ್ ಅಂತೀವಲ್ಲ, ಹಂಗ ಟೀಚಿಂಗ್ ಇಸ್ ಟ್ವೈಸ್ ಬ್ಲೆಸ್ಡ್. ಇಟ್ ಬ್ಲೆಸೆಡ್ ದ ಟೇಕರ್, ಬ್ಲೆಸೆಡ್ ದ ಗಿವರ್ ಅಂತ. ಅವಂಗ ಸ್ಟೂಡೆಂಟ್ಗೂ ಹೆಲ್ಪ್ ಆಗಿರುತ್ತೆ. ದಿಸ್ ಇಸ್ ಓನ್ಲಿ ದ ಪ್ರೊಫೆಷನ್ ವಿಚ್ ಗಿವ್ಸ್ ಮನಿ ಫಾರ್ ಲರ್ನಿಂಗ್. ಕಲಿಯಾಕೂ ರೊಕ್ಕ ಕೊಡ್ತಾರ, ಕಲಸಾಕು ರೊಕ್ಕ ಕೊಟ್ಟಂಗೆ. ಅಂದ್ರೆ ವಿ ಆರ್ ಟ್ವೈಸ್ ಬ್ಲೆಸ್ಡ್. ಹೀಗಾಗಿ ಅಕಾಡೆಮಿಕ್ ವಾತಾವರಣ ಇದ್ರೆ ಶಿಕ್ಷಕರಿಗೆ ಖುಷಿ ಇರ್ತದೆ. ಅಂದ್ರೆ ನಾವು ಅಕಾಡೆಮಿಕ್ ಚರ್ಚೆಗಳನ್ನ ಮಾಡ್ಬೇಕು, ರಿಸರ್ಚ್ ಬಗ್ಗೆ ಆಗ್ಲಿ, ಆ ಬಗ್ಗೆ ಆಗ್ಲಿ. ಉಳಿದದ್ದು ಅಡ್ಮಿನಿಸ್ಟ್ರೇಷನ್ ಇದ್ದೇ ಇರ್ತದೆ, ಮಾಡ್ತಾರೆ ಪಾಪ, ಹಂಗೇನಿಲ್ಲ. ಆದ್ರೇನು ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇರ್ತಾವೆ, ಆಫೀಸ್ನವ್ರು ಮಾಡ್ತಾರೆ. ಅದನ್ನ ನಾವು ಬಹಳ ಅದನ್ನೇ ಫೋರ್ಗೆ ತರಬಾರ್ದು. ಈ ಅಂಕಿ ಅಂಶಗಳು ಅದು ಇಫ್ ಯು ಬ್ರಿಂಗ್ ಇಟ್ ಟು ದ ಫೋರ್, ಅದನ್ನೇ ಒಂದು ಕಡ್ಡಿನ ಗುಡ್ಡ ಮಾಡಿ ಅಕಾಡೆಮಿಕ್ಸ್ ಅನ್ನ ನೆಗ್ಲೆಕ್ಟ್ ಮಾಡಿಬಿಡಬಾರ್ದು. ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಷನ್ ಮೇನ್ಲಿ ಫೋಕಸಸ್ ಆನ್ ಡೆಲಿವರಿ ಆಫ್ ಕರಿಕ್ಯುಲಮ್, ಕಂಡಕ್ಟ್ ಆಫ್ ಅಕಾಡೆಮಿಕ್ ಸೆಷನ್ಸ್, ರಿಸರ್ಚ್ ಸೆಷನ್ಸ್. ಅದಕ್ಕೆ ಏನ್ ಮಾಡ್ಬೇಕು, ಅದು ಒಂದು ಟೀಮು, ಒಂದು ಎಲ್ಲರ ಸಹಕಾರದಿಂದ ಮಾಡಿದ್ರೆ ಅನ್ನೋದೊಂದು ತೃಪ್ತಿ ಇದೆ. ಬಹಳ ಸರಿ ನನ್ಗೂ ಅನಿಸ್ತಾ ಇರ್ತಿತ್ತು. ಅಂದ್ರೆ ಒಬ್ಬ
ನೀವ್ ಹೇಳ್ದಾಗೆ ಯಾವುದೇ ಒಂದು ಬೇರೆ ಇನ್ಸ್ಟಿಟ್ಯೂಟ್ಸ್ ಗಳಲ್ಲಿ ಅಪಾರ್ಟ್ ಫ್ರಮ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಏನು ಬಾಸ್ ಅಥವಾ ಲೀಡರ್ ಇರ್ತಾರೆ, ಅವ್ರ ರೋಲ್ ಡಿಫ್ರೆಂಟ್ ಆಗಿರುತ್ತೆ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವ್ ಹೇಳ್ದಾಗೆ ಅಕಾಡೆಮಿಕ್ ಏನು ಈಗ ಮೊದಲು ನಾವು ಕ್ಲಾಸ್ ತಗೊಂಡ್ ಬಂದಿವಿ ಅಂತ ತಿಳ್ಕೊಂಡು, ಇಫ್ ಐ ಟೇಕ್ ಎ ಕ್ಲಾಸ್ ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಅದರ್ಸ್ ಹೌ ಮೆನಿ ಕ್ಲಾಸಸ್ ಯು ಟುಕ್ ಅದು ಅನ್ನೋದಕ್ಕಿಂತ ನಾ ಫಸ್ಟ್ ಮೊದಲು ಕ್ಲಾಸಿಗೆ ಹೋಗಿ 9 ಗಂಟೆ ಕ್ಲಾಸ್ 10 ಗಂಟೆ ಮುಗಿಸ್ಕೊಂಡ್ ಬಂದು ಆಫೀಸಿಗೆ ಬಂದು ಇನ್ನು 2 ಯಾರೋ ಖಾಲಿ ಇದ್ರು ಹೋದ್ವಿ ಅಂತಂದ್ರೆ ಅದೊಂದು ಇದು ಸಿಗ್ತದೆ. ಐ ಹ್ಯಾವ್ ಸೀನ್ ಮೈ ಓಲ್ಡ್ ಕಾಲೇಜಸ್, ಬಸವೇಶ್ವರ ಕಾಲೇಜ್ ಇರ್ಬೋದು, ಗವರ್ಮೆಂಟ್ ಕಾಲೇಜ್ ಅವರು ಒಬ್ಬ ಪ್ರಿನ್ಸಿಪಲ್ ಕ್ಲಾಸ್ ತಗೊಳ್ಳೋದೇನೆ ಒಂದು ದೊಡ್ಡ ಸೆಲೆಬ್ರೇಷನ್. ದಟ್ ಇಸ್ ಅಂದ್ರೆ ಈಗ ನಾವು ಪ್ರೊಫೆಸರ್ ಅಂತ ಎದಕ್ಕೆ ಮಾಡಿರ್ತಾರೆ, ನಮಗೆ ಪ್ರೊಫೆಸರ್ ಮಾಡೋಣ, ಯು ಹ್ಯಾವ್ ಟು ಪ್ರೊಫೆಸ್. ಅದಕ್ಕೆ ನಮ್ಮ ಅಂದ್ರೆ ಆ ತರದೊಂದು ಜ್ಞಾನ ಒಯ್ದಾಗ ನಿಮ್ಗೆ ಇವು ಎಲ್ಲ ಇದು ಅನ್ಸಲ್ಲ. ಅಂದ್ರೆ ಏನು ಮಾಡಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಎಲ್ಲ ಟೈಮ್ ನಲ್ಲಿ ನೀವು ಅಲ್ಲೇ ಕೂಡ್ಬೇಕಂತ ಪ್ರಿನ್ಸಿಪಲ್ ನೀಡ್ ಟು ಮೂವ್ ಅರೌಂಡ್ ಮತ್ತೆ ಎನ್ಕರೇಜ್ ಅಕಾಡೆಮಿಕ್ ಅಂಡ್ ರಿಸರ್ಚ್ ಆಕ್ಟಿವಿಟೀಸ್. ಮಕ್ಕಳ ಜೊತೆ ಬೆರಿಬೇಕಾಗ್ತದೆ. ಮಕ್ಕಳು ಯಾಕಂದ್ರೆ ನಾನು ಹೇಳಿದ್ವಲ್ಲ, ಗೌರ್ಮೆಂಟ್ ಕಾಲೇಜ್ ನಲ್ಲಿ ಬರೋ ಮಕ್ಕಳು ಪಾಪ ಏನ್ ಒಬ್ಬೊಬ್ರು ಒಂದೊಂದು ಸ್ಟೋರಿ ಇರ್ತದೆ. ಸೊ ಯು ನೀಡ್ ಟು ಬಿ ಎಂಪಥೆಟಿಕ್. ಸಿಂಪಥೆಟಿಕ್ ಎಂಪಥೆಟಿಕ್ ಇದ್ದಾಗ ಮಾತ್ರ ಅದು ನಿಮ್ಮವರು ಅಂತ ತಿಳ್ಕೊತಾರೆ. ದೇ ಶುಡ್ ಫೀಲ್ ದಟ್ ಈಸ್ ನಾಟ್ ಅನ್ ಔಟ್ಸೈಡರ್, ಸಮಥಿಂಗ್. ಅದೇ ನೋಡಿದ್ವಲ್ಲ ಸರ್, ಲೈಕ್ ಅ ಪ್ರಿನ್ಸಿಪಾಲ್ಸ್ ಚೇಂಬರ್ ಇಸ್ ನಾಟ್ ಅ ಪ್ರಿನ್ಸಿಪಾಲ್ಸ್ ಚೇಂಬರ್, ಇಟ್ ರಿಮೈನ್ಡ್ ಆಸ್ ಅ ಕೌನ್ಸಿಲರ್ಸ್ ಸೆಂಟರ್ ಆಕ್ಚುಲಿ. All time the students used to get in without any fear, and they so happily comes out even if they are overburdened. ತುಂಬಾ ಪ್ರೆಷರೈಸ್ಡ್ ಆಗಿ ನಿಮ್ ಹತ್ರ ಬರ್ತಾ ಇದ್ರು, ವಾಪಸ್ ಬರ್ಬೇಕಾದ್ರೆ ಖುಷಿಯಿಂದ ಮನೆಗೆ ಹೋಗ್ತಾ ಇದ್ರು. ಲೈವ್ ಆಗಿ ಅದನ್ನ ನೋಡಿದೀವಿ. ಬಹುಶಃ ಈ ತರ ಒಂದು ಅಡ್ಮಿನಿಸ್ಟ್ರೇಟಿವ್ ವಾತಾವರಣನ ಎಲ್ಲ ಪ್ರಾಂಶುಪಾಲರು ಅದನ್ನ ಸೃಷ್ಟಿ ಮಾಡಿದ್ರೆ ಎಲ್ಲಾ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಶಿಕ್ಷಕರು ಇನ್ನೂ ಚೆನ್ನಾಗಿ ತಮ್ಮ ನಾಲೆಜ್ ಅನ್ನ ಡೆಲಿವರ್ ಮಾಡೋದಕ್ಕೆ ಸಾಧ್ಯ ಇರುತ್ತೇನೋ ಅಂತ ನನಗೆ ಪರ್ಸನಲಿ ಅಂತ ಅನಿಸ್ತಾ ಇರುತ್ತೆ ಸರ್. ಇದ್ದಾರೆ, ಕೋರ್ಸ್ there are many such teachers, principals and all that. ನಾವು ನಮ್ಮ ಅಟಿಟ್ಯೂಡ್ಗಳು ಬದಲಾಗಬೇಕು ಹೇಳಿದಿವಲ್ಲ. ಇಫ್ ಎ ಟೀಚರ್ ಫೋಕಸಸ್ ಮೋರ್ ಆನ್ ಟೀಚಿಂಗ್, ಮೈ ರೋಲ್, ನಂದೇನಿದೆ ರೋಲು, ನನ್ನ ರೋಲ್ ಅನ್ನ ನಾನು ಸರಿಯಾಗಿ ಮಾಡಿದ್ರೆ, ಒಬ್ಬ ಮ್ಯಾನೇಜರ್ ರೋಲ್ ಸರಿ ಮಾಡಿದ್ರೆ, ಟೀಚರ್ಸ್ ರೋಲ್ ಸರಿ ಮಾಡಿದ್ರೆ, ಆ ಗಟ್ಟಿಯಾಗಿ ಅಂದ್ರೆ ಏನು ಆ ರೋಲ್ ಅನ್ನ ಪ್ಲೇ ಮಾಡಿದ್ರೆ, ಸೆಲ್ಫ್ ಡಿಸಿಪ್ಲಿನ್ ಇದ್ರೆ, ಅಡ್ಮಿನಿಸ್ಟ್ರೇಷನ್ ಇಸ್ ನಾಟ್ ಅ ಬಿಟ್ ಡಿಫಿಕಲ್ಟ್ ಥಿಂಗ್. ಒಮ್ಮೊಮ್ಮೆ ಆಗ್ತದೆ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಐ ಡೋಂಟ್ ಸೇ ವಿ ಹ್ಯಾವ್ ಡನ್ ಡಿಫರೆಂಟ್ ಥಿಂಗ್ಸ್, ವಿ ಮೈಟ್ ಹ್ಯಾವ್ ಡನ್ ಡಿಫರೆಂಟ್ಲಿ ಅಷ್ಟೇ ಸ್ವಲ್ಪ. But we are happy and satisfied because the whole team was working. ಒಂದು ಟೀಮ್ ವರ್ಕ್ ಮಾಡುವಾಗ ಅದು ಖುಷಿ ಇರ್ತದೆ. ಮಕ್ಕಳು ಖುಷಿಯಿಂದ ಹೋಗೋದು. ಏನೋ ಒಂದು ಸಮಸ್ಯೆ ಇಟ್ಕೊಂಡ್ ಬಂದಿರ್ತಾರೆ, ಒಂದು ಇಂಟ್ರಾಕ್ಷನ್, ಕೌನ್ಸಿಲಿಂಗ್ ರೂಮ್ ಅಂದ್ರಲ್ಲ, ಅವ್ರನ್ನ ಒಂದೆರಡು ಮಾತು ಹೇಳಿ ಕಳಿಸೋದ್ರಿಂದ ಏನೋ ಯಾರು ನಿಂದಿರಬಾರ್ದು. ದೇ ಶುಡ್ ನಾಟ್ ವೇಟ್ ಫಾರ್ ಎನಿಥಿಂಗ್. ಅಂದ್ರೆ ಒಬ್ಬ ತಂದೆ ರೂಪದೊಳಗಿದ್ದಾರೆ, ಏನೇನೋ ಪಾಪ ಇದು ಕಟ್ಕೊಂಡ್ ಬಂದಿರ್ತಾವೆ. ಸ್ವಲ್ಪ ಮಾತಾಡ್ಸಿ ಕಳ್ಸೋದ್ರಿಂದ ಅದು ಒಂದು ನಮಗೆ ಎನರ್ಜಿ. ಯಾಕಂದ್ರೆ ನಾವೆಲ್ಲ ಆ ಪರಿಸ್ಥಿತಿಯಿಂದ ಬಂದವರಲ್ಲ. ಅದನ್ನ ನೋಡಿದಾಗ ನಮ್ಮನ್ನೇ ನೋಡ್ದಂಗ ಅನಿಸ್ತಿತ್ತು. ಆ ಮಕ್ಕಳು ನೋಡಿದಾಗ, ನಾನು ಧಾರವಾಡಕ್ಕೆ ಬಂದಾಗ 1993 ಬಂದಾಗ ಯಾವ ತರ ಇರ್ತಿದ್ವಿ, ಈ ತರ. That's a good, it was a great experience we have had. ಸರಿ, ಒಂದು ವರ್ಷದ ಒಳಗಡೆ ಎಷ್ಟೆಲ್ಲ ಒಂದು ಕಾಂಟ್ರಿಬ್ಯೂಷನ್ ಅನ್ನ ನಾವು ನೋಡಿದೀವಿ. 3-4 ಹೊಸ ಕಾಂಬಿನೇಷನ್ಸ್ಗಳು ಬಹುಶಃ ಡಿಕೇಡ್ಸ್ ಟೈಮ್ ಇಂದಾನು ಕೂಡ ಗವರ್ಮೆಂಟ್ ಕಾಲೇಜಲ್ಲಿ ಇಂಥದ್ದೊಂದು ಹೊಸ ಕಾಂಬಿನೇಷನ್ಸ್ಗಳು ಇಂಟ್ರೊಡ್ಯೂಸ್ ಆಗ್ಬೇಕು ಅಂತ ಫೈಟ್ಗಳು ಆಗ್ತಾ ಇದ್ದ ಸಂದರ್ಭದಲ್ಲಿ ಅದನ್ನ ನೀವು ಚಾರ್ಜ್ ತಗೊಂಡ್ಮೇಲೆ ಕಂಟಿನ್ಯೂಸ್ಲಿ ಅದನ್ನ ಫಾಲೋ ಅಪ್ ಮಾಡ್ತೀರಾ, ಮಾಡಿ ಆ ಕಾಂಬಿನೇಷನ್ಸ್ಗಳು ಏನು ಯೂನಿವರ್ಸಿಟಿಯಿಂದ ಅಪ್ರೂವಲ್ ಆಗುತ್ತೆ, ಅಫಿಲಿಯೇಷನ್ಸ್ ಕೊಡ್ತಾರೆ. ಬಟ್ ಅದಷ್ಟಕ್ಕೇನಿಲ್ಲ, ಗವರ್ಮೆಂಟ್ ಹೋಗಿ ಅಲ್ಲಿಂದ ಪರ್ಮಿಷನ್ ತಗೋಬೇಕು. ಎಷ್ಟೋ ಸರಿ ಏನಾಗುತ್ತೆ, ಅಡ್ಮಿಷನ್ ಮುಗಿಯೋ ಹಂತದಲ್ಲಿ ಬಂದ ತಕ್ಷಣ 5 ವರ್ಷ ಬೇಡ ಬಿಡು, ನೆಕ್ಸ್ಟ್ ಇಯರ್ ನೋಡೋಣ ಅಂತ ಬಿಟ್ಬಿಡ್ತಾರೆ. ಬಟ್ ಯು ಸ್ಟಾರ್ಟೆಡ್ ವಿತ್ ಸೋ ಮೆನಿ ಚಾಲೆಂಜಸ್. ಅದು ಫ್ಯಾಕಲ್ಟೀಸ್ ಇರಲ್ಲ, ಏನೇನೋ ರೀಸನ್ಸ್
ಬೇಡ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ರೀಸನ್ಸ್ ಇರುತ್ತೆ. ಬಟ್ ಮಾಡ್ಲೇಬೇಕು ಅನ್ನೋದಕ್ಕೆ ಒಂದು ಸಣ್ಣ ಎಳೆ ರೀಸನ್ ಇಟ್ಕೊಂಡು ನೀವು ಅದನ್ನ ಪಾಸಿಟಿವ್ ಆಗಿ ಮೂವ್ ಆಗ್ತಿರಲ್ಲ. ಆ ಹೊಸ ಕಾಂಬಿನೇಷನ್ಸ್ ಬಗ್ಗೆ ನೀವು ಮಾತಾಡಿ sir, please. ಇಲ್ಲ ಅಂದ್ರೆ ಒಂದು ಅದೊಂದು ಹೇಳ್ತಾ ಇದ್ದೇನೆ. ಐ ರಿಮೆಂಬರ್ T.S. Eliot's famous essay, What is Classic? A classic is produced when there is a maturity of mind, maturity of civilization, maturity of language ಅಂತ. ಹಂಗ ಯಾವುದೋ ಒಂದು ಕೆಲಸ ಆಗ್ಬೇಕಂತಂದ್ರ ಆ ಟೈಮ್ನಾಗ ಟೈಮ್ ಸರಿ ಇರ್ಬೇಕು, ವ್ಯವಸ್ಥೆ ಇರ್ಬೇಕು ಅಂತ ಹೇಳಿ ಅದನ್ನ ನಾವು ದಟ್ ವಾಸ್ ಅ ಡ್ರೀಮ್ ಆಕ್ಚುಲಿ. ಈಗ ನೀವು ಫಿಸಿಕಲ್ ಸೈನ್ಸಸ್ ಇದ್ದಾಗ ಲೈಫ್ ಸೈನ್ಸಸ್ ಇರ್ಬೇಕು ಅನ್ನೋದು ಅವಾಗಿನಿಂದಾನು ನಮ್ಮೆಲ್ಲ ಹಳೆ ಪ್ರಿನ್ಸಿಪಾಲರು ಕನಸಿದ್ದು. CBZ ಬರ್ಬೇಕ, ಇಲ್ಲೊಂದು ಕ್ರಿಮಿನಾಲಜಿ ಫೊರೆನ್ಸಿಕ್ ಸೈನ್ಸ್ ಬರ್ಬೇಕ, ಇಲ್ಲಿ ಜಿಯೋಗ್ರಫಿನ ಇಂಗ್ಲಿಷ್ ಸೈನ್ಸ್ ನಲ್ಲಿ ಇಂಟ್ರೊಡ್ಯೂಸ್ ಆಗ್ಬೇಕು, ಈ ಕಡೆ ಜರ್ನಲಿಸಂ ಇಂಗ್ಲಿಷ್ ಸೋಶಿಯಾಲಜಿ ಕಾಂಬಿನೇಷನ್ಸ್ ಬರ್ಬೇಕು. ಇಷ್ಟೆಲ್ಲಾ ನಾವು ಅದಕ್ಕೆ ಅಪ್ಲಿಕೇಶನ್ ಅವೆಲ್ಲ ತಗೊಂಡಿದ್ವಿ. ಆಗ ಒಂದು ದೊಡ್ಡ ಪ್ರಾಜೆಕ್ಟ್ ಬಂತು ಸರ್ಕಾರದ್ದು, ಕರ್ನಾಟಕ ಹೈಯರ್ ಎಜುಕೇಶನ್ ಟ್ರಾನ್ಸ್ಫಾರ್ಮೇಶನ್ ಪ್ರಾಜೆಕ್ಟ್ ಕೆಟ್ ಅಂತ ಹೇಳಿ, MDC ಮಾಡೆಲ್ ಡಿಗ್ರಿ ಕಾಲೇಜಸ್. ಅವಾಗ ADB ಇವೆಲ್ಲ ದಟ್ ವಾಸ್ ಅನ್ ಅಪರ್ಚುನಿಟಿ, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅದು. ಆ ಟೈಮ್ ನಲ್ಲಿ ದ ಕಾಲೇಜಸ್ ವೇರ್ ಅಪ್ಗ್ರೇಡೆಡ್ ಆ ತರ ಟು ಇಂಟರ್ನ್ಯಾಷನಲ್ ಲೆವೆಲ್ ಥಿಂಕಿಂಗ್, ನ್ಯೂ ಕೋರ್ಸಸ್, ನ್ಯೂ ಕಾಂಬಿನೇಷನ್ಸ್. ಅವಾಗ ಏನೇನ್ ಕೇಳ್ತೀರಿ ಕೇಳ್ರಿ ಅಂತ ಹೇಳಿ ಸರ್ಕಾರ ಕೇಳಿದಾಗ we have asked, pursued it, and we could get the permission. ಬಹಳ ಬಂತು. ಆವಾಗ ಇಲ್ಲಿ ಲೋಕಲ್ ಲೆವೆಲ್ ನಲ್ಲಿ ಏನು ಕೆಲಸ ವರ್ಕ್ ಮಾಡ್ಬೇಕು ಎಲ್ಲ ಮಾಡಿ ಅವಾಗ ಬಂತು. ಅಂದ್ರೆ ಒಂದು ಕಾಲೇಜು ಪರಿಪೂರ್ಣ ಅನಿಸ್ಬೇಕು ಅಂತಂದ್ರೆ ಚೇಂಜಿಂಗ್ ಅಸ್ಪಿರೇಷನ್ಸ್ ಅಂತ ಹೇಳ್ತೀವಿ. ಎಂಪ್ಲಾಯ್ಮೆಂಟ್ ಡೈನಾಮಿಕ್ಸ್ ಚೇಂಜ್ ಆಗ್ತಾ ಇದೆ. ಯಾವ್ಯಾವ್ದು ಇದು ಇದ್ರೆ ಮಕ್ಕಳು ಅಂದ್ರೆ ಒಂದು ಗೌರ್ಮೆಂಟ್ ಕಾಲೇಜ್ ಅಂತಂದ್ರೆ ಅವರೆಲ್ಲ ಹೇಳ್ತಾ ಇದ್ರು, ಇದನ್ನ ನೀವು ಜಸ್ಟ್ ಡೋಂಟ್ ಲುಕ್ ಅಟ್ ದ ಕಾಲೇಜಸ್ ಅರೌಂಡ್, ಲುಕ್ ಅಟ್ ದಿ ಇಂಟರ್ನ್ಯಾಷನಲ್ ಲೆವೆಲ್ ಕಾಲೇಜಸ್, ಆ ತರ ನೋಡಿ ಅಂತ ಹೇಳಿ ನಮ್ಮ ಆಫೀಸರ್ಸ್ ಹೇಳ್ತಾ ಇದ್ರು. ಆ ತರ ನೋಡಿ, ಆ ತರ ಮಾಡೋಣ ಇದನ್ನ ಅಂತ. ನಮಗೂ ಆತರ ಒಂದು ಕನಸು, ಅದನ್ನ ಕೇಳಿ ನಮ್ಗೆ ಬಹಳ ಖುಷಿ ಆಗಿ ಆ ಟೈಮ್ ನಲ್ಲಿ ಮುಂದೆ ಇದು ಬಹಳ ದೊಡ್ಡ ಮಟ್ಟಕ್ಕೆ ಇದಕ್ಕೆ ಅನುದಾನ ಬರ್ಬಹುದು ಅಂತ ಹೇಳಿ ವಿ ವರ್ ಏಬಲ್ ಟು ಸ್ಟಾರ್ಟ್ ನ್ಯೂ ಕಾಂಬಿನೇಷನ್ಸ್. ಮತ್ ಮಕ್ಕಳಿಗೆ ಬಹಳ ಖುಷಿ ಆಯ್ತು. ಅಂದ್ರೆ ಒಂದ್ ಪ್ಲೇಸ್ ಈಗ ಗವರ್ಮೆಂಟ್ ಕಾಲೇಜ್ ಅಂತಂದ್ರೆ ಇಟ್ ಈಸ್ ನಾಟ್ ದ ಕಾಲೇಜ್ ಫಾರ್ ಪುವರ್ ಸ್ಟೂಡೆಂಟ್ಸ್ ಅಲ್ಲ, ಇಟ್ ಈಸ್ ಎ ಕಾಲೇಜ್ ಫಾರ್ ಕ್ವಾಲಿಟಿ ಎಜುಕೇಶನ್. ಕ್ವಾಲಿಟಿ ಎಜುಕೇಶನ್ ಎಲ್ಲ ನಿಮ್ಮಂತ ನೂರಾರು ಯಂಗ್ ಟೀಚರ್ಸ್, ಗೆಸ್ಟ್ ಟೀಚರ್ಸ್ ಎಲ್ಲಾರು ಅದಕ್ಕೆ ಒಂದು ಶಕ್ತಿ ತುಂಬಿದಾಗ ಮಾತ್ರ ಕಾಲೇಜ್ ಬೆಳಕ್ ಸಾಕ್ತದೆ. ಇಟ್ ಈಸ್ ನಾಟ್ ಅನ್ ಇಂಡಿವಿಜುವಲ್ ಹೂ ಕ್ಯಾನ್ ಡೂ ಇಟ್, ಇಟ್ ಈಸ್ ದ ಟೀಮ್ ದಟ್ ವರ್ಕ್ಸ್. ಅವಾಗ ನಮಗೂ ಖುಷಿ ಅದ. ದೂರದಿಂದ ನೋಡ್ಲಿಕ್ಕೂ ಅದನ್ನ ಬಹಳ ಖುಷಿ ಅನಿಸ್ತದೆ. ಮಕ್ಕಳು ಯಾವುದೇ ಕಾಂಬಿನೇಷನ್ಸ್, ಇವತ್ತು ಆರ್ಟ್ಸ್ ನಲ್ಲಿ 8 ಕಾಂಬಿನೇಷನ್ಸ್ ಇದೆ, ಸೈನ್ಸ್ ನಲ್ಲಿ 4 ಕಾಂಬಿನೇಷನ್ಸ್ ಇದೆ, 5 ಕಾಂಬಿನೇಷನ್ಸ್. We have had BCom, AEDP, apprentice embedded degree programs. So ಏನೆಲ್ಲ variety, BCom, BBA. It's like a mini university. Yes. 5,000 ಸ್ಟ್ರೆಂತ್ ರೀಚ್ ಆಗೋದು ಅಂತಂದ್ರೆ ಅಂದ್ರೆ ಅದನ್ನ ಬರೇ ನೋಡೋದನ್ನೇ ಒಂದು ಹಬ್ಬ ಆ ಕಾಲೇಜು. ಎಸ್ಪೆಷಲಿ ಈ ಟೈಮ್ ಅಲ್ಲಿ ಬಹಳಷ್ಟು ಕಾಲೇಜ್ಗಳಿಗೆ ಅಡ್ಮಿಷನ್ ಕಮ್ಮಿ ಆಗ್ತಿದೆ ಅನ್ನುವಂತ ಯಕ್ಷ ಪ್ರಶ್ನೆ ಇರುವಾಗ ಇಲ್ಲಿ ಸ್ಟೂಡೆಂಟ್ಸ್ ಇನ್ಕ್ರೀಸ್ಡ್. ಇಟ್ ಈಸ್ ನಾಟ್ ಬಿಕಾಸ್ ನೋಡಿ ನೀವು ಡೈನಾಮಿಕ್ಸ್ ಚೇಂಜ್ ಆಗ್ತಾ ಇದೆ. ಇಟ್ ಈಸ್ ನಾಟ್ ಬಿಕಾಸ್ ದರ್ ಇಸ್ ಅ ಲೆಸ್ ಫೀ ಅಂತ ಬರ್ತಾ ಇಲ್ಲ ಮಕ್ಕಳು. ಇಟ್ ಈಸ್ ನಾಟ್ ಬಿಕಾಸ್ ಇಟ್ ಈಸ್ ಓನ್ಲಿ ಇನ್ ಧಾರವಾಡ ಕಾಲೇಜ್ ಅಂತಲ್ಲ. ಇಲ್ಲಿ ಟೀಚಿಂಗ್ ಚೆನ್ನಾಗಿದೆ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ವಿತ್ ಆಲ್ ದ ಲಿಮಿಟೇಷನ್ಸ್ ಅಲ್ಲಿ ಆಯ್ತಲ್ಲ ಎಲ್ಲ ಬಿಕಾಸ್ ಆಫ್ ದಿ ಸಪೋರ್ಟ್ ಆಫ್ ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ನಾಯಕರಿಂದ, ಸರ್ಕಾರದಿಂದ ಒಳ್ಳೆ ಇದು ಬಂತು. ಹೀಗಾಗಿ ದಿಸ್ ಕಾಲೇಜ್ ಈಸ್ ಏಬಲ್ ಟು ಮೇಕ್ ಎ ನೇಮ್ ಬಿಕಾಸ್ ಆಫ್ 20 years ನಲ್ಲಿ ಹಿಂದೆ ಎಲ್ಲಾ ಜನ ಫೌಂಡೇಶನ್ ಹಾಕಿದ್ದಾರೆ. ಸೊ ನಮಗೊಂದು ಅವಕಾಶ ಬಂದಾಗ ವಾಟ್ ಬೆಸ್ಟ್ ವಿ ಕುಡ್ ಡು. ಮೋಸ್ಟ್ಲಿ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ
ಅಷ್ಟು ವರ್ಷ ನೀವೇನು ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಹತ್ರದಿಂದ ನೋಡ್ತಾ ಬಂದಿದ್ದೀರಿ. ಇಲ್ಲಿ ಮಾಡಕ್ ಸಾಧ್ಯ ಇತ್ತು, ಬಟ್ ನನ್ನ ಹತ್ರ ಪವರ್ ಇರ್ಲಿಲ್ಲ ಟೈಮ್ ಅಲ್ಲಿ. ಇಲ್ಲಿ ಮಾಡಕ್ ಅವಕಾಶ ಇತ್ತು, ಬಟ್ ಯು ವರ್ ನಾಟ್ ಏಬಲ್ ಟು ಡೂ ಇಟ್ ಬಿಕಾಸ್ ಸರ್ಟನ್ ಲಿಮಿಟೇಷನ್ಸ್ ಇಲ್ಲ ಯು ಹ್ಯಾಡ್. ಅಂದ್ರೆ But, ಅದೇ ಒಂದು ಬೆಳವಣಿಗೆ. when the person has the power should be in the right hand ಅಂತ ಹೇಳ್ತೀವಲ್ಲ ಸರ್, ಆ ತರ ಒಬ್ಬ ಸರಿಯಾದ ವ್ಯಕ್ತಿ ಕೈನಲ್ಲಿ ಅಧಿಕಾರ ಇದ್ರೆ ಹೇಗೆಲ್ಲ ಇನ್ಸ್ಟಿಟ್ಯೂಟ್ಗಳು ಅಥವಾ ಯಾವುದೇ ಒಂದು ಕ್ಷೇತ್ರ ಇರ್ಬೋದು ಬೆಳವಣಿಗೆ ಆಗುತ್ತೆ. ಸೇಮ್ ಇನ್ಸ್ಟಿಟ್ಯೂಟ್ ಅನ್ನ ಹೇಗೂ ಮಾಡ್ಬೋದು ಹಾಗೂ ಮಾಡ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಹತ್ರದಿಂದ ಅಂತ ಹೇಳ್ತೀನಿ. ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಶುಡ್ ಬಿ ಹ್ಯೂಮೇನ್. ಅಂದ್ರೆ ಪರ್ಟಿಕ್ಯುಲರ್ಲಿ ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಷನ್ ಬಂದಾಗ ಮಕ್ಕಳ ಬಗ್ಗೆ ಪ್ರೀತಿ, ಕಾಳಜಿ, ಮತ್ತೆ ಅವ್ರ ಫ್ಯೂಚರ್ ಬಗ್ಗೆ, ಅಂದ್ರೆ ಅವ್ರ ಮುಖಾಂತರ ನಾವು ಬೆಳಿತೀವಿ ಅಂತ ತಿಳ್ಕೊಂಡವ್ರು. ವಿ ಗ್ರೋ ಅಲಾಂಗ್ ವಿತ್ ಅವರ್ ಚಿಲ್ಡ್ರನ್ ಅಂತ. ಸಾವಿರಾರು ಒಂದಿನ ಸಂಸ್ಥೆ ಅಂತಂದ್ರೆ ಇವತ್ತು ಎಷ್ಟು ಸಾವಿರ ಜನಕ್ಕೆ ಒಂದು ಬೀಜ 100,000 ಆಗುವಂತ ಒಂದು ಕೆಪಾಸಿಟಿ ಸಂಸ್ಥೆಗಿರ್ತದೆ. ಫಾರ್ ಮೆನ್ ಮೇ ಕಮ್ ಅಂಡ್ ಮೆನ್ ಮೇ ಗೋ, ಪ್ರಿನ್ಸಿಪಾಲ್ಸ್ ಕಮ್ ಅಂಡ್ ಪ್ರಿನ್ಸಿಪಾಲ್ಸ್ ಗೋ, ಟೀಚರ್ಸ್ ಕಮ್ ಅಂಡ್ ಗೋ, ಇನ್ಸ್ಟಿಟ್ಯೂಷನ್ ರಿಮೇನ್ಸ್ ದೇರ್. ಆದ್ರೆ ಅದು ಒಂದು ತಾಯಿಯಾಗಿ, ಒಂದು ದೊಡ್ಡ ಮರ ಆಗಿ ಎಲ್ಲರಿಗೂ ಸಲ್ಲಿಸ್ತಕ್ಕಂಥದ್ದು. ಅವಕ್ಕೆ ನೀವು ಏನೇನು ವಾಟ್ ಬೆಸ್ಟ್ ಯು ಕ್ಯಾನ್ ಆಡ್, ಏನೇನು ಆ ಗಾರ್ಡನ್ ಏನೇನು ಫ್ಲವರ್ ಆಡ್ ಮಾಡಕ್ಕಾಗತ್ತೆ. ಒಬ್ಬೊಬ್ರು ಬಂದಾಗ ಒಂದೊಂದು ಇದು ಆಗ್ತದೆ. ಅಂದ್ರೆ ಮನಸ್ಸು ಬೇಕು, ಅದಕ್ಕೆ ವಿಲ್ಲಿಂಗ್ನೆಸ್ ಇರಬೇಕು, ಪ್ರೀತಿ ಇರ್ಬೇಕು, ಮುಖ್ಯವಾಗಿ ಪ್ರೀತಿ ಇರ್ಬೇಕು, ಒಂದು ನಿಸ್ವಾರ್ಥ ಸೆಲ್ಫ್ಲೆಸ್ನೆಸ್. ಯಾಕಂದ್ರೆ ಅಲ್ಲಿ ನೀವು ಬೇರೆ ಬೇರೆ ಅಲ್ಲಿ ಹೋಗಿ ಚಾರಿಟಿ ಕೊಡೋಕ್ಕಿಂತ ನೀವು ನಿಮ್ಮ ಇನ್ಸ್ಟಿಟ್ಯೂಷನ್ ನಮ್ಮಂತ ಇದ್ರೊಳಗೇನೆ ನಮ್ಮ ಮಕ್ಕಳೇ ಇರ್ತಾವ ಅಲ್ಲಿ, ಅವರಿಗೆ ನಾವು ನೇರವಾಗಿ ವಿ ಕ್ಯಾನ್ ಹೆಲ್ಪ್ ದೆಮ್. ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ನಾವೆಲ್ಲ ಹೆಲ್ಪ್ ಮಾಡ್ತೀವಿ, ಫೀ ಕಟ್ತೀವಿ, ಕೈಲಿ ಖರ್ಚು ಮಾಡೋದು ಅದೊಂದು ಖುಷಿ. ಅದು ಇಟ್ ಇಸ್ ನಾಟ್ ಸಮಥಿಂಗ್ ಇದು. ಅದಕ್ಕಾಗಿ ನನಗೆ ಐ ಫೆಲ್ಟ್ ಹ್ಯಾಪಿ ಬಿಕಾಸ್ ಆಫ್ ದಟ್. ಅಂಡ್ ಇರ್ತವೆ ಅಪರ್ಚುನಿಟೀಸ್ ಇರ್ತವೆ ಎಲ್ಲರಿಗೂ, ಎಲ್ಲಾ ಕಾಲದಲ್ಲೂ ಎಲ್ಲಾ ಸಿಸ್ಟಮ್ ನಲ್ಲಿ ಅಪರ್ಚುನಿಟಿ, ವರ್ಕ್ ಮಾಡೋರಿಗೆ ಅಪರ್ಚುನಿಟೀಸ್ ಇರ್ತವೆ. ಯು ಕ್ಯಾನ್ ಎಕ್ಸ್ಪ್ಲೋರ್ ದ ಅವೆನ್ಯೂಸ್. ಹಿಂಗಾಗಿ we were able to do something, nothing special about it. ಎಸ್, ಇದುವರೆಗೂ ಕೂಡ ಧಾರವಾಡ ಕಟ್ಟೆ ಈ ವೇದಿಕೆನಲ್ಲಿ ಈ ಅರ್ಥಪೂರ್ಣ ದಿನದಂದು ಒಬ್ಬ ಬಹಳ ಮುಖ್ಯವಾದಂತ ಮತ್ತೆ ಈ ಅರ್ಥಪೂರ್ಣ ದಿನಕ್ಕೆ ಅರ್ಥವನ್ನ ತಂದುಕೊಡುವಂತ ವ್ಯಕ್ತಿ ಜೊತೆಗೆ ನಾನೊಂದಿಷ್ಟು ಮಾತುಕತೆಯನ್ನ ಮಾಡಿದೆ. ಬಹುಶಃ ನಮ್ಗೆ ಎರಡು ವ್ಯಕ್ತಿತ್ವಗಳನ್ನ ಸರ್ ಅಲ್ಲಿ ನಾವು ನೋಡ್ತಾ, ಒಬ್ಬ ಅದ್ಭುತವಾದಂತ ಶಿಕ್ಷಕ, ಅವರ ಪ್ರತಿ ಮಾತಿನಲ್ಲೂ ಕೂಡ ಮಕ್ಕಳ ಬಗ್ಗೆ ಇರುವಂತ ಕಾಳಜಿ ಮತ್ತೆ ಅವ್ರ ಬಗ್ಗೆ ಇರುವಂತ ಪ್ರೀತಿ. ಯಾವುದೇ ಕೆಲಸವನ್ನ ಒಬ್ಬ ವ್ಯಕ್ತಿ ಮಾಡ್ಬೇಕಾದ್ರೆ ಬಹಳ ಮನಸ್ಪೂರ್ವಕವಾಗಿ ಮತ್ತೆ ಪ್ರೀತಿಯಿಂದ ಕಾಳಜಿಯಿಂದ ಮಾಡಿದ್ರೆ ಎಷ್ಟೊಂದು ಜನರ ಬಾಳಿನ ಬೆಳಕನ್ನ ತರಬಹುದು ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆಯಾಗಿ ಸರ್ ನಮ್ಗೆ ಇವತ್ತು ಕಾಣಿಸ್ಕೊಳ್ತಾ ಇದ್ದಾರೆ. ಬರೀ ಅವರೊಬ್ಬ ತಮ್ಮ ಕಾಲೇಜಿಗೆ ಮಾತ್ರ ಸೀಮಿತ ಆದವರಲ್ಲ, ಉತ್ತರ ಕರ್ನಾಟಕದ ಭಾಗದಲ್ಲಿ ಓದ್ತದ್ದು ಅಂತ ಈ ಬಹುಶಃ ಒಂದು 30 ವರ್ಷಗಳ ಕಾಲಘಟ್ಟದಲ್ಲಿ ಏನ್ ವಿದ್ಯಾರ್ಥಿಗಳು, ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಬಂದು ಹೋಗ್ತಾರೆ. ಅವ್ರು ಎಲ್ರೂ ಕೂಡ GKP ಅಂತಾರೆ, ಅವರ ಫ್ಯಾನ್ ಆಗಿ ನಾವು ನೋಡ್ತಾ ಇದೀವಿ, ಅವರನ್ನ ಆರಾಧಿಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇವರಿಂದ ನಮ್ಗೆ ಬದುಕು ಸಿಕ್ತು ಅಂತ ಪೂಜಿಸ್ತಾ ಇದ್ದಾರೆ. ಇಂತ ಒಬ್ಬ ವ್ಯಕ್ತಿ ನಾವೊಬ್ಬ ಶಿಕ್ಷಕ ಆಗಿ ನೋಡಿದ್ರೆ, ಒಬ್ಬ ಶಿಕ್ಷಕ ಒಳ್ಳೆ ಶಿಕ್ಷಕನ ಕೈನಲ್ಲಿ ಅಧಿಕಾರನು ಕೊಟ್ರೆ ಹೇಗೆ ಇಡೀ ಇನ್ಸ್ಟಿಟ್ಯೂಟ್ ನಲ್ಲಿ ಇರುವಂತವ್ರು ಪ್ರೀತಿಯಿಂದ ಕಾಳಜಿಯಿಂದ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ಕನಸುಗಾರರ ಕೈನಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಕೊಟ್ರೆ ಅದು ಹೇಗೆ ಬೆಳವಣಿಗೆ ಹೊಂದುತ್ತೆ ಅನ್ನೋದನ್ನ ನಾವು ಅವ್ರ ಮಾತುಗಳಲ್ಲಿ ಕೇಳಿಸ್ಕೊಂಡಿದೀವಿ. ಬಹುಶಃ ಅವರ ಮಾತುಗಳು ಮುಂದಿನ ಹಂತದಲ್ಲಿ ಅಂದ್ರೆ ಜನರೇಷನ್ ನಲ್ಲಿ ಬರುವಂತ ಶಿಕ್ಷಕರಿಗೆ ಅಥವಾ ಅಧಿಕಾರವನ್ನ ಅಲಂಕರಿಸುವಂತ ಅಧಿಕಾರಿಗಳಿಗೆ ಒಂದು ಮಾದರಿಯಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಸಂದರ್ಶನ ಇದೆ. ಸರ್, ಇದುವರೆಗೂ ಕೂಡ ತಮ್ಮ ವೆರಿ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇರ್ತೀರಾ ಆಲ್ ದ ಟೈಮ್. ನಮ್ಮ ಕರೆಯನ್ನ ಒಪ್ಕೊಂಡು ಇವತ್ತು ಪ್ರೀತಿಯಿಂದ ಈ ವೇದಿಕೆಗೆ ಆಗಮಿಸ್ತೀರಾ. ಅದಕ್ಕೆ ತಮಗೆ ಧಾರವಾಡ ಕಟ್ಟೆಯ ವೀಕ್ಷಕರ ಪರವಾಗಿ, ನಮ್ಮೆಲ್ಲರ ಪರವಾಗಿ ತಮಗೆ ತುಂಬ ಧನ್ಯವಾದಗಳು. ಧನ್ಯವಾದಗಳು. ಧಾರವಾಡ ಕಟ್ಟೆಗೂ ಕೂಡ ನಾನು ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ರೀತಿ
ಸೃಜನಾತ್ಮಕ ಕಾರ್ಯಗಳು ನಿಮ್ಮಿಂದ ಆಗ್ಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯ. ಥ್ಯಾಂಕ್ ಯು ಸರ್.